ಶ್ರೀ ಗುರುಗಣಾಧಿಪತಿಭ್ಯೋ ನಮಃ. ಅಮೃಹದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕುತಿಯೊಳಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಗೆ ರಂಗ ಪಾದಾಮುಜಗೆ ಬೊಡ ಮಾಡುದ ವರ್ಣಿ ಪೆಣಿ ಕಥಾಮೃತವೈ ಮುರಹರನು ಭುಂಜಿಸಿ ಷಡುರಸ ಭೋಜನವಾದದ ಮುರಗರನು ಭುಂಜಿಸಿ ಸವಿದು ವರ ಕರ್ಪೂರದ ವೀಳ್ಯವ ವರ ಕರ್ಪೂರದ ವೀಳ್ಯವ ಸವಿದು ರತುನ ಮಂಚದಿ ಶಯನಗೈದಿರಲು ಮುರಗರ ಉದ್ದೇಶದಲ್ಲೇ ಕಾಣಿಸಿಕೊಳ್ಳುವ ಒಂದು ಸ್ಥಿತಿ 8ನೇ ಅವತಾರ ಅಂತ ಕ್ರಾಂತದರ್ಶಿಗಳಾದಂತಹ ಮನುಮುನಿಗಳೆಲ್ಲ ಕೊಂಡಾಡಿದರು. ಹಾಗಾದರೆ ಧರ್ಮದ ಸ್ಥಾಪನೆಯನ್ನು ಮಾಡುವಲ್ಲಿ, ಅಧರ್ಮದ ಬೆಳೆಯನ್ನು ಕಿತ್ತಿಕ್ಕುವಲ್ಲಿ ಏನೆಲ್ಲ ಕಾಯಕವನ್ನು ನಾನು ತೋರಿಸಬೇಕಾಗ್ತದೆ ಅಂತ ಯೋಚಿಸಿದರೆ ಬಹಳಷ್ಟು ಮಟ್ಟದಲ್ಲಿ ದುಷ್ಟರನ್ನು ಮರ್ದಿಸಬೇಕಾದಂತಹ ಒಂದು ಪ್ರಮೇಯ ಬಂದಿತ್ತು ನನಗೆ. ಬೇರೆ 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 ಅವತಾರಗಳನ್ನು ಎತ್ತುವ ಕಾಲದಲ್ಲಿಯೂ ಒಂದೊಂದು ದೌಷ್ಟ್ಯವನ್ನು ಮೆಟ್ಟಿ ನಿಲ್ಲುವ ಪ್ರಸಂಗ ಬರುವಾಗಲೂ ಮೇಲ್ನೋಟದಿಂದಲೇ ದುಷ್ಟರು ಯಾರು ಶಿಷ್ಟರು ಯಾರು ಅಂತ ನಮಗೆ ಪಕ್ಕನೆ ಅರ್ಥ ಆಗುತ್ತಿತ್ತು. ಆದರೆ 7ನೆಯ ಕಳೆದು 8ನೆಯ ಯುಗಕ್ಕಾಗುವಾಗ ಎಂತಹ ಪರಿಸ್ಥಿತಿ ಕೇಳಿದರೆ ಯಾರು ದುಷ್ಟರು ಯಾರು ಶಿಷ್ಟರು ಎನ್ನುವಂತಹ ಒಂದು ವಿಷಯವೇ ಅರ್ಥವಾಗದೇ ಇರುವಂತಹ ಸ್ಥಿತಿ. ಒಳ್ಳೆ ಬಟ್ಟೆ ಉಟ್ಟವರೇ ಮಹಾ ದುಷ್ಟರು ಅಂತಾಗಿದ್ದಾರೆ. ಅಲ್ಲ, ಕೇವಲ ಕೊಳಚೆ ಬಟ್ಟೆಯಲ್ಲೇ ಕಾಣಿಸಿಕೊಳ್ತಾರೆ, ಅವರು ದುಷ್ಟರು. ಕುಚೇಲನಂತವರು ಸುಧಾಮನಂತವರು ಭಕ್ತರು ಅಂತಾಗಿ ಹೋಗಿದ್ದಾರೆ. ಹಾಗಾದರೆ ವಪು ವಸ್ತ್ರ ವಿದ್ಯಾ ವಿನಯ ಇತ್ಯಾದಿಗಳಿಂದ ಅರ್ಥ ಮಾಡುವುದಕ್ಕೆ ಬಹಳ ಕಷ್ಟವಾದ ಸಂಕೀರ್ಣವಾದ ಕಾಲಘಟ್ಟ ಇದು. ನಾವು ನೋಡಬಾರ್ದೆ? ಹೇಗೆ? ಮಾಗಧಾದಿಗಳನ್ನು ಕಂಡ್ರೆ ನಮ್ಗೆ ಅರ್ಥ ಆಗ್ತದೆ. ಏನು ಮಾಗಧ ರಕ್ಕಸನೋ, ಕಂಸ ರಕ್ಕಸನೋ? ಆದರೆ ರಾಕ್ಷಸರಿಗಿಂತ ರಾವಣನಿಗಿಂತ ಮಹಾಬಲಿಷ್ಠರು ಮಹಾಕ್ರೂರಿಗಳು ಅಂತಾಗಿ ಹೋದ್ರು. ಒಂದು ಹಂತದಲ್ಲಿ ಅದನ್ನೆಲ್ಲ ಮೆಟ್ಟಿ ಮುಗಿಸಿ ಇನ್ನು ಮುಗೀತು, ಸುಖವಾದ ನಿದ್ರೆಯನ್ನು ಮಾಡೋಣ ಎನ್ನುವ ಹಂತಕ್ಕೆ ನಾ ಬಂದಿದ್ದೇನೆ. ಸುಗ್ರಾಸ ಭೋಜನವನ್ನುಂಡು ಹಂಸತೂಲಿಕಾ ತಲ್ಪದಲ್ಲಿ ಪವಡಿಸುವುದಕ್ಕೆ ನಾ ಮನ ಮಾಡುವಾಗ ನನಗೊಂದೊಂದೇ ನೆನಪಾಗುವುದು. ಆಗಲಿಕ್ಕೆ ನಮ್ಮದ್ದು ಚಂದ್ರವಂಶವೇ. ಒಂದು ಕಾಲದಲ್ಲಿ ಯಯಾತಿಯ ಮೂಲಕ ಯಾವುದೋ ಒಂದು ಬಿರುಸಿನ ನುಡಿ ಬಂದದ್ದರಿಂದ ಚಂದ್ರವಂಶದ ಮೂಲವೃಕ್ಷದಿಂದ ಟಿಸುಲೆಡೆದು ಯಾದವರು ಅಂತ ಕಾಣಿಸಿಕೊಂಡ ಪ್ರತ್ಯೇಕವಾಗಿರುವಂತಹ ಒಂದು ವರ್ಗ. ಮೂಲದಲ್ಲಿ ಚಂದ್ರವಂಶ ಅಂತ ಹೇಳುವುದು ಮರೆತು ಹೋದ ಸ್ಥಿತಿ. ಯಾದವರು ಅಂತ ಹೇಳಿದರೆ ಪ್ರತ್ಯೇಕ, ಸೂರ್ಯವಂಶ ಚಂದ್ರವಂಶ ಯಾದವ ವಂಶ ಅಂತ ಬೆಳೆದು ಹೇಳುವಲ್ಲಿವರೆಗೆ ಮಾತು ಮರೆತು ಹೋಗಿದೆ, ಮಾತು ಬೆಳೆದು ಹೋಗಿದೆ. ಆದರೆ ಚಂದ್ರವಂಶದ ಕಡೆಗೆ ಲಕ್ಷ್ಯ ಹರಿಸುವಾಗ ಕೌರವ ಪಾಂಡವರ ವ್ಯಾಜ್ಯ ಎನ್ನುವುದು ಬಹಳಷ್ಟು ಉನ್ಮಾದ ಸ್ಥಿತಿಯಲ್ಲಿ
ಊಹಿಸುವುದಕ್ಕೂ ಸಾಧ್ಯ ಇಲ್ಲದ ಸ್ಥಿತಿಯಲ್ಲಿ ಬೆಳವಣಿಗೆಯನ್ನು ಕಾಣುತ್ತಾ ಇದೆ. ಏನೇ ಇರಲಿ, ಅದಕ್ಕೊಂದು ಇತ್ಯರ್ಥ ಆಗುತ್ತದೆ, ಆಗಬಹುದು. ಕಾಲವೇ ಅದಕ್ಕೊಂದು ಸರಿಯಾದಂತಹ ನಿರ್ಧಾರವನ್ನು ಕಂಡೀತು. ಉಂಡಿದ್ದೇನೆ ನಾನು ಹೆಂಡತಿಯರ ಕೈರುಚಿ. ಕೈರುಚಿ ಎನ್ನುವುದಕ್ಕಿಂತಲೂ ಅಡುಗೆಗೆ ಬಳಸುವ ಪದಾರ್ಥಗಳು ಒಂದೇ ಆಗಿದ್ರು ಕೆಲವು ಸಲ ಅಡುಗೆ ಬಹಳ ರುಚಿಯಾಗಿ ಬಿಡ್ತದೆ, ಕೆಲವು ಸಲ ತಿನ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಪ್ಪ. ಯಾಕಾಗ್ತದೆ ಕೇಳಿದ್ರೆ, ಅಡುಗೆ ಮಾಡುವವರ ಮನಸ್ಸು, ಮಾಡಿಸುವವರ ಮನಸ್ಸು ಒಂದು ಆಗಬೇಕಲ್ಲ ಕರ್ಮಕ್ಕೆ ಅಂತ ತೊಡಗಿದ್ರೆ ಅದು ಒಳ್ಳೆದಾಗುವುದಿಲ್ಲ. ಭಾವಪೂರ್ಣವಾಗಿ ಇದು ಒಂದು ಪೂಜಾ ವಿಧಿ, ತಾನು ಮಾಡುವುದು ಅದು ರುಚಿಕರವಾಗಿರಬೇಕು, ತಾ ಮಾಡಿಸುವುದು ರುಚಿಕರವಾಗಿರಬೇಕು, ಅದು ಭಗವಂತನಿಗಿರಿಸುವ ನೈವೇದ್ಯ ಎನ್ನುವ ಭಾವಶುದ್ಧಿ ಅಲ್ಲಿ ಬಂತೋ ಅಲ್ಲಿ ಮತ್ತೆ ರುಚಿ ಹೆಚ್ಚಾಗುತ್ತದೆ ಅಂತ ಲೆಕ್ಕ. ಒಂದು ರುಚಿಯ ಎರಡು ರುಚಿಯ ಹೇಳಿ ಕೇಳಿ ನನಗೆ ಎಷ್ಟು ಹೆಂಡತಿಯರು ಹೇಳಿ, ಬಹಳ ಮಂದಿಗಳಿದ್ದಾರೆ. ಅದರಲ್ಲಿಯೂ ಪಟ್ಟದರಸಿಯರು 8 ಮಂದಿಗಳು. ಒಬ್ಬರ ಕೈ ರುಚಿ ಮತ್ತೊಬ್ಬರ ಕೈ ರುಚಿ ಹೇಗೆ ಅಂತ ಅವರವರೊಳಗೆ ಸ್ಪರ್ಧೆ. ಅಂತೂ ಉಂಡು 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 ನನಗೆ ಸಾಕಾಗಿದೆ. ಷಡುರಸದ ಭೋಜನ ಮತ್ತು ಒಂದು ತೃಪ್ತಿ. ಯಾರದ್ದು ಅಲ್ಲ ಅಂತ, ನಮ್ಮದೇ ಸ್ವಂತ ಅಲ್ವಾ, ಯಾರ್ಯಾರ ಗಂಟು ಮುಳುಗಿಸಿದ ಅನ್ನ ಅಲ್ಲ ಇದು. ನೋಡಿ, ನಮ್ಮ ಸ್ವಂತ ಗಂಜಿಯೂ ಸಾಕಾಗ್ತದೆ ಇಷ್ಟು. ಅದು ನಮ್ಮದ್ದು ಎನ್ನುವ ಭಾವ ರಕ್ತಕ್ಕೇ ಬರಬೇಕು. ಯಾರ್ಯಾರನ್ನು ಸೋಲಿಸಿ, ಯಾರ್ಯಾರನ್ನು ಮುಳುಗಿಸಿ, ಯಾರ್ಯಾರ ಜಾಗ ಒಳಗಾಕಿ ಅದರಲ್ಲಿ ಸಂಪಾದನೆ ಮಾಡಿದ್ದನ್ನು ಉಂಡ್ರೇನು ತಿಂದ್ರೇನು ಅಷ್ಟೇ. ಯಥಾರ್ಥಕ್ಕಾದ್ರೂ ನಿಮಗೆ ಬೇರೆಯವರನ್ನು ವಂಚಿಸಲಿಕ್ಕೆ ಆಗ್ತದೆ, ನಿಮ್ಮನ್ನು ವಂಚಿಸಲಿಕ್ಕೆ ನಿಮಗೆ ಬರ್ತದ? ಒಂದು ಸಲ ಕಣ್ಣು ಮುಚ್ಚಿ ತಲೆದಿಂಬಲ್ಲಿ ತಲೆ ಇಟ್ಟು ನೆನಪು ಮಾಡಿ, ನೀವು ಮಾಡಿದ ಅನ್ಯಾಯ, ಅಕೃತ್ಯ, ಅನಾಚಾರಗಳೆಲ್ಲ ತಲೆಯೊಳಗೆ ಸುಳಿಯುತ್ತದೆ. ಆಗ ನಿದ್ದೆ ಬಂದೀತೋ? ಖಜಾನೆಯಲ್ಲಿ ಅಷ್ಟುಂಟು, ಪೆಟ್ಟಿಗೆಯಲ್ಲಿ ಇಷ್ಟುಂಟು, ಕೊಟ್ಟಿಗೆಯಲ್ಲಿ ಅಷ್ಟುಂಟು, ಕೊರಳಲ್ಲಿ ಬೆರಳಲ್ಲಿ ಬೇಕಾದಷ್ಟುಂಟು ಅಂತ ಹೇಳಿದ್ರು ಅದೆಲ್ಲ ನಮಗೆ ಸರ್ಪದ ಹಾಗೆ ಉರುಳಾಗ್ತದೆ, ಬಿಟ್ರೆ ನೆಮ್ಮದಿ ಇಲ್ಲ. ಆ ಮಟ್ಟಿಗೆ ಆಲೋಚಿಸುವುದಿದ್ರೆ ನಮ್ಮ ದ್ವಾರಾವತಿಯಲ್ಲಿ ಸ್ವಂತ ನಾವು ಆರ್ಜಿಸಿದ್ದು, ನಾವು ಸಂಪಾದಿಸಿದ್ದು, ನಮ್ಮ ಬೆವರಿನ ಪ್ರತೀಕ, ಇದು ನಮಗೆ ಸ್ವಾಭಿಮಾನದ ಅನ್ನ ಎನ್ನುವುದರಿಂದ ಆ ಅನ್ನ ತಿಂದರೆ ನನಗೆ ನಿದ್ದೆ ಬಂದೀತು. ನನಗೆ ಕೆಲವು ಸಲ ನಿದ್ದೆ ಮಾಡುವಾಗ ಒಂದು ಅಭ್ಯಾಸ, ಪೂರ್ತಿ ಕಣ್ಣು ಮುಚ್ಚುವ ಕ್ರಮ ಇಲ್ಲ. ಒಂದು ಆರೆ ತೆರೆದ ನಯನ, ಆರೆ ತೆರೆದ ನಯನ, ತೆರೆದರೆ ನಯನ. ಪೂರ್ತಿ ತೆರೆದರೆ ಕಾಣ್ತದೆ, ಹಾಗೆ ಅಂತ ಪೂರ್ತಿ ಮುಚ್ಚದೇ ಇರುವುದು ನಾನು. ನನ್ನನ್ನು ಕೆಲವರೆಲ್ಲ ದೇವರು ಅಂತ ಕೊಂಡಾಡಿದ್ರು. ಹೌದಪ್ಪ, ಕೆಲವರೆಲ್ಲ ಅದನ್ನು ಒಪ್ಪಲಿಲ್ಲ ಬಿಡಿ. ಈ ದೇವರು ಅಂತ ಕೊಂಡಾಡಿದವರಿಗೆ ನಾನು ಪೂರ್ತಿ ಕಣ್ಣು ಮುಚ್ಚದೇ ಇರುವುದು. ನನ್ನನ್ನು ನಂಬದೇ ಇದ್ದವರಿಗೆ ನಾ ಅರ್ಧ ಕಣ್ಣು ಮುಚ್ಚುವುದು. ಸರಿ, ಏನ್ ಬೇಕಾದ್ರೂ ಆಗ್ಲಿ, ಒಂದು ಅರ್ಧ ಕಣ್ಣು ಮುಚ್ಚುವುದು ಅಂತ ಉಂಟು. ಈಚೆ ನೋಡುವುದು ಆಗ್ಲಿ, ಅದರಷ್ಟಕ್ಕೆ ಆಗಲಿ ಅಂತ. ಯಾರಾದ್ರೂ ನಮಗೆ ಆಗದೇ ಇದ್ದವರು ಹೊಡ್ಕೊಂಡ್ರೆ ಮೆಲ್ಲ ಅಲ್ಲಿಂದ ಎದ್ದಾಚೆ ಹೋಗುದು, ಬಿಡಿಸಲಿಕ್ಕಿಲ್ಲ. ಅದು ಅರ್ಧ ಕಣ್ಣು ಮುಚ್ಚುವುದು ಅಂತ ಲೆಕ್ಕ ಅದಕ್ಕೆ. ಹಾಗೆ ಕರ್ಪೂರ ವೀಳ್ಯವನ್ನು ಮೆದ್ದು ಚೆನ್ನಾಗಿ ಕಾಲೊತ್ತುವ ಸೇವಕಿಯರಂದ್ರೆ ನನ್ನ ಹೆಂಡತಿಯರೇ ಒಬ್ಬೊಬ್ಬರು ಒಂದೊಂದು ಭಾಗವನ್ನು ಹಿಡ್ಕೊಂಡು ಕಾಲನ್ನು ಚಚ್ಚುತ್ತಾ ಇದ್ದಾರೆ. ಅಂದ್ರೆ ಕೆಲವು ಸಲ ಆಚೆಯವಳಿದ್ದಂತಹ ಕೋಪ ಈಚೆಯವಳಲ್ಲಿ ತೋರಿಸುವಾಗ ನನಗೆ ಅರ್ಥ ಆಗ್ತದೆ, ಅಲ್ಲಿಂದ ಗಟ್ಟಿ ಆಗ್ತದೆ ಒತ್ತುವುದು. ಏನೇ ಇರಲಿ, ಅವರು ಒತ್ತುವಾಗ ಪೂರ್ತಿ ನಿದ್ರೆ ಬರಲಿಕ್ಕೂ ಇಲ್ಲ, ಹಾಗೆ ಅಂತ ನಿದ್ರೆ ಬಾರದೆ ನಾನು ಸಿಡಿಮಿಡಿಗೊಂಡು ಹೊಡಚಾಡುವುದಕ್ಕೂ ಇಲ್ಲ. ಒಂದು ಸುಖವಾಗಿ ಹಾಯಾಗಿ ನಿದ್ರಿಸ್ತಾ ಇರ್ತೇನೆ. ನೋಡೋಣ ನೋಡೋಣ. ಶರಣಾಬ್ಜದಿಡಿಯಲ್ಲಿ ನರನೋ ಕೈ ಮುಗಿದು ನರನೋ ಕೈ ಮುಗಿದು ನರನೋ ನಿಂದಿರಲು ನರನೋ ಕೈ ಮುಗಿದು
ಕೈ ಮುಗಿದೇ ನಮ್ಮ ಜೀವನವನ್ನು ಪ್ರಾರಂಭಿಸುವುದು. ಯಾರಿಗೆ ಕೈ ಮುಗಿಬೇಕು, ಎಷ್ಟು ಕೈ ಮುಗಿಬೇಕು ಎನ್ನುವುದು ಹಿರಿಯರನ್ನು ಕಂಡ ಬಳಿಕ ನಾವು ಅರ್ಥವಿಸಿಕೊಂಡದ್ದು. ಕಾಣುವುದಕ್ಕೆ ಎಷ್ಟು ಮಂದಿ ಇರ್ತಾರೆ ಅಥವಾ ಕಂಡವರಲ್ಲಿ ಎಷ್ಟು ಯೋಗ್ಯತೆ ಇರ್ತದೆ ಅಂಥವರಿಗೆ ಕೈ ಮುಗಿಯಬಹುದೋ ಎನ್ನುವ ಹಾಗೆ ಅರ್ಥ ಮಾಡಿಕೊಂಡದ್ದು ಧರ್ಮಜನನ್ನು ಕಂಡು. ಧರ್ಮವೇ ಸಾಕಾರ ಮೂರ್ತಿ ಎನಿಸಿದಂತಹ ಆ ವ್ಯಕ್ತಿ ಜೀವನದಲ್ಲಿ ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾನೆ ಎನ್ನುವ ಹಾಗೆ ಪ್ರತ್ಯಕ್ಷ ದರ್ಶಿಗಳಾಗಿ ನಾವು ಕಂಡವರು. ಕೇವಲ ಅವ ಮಾತ್ರ ಕಷ್ಟಪಟ್ಟನೋ ಕೇಳಿದ್ರಲ್ಲ, ನಾವು ಜೊತೆಯಾಗಿ ಕಷ್ಟವನ್ನೇ ಉಂಡವರು. ಹುಟ್ಟಿದ ಬಳಿಕ ಎಲ್ಲಿಂದ ಕಷ್ಟವನ್ನು ಅನುಭವಿಸಿದ್ದೆ ಹೇಳಿದ್ರೆ ಇಲ್ಲಿಯವರೆಗೆ ಕಷ್ಟವನ್ನು ಅನುಭವಿಸಿದ್ದೇವೆ. ಹಾಗಾದ್ರೆ ಕಷ್ಟಗಳು ಯಾಕೆ ಬಂತು ಪಾಂಡವರಿಗೆ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಧರ್ಮಜನೇ ಆಡುವುದಕ್ಕೆ ತೊಡಗಿದ್ದಾನೆ. ಚಿನ್ನವೊಂದನ್ನು ಬಿಸಿಗೆ ಏರಿಸದೇ ಇದ್ರೆ ಮತ್ತೆ ಅದರಲ್ಲಿ ಯಾವುದೇ ಚಿತ್ರವನ್ನು ಬಿಡಿಸುವುದಕ್ಕಾದರೂ ಆಗುವುದಿಲ್ಲ, ಅದನ್ನು ಆಭರಣಗೊಳಿಸುವುದಕ್ಕೂ ಆಗುವುದಿಲ್ಲ. ಹಾಗಾಗಿ ಕಷ್ಟಕ್ಕೆ ಒಂದು ಒಳಗಾಗಲೇಬೇಕು. ನಿಯತಿ ಎಂದಾಕ್ಷಣವೇ ಆ ನಿಯತಿಗೆ ನಾವು ಬದ್ಧರಾಗಿ ಜೀವನವನ್ನು ನಡೆಸ್ತೇವೆ ಅಂತ ಆದರೆ ನಿಯತಿ ಆಡಿದಂತೆ, ನಿಯತಿ ತೋರಿಸಿದಂತೆ ನಮ್ಮ ಜೀವನವನ್ನು ನಡೆಸಬೇಕಾದದ್ದು ನಮಗೆ ಕರ್ಮ ಹಾಗೂ ಧರ್ಮ. ಎಲ್ಲಿ ನಂಬಿದ್ದೇವೆ ಅಂತ ಕೇಳಿದ್ರೆ ಹುಟ್ಟಿನಿಂದಲೇ ನಂಬಿದ್ದೇವೆ, ಧರ್ಮಜನನ್ನು ಕಂಡು ನಂಬಿದ್ದೇವೆ. ಆ ಬಳಿಕ ನಡೆಯಿತು ಜೀವನಗಳು ನಡೆದು ಹೋಯಿತು. ಮತ್ತೆ ಬಂದೆವು, ನಮಗಾಗಿ ಅರಮನೆ ಸಿದ್ಧವಾಗಿದೆ ಅಂತ ಭಾವಿಸಿಕೊಂಡೆವು. ಇನ್ನಾದ್ರೂ ನಮಗೆ ನಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ ಅಂತ ಆಗುವಾಗ ಒಂದು ವ್ಯಾಜ್ಯ ಒಂದು ಬಂದೊದಗಿತ್ತು. ಆ ದ್ಯೂತವೇ ಒಂದು ವ್ಯಾಜ್ಯವಾಯಿತು, ಕಪಟ ದ್ಯೂತದಕ್ಕೆ ಕಾರಣವಾಯಿತು. ಅಲ್ಲ ಕೌರವರಿಂದ ಹೀಗಾಯಿತು, ಅಲ್ಲ ನಾವು ತಪ್ಪಿ ಹಾಗಾಯಿತು, ನಮ್ಮ ಕರ್ಮದ ಫಲವು ಇತ್ಯಾದಿ ಪ್ರಶ್ನೆಗಳು ಮೂಡಿಕೊಂಡು ಬಂದಾಗ ಧರ್ಮಜ ಆಡಿದ್ದೊಂದೇ, ಎಲ್ಲವೂ ವಿಧಿ ಸಂಕಲ್ಪ. ವಿಧಿ ಸಂಕಲ್ಪದಂತಿದ್ರೆ ಎಲ್ಲವೂ ನಡೀತದೆ, ಅದಕ್ಕೆ ನಾವು ಅಲ್ಲಗಳೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಒಂದು ಕೃತ್ಯವನ್ನು ಎಸಗಬೇಕು ಅಂತಾದ್ರೆ ಕೇವಲ ಇಚ್ಛಿದ್ದರೆ ಸಾಕಾಗುವುದಿಲ್ಲ, ಭಗವಂತನ ಕೃಪೆ ಎನ್ನುವುದು ಬೇಕಾಗುತ್ತದೆ. ಹಾಗಾಗಿ ನಮಗೆ ಒಲಿದದ್ದು ಕೃಷ್ಣಸ್ವಾಮಿ. ಕೃಷ್ಣಸ್ವಾಮಿ ಅನುಗ್ರಹದ ಇಲ್ಲದೆ ಹೋಗುತ್ತಿದ್ರೆ ಇಲ್ಲಿಯವರೆಗೆ ನಮ್ಮ ಜೀವನವನ್ನು ಸಾಗಿಸುವುದಕ್ಕೆ ನಮಗೆ ಸಾಧ್ಯವೇ ಆಗುತ್ತಿರಲಿಲ್ಲ ಅಲ್ವಾ. ಆಯಿತು, ಕಪಟ ದ್ಯೂತದ ಮೂಲಕವಾಗಿ ನಾವು ವನವಾಸಕ್ಕೆ ಹೋಗಬೇಕಾದಂತಹ ಪರಿಸ್ಥಿತಿ ಬಂತು. ಅದಾದ ಬಳಿಕ ಅಜ್ಞಾತವಾಸವನ್ನು ನಿಷ್ಠೆಯಿಂದಲೇ ಪೂರೈಸಿದ್ದೇವೆ. ಅಂತೂ ಧರ್ಮದ ದಾರಿಯಲ್ಲಿ ನಡೆದಂತಹ ಕಾರಣಕ್ಕಾಗಿ ಧರ್ಮವೇ ನಮಗೆ ಒಲಿಯಿತು ಎಂಬ ಕಾರಣದಂತೆ ಪುನರಪಿ ಬಂದಾಗ ನಮಗೆ ಸಿಗ್ತದೆ ಅಂತ ಭಾವಿಸಿಕೊಂಡೆವು. ಆದರೂ ಕೌರವ ಅವನ ಬುದ್ಧಿಯನ್ನು ತೋರ್ಪಡಿಸಿದ. ಅವನು ಕಾಪುರುಷನಾಗಿಯೇ ಕಾಣುವುದಕ್ಕೆ ಸಿದ್ಧನಾದ. ಆ ಬಳಿಕ ನಡೆಯಿತು ಉಪಪ್ಲಾವ್ಯದಲ್ಲಿ ಅಭಿಮನ್ಯುವಿನ ಮದುವೆ. ಕಷ್ಟಗಳನ್ನು ಅನುಭವಿಸಿದ ಬಳಿಕ ಒಂದು ಕಲ್ಯಾಣ ಆಗುತ್ತದೆ ಅಂತ ಆಗುವಾಗ ಇದು ಇನ್ನು ನಮ್ಮ ಜೀವನಕ್ಕೆ ಕಲ್ಯಾಣ ಆಗುತ್ತದೆ ಎನ್ನುವ ಹಾಗೆ ದೃಢ ವಿಶ್ವಾಸದಿಂದಲೇ ಅಭಿಮನ್ಯುವಿನ ವಿವಾಹ ಸಂಭ್ರಮವನ್ನು ಏರ್ಪಡಿಸಿದೆವು. ಕೃಷ್ಣಸ್ವಾಮಿ ಬಂದಾಯಿತು, ಸಂಪೂರ್ಣವಾದಂತಹ ಅನುಗ್ರಹವನ್ನು ಮಾಡಿ ಆ ಸಭೆಯಲ್ಲಿ ಕೃಷ್ಣಸ್ವಾಮಿ ಆಡಿದಂತಹ ಮಾತು, ಸಿಂಹಾವಲೋಕನವನ್ನು ಮಾಡಿದ ಶ್ರೀಕೃಷ್ಣ. ಯಾಕೆ ಹೀಗೆ ನಡೆಯಿತು, ಎಲ್ಲಿ ತಪ್ಪಿ ಹೋಯಿತು? ಧರ್ಮಜನಿಗೆ ದೇವಲೋಕವಾದರೂ ಸಿಗುತ್ತದೆ ಅಂತಾದರೆ ಹೋಗುವಂತಹ ದಾರಿ ಅಧರ್ಮವಾದರೆ ಸ್ವರ್ಗಲೋಕವೂ ಬೇಡ ಅಂತ ಹೇಳುವ ಮನುಷ್ಯ ಹೀಗಿರುತ್ತಾ ಅವನ ದಾರಿಯನ್ನು ಅವ ಯಾವಾಗಲೋ ಸಟೆದು ನಿಂತಿದ್ದಾನೆ. ಹಾಗಾಗಿ ಇನ್ನದರ ಕುರಿತಾಗಿ ಚಿಂತೆ ಮಾಡಬೇಕಾಗಿಲ್ಲ. ಇನ್ನು ಧರ್ಮ ಎನ್ನುವ ಹಾಗೆ ನಾವು ಆಲೋಚಿಸುತ್ತಾ ಕುಳಿತರೆ ಆ ಔದಾರ್ಯವನ್ನೇ ದೌರ್ಬಲ್ಯ ಅಂತ ಭಾವಿಸಿಕೊಂಡಾನು. ಹಾಗಾಗಿ ನಾವು ಸೆಟೆದು ನಿಲ್ಲಬೇಕು. ಅದರ ಮುಂಚಿತವಾಗಿ ಒಂದೇ ಒಂದು ವಿಚಾರವನ್ನು ಕೈಗೊಳ್ಳಬೇಕು, ಅವನ ಬಳಿಗೆ ಯಾರನ್ನಾದರೂ ಕಳುಹಿಸಬೇಕು ಎನ್ನುವ ಹಾಗೆ ಆಲೋಚಿಸಿದರು. ಆ ಸಂದರ್ಭದಲ್ಲಿ ಮತ್ತೆ ಬಲರಾಮರಾಡಿದಂತಹ ಮಾತು ಕೃಷ್ಣಸ್ವಾಮಿಗೆ ಸ್ವಲ್ಪ ವಿರೋಧವಾಗಿ ಆಡಿದರು. ಕೌರವ ಏನು ಹೇಳ್ತಾನೆ ಅದನ್ನೇ ಮಾಡಿ, ಇನ್ನು ಸಾಮರಸ್ಯದಿಂದ ಮಾತನಾಡುತ್ತಾ ಜೀವನ ನಡೆಸಿದರೆ ಆಗುವುದಿಲ್ಲ, ಯುದ್ಧವೇ ಬದ್ಧ ಎನ್ನುವ ಹಾಗೆ ಸಿದ್ಧನಾಗಿದ್ದಾನೆ ಅಂತ ಆಡಿದರು. ಆ ಸಮಯದಲ್ಲಿ ಎದ್ದು ನಿಂತಹ ಸಾತ್ಯಕಿ ಬಲವಾದಂತಹ ಮಾತುಗಳನ್ನೇ ಆಡುತ್ತಾ, ಇಲ್ಲ ಇದಕ್ಕಾಗಿ ಏನಾದರೂ ಒಂದು ಮಾಡಬೇಕು, ವೀರತನದ ಮಾತುಗಳನ್ನೇ ಆಡುತ್ತಾ, ಒಂದು ವಂಶದಲ್ಲಿ ಹುಟ್ಟುವಂತಹ ಎಲ್ಲ ವ್ಯಕ್ತಿಗಳು ಒಳ್ಳೆಯವರಾಗಿರ್ತಾರೆ ಅಂತ ಆಡುವುದಕ್ಕಾಗುವುದಿಲ್ಲ. ದೊಡ್ಡದಾದಂತಹ ಒಂದು
ವೃಕ್ಷ ಉಂಟು ಅಂತಾದ್ರೆ ಆ ವೃಕ್ಷದಲ್ಲಿ 2 ಕೊಂಬೆಗಳಿರುವುದಕ್ಕೆ ಸಾಧ್ಯವಾಗುವುದಲ್ಲ, ಅಥವಾ ಅನೇಕ ಕೊಂಬೆಗಳಿರುವುದಕ್ಕೆ ಸಾಧ್ಯ. ಒಂದು ಕೊಂಬೆಯಲ್ಲಿ ಸುಸ್ಪಷ್ಟವಾದಂತಹ ಪುಷ್ಪಗಳಿರುವುದಕ್ಕೆ ಸಾಧ್ಯ, ಮತ್ತೊಂದರಲ್ಲಿ ಪುಷ್ಪವೇ ಇಲ್ಲದಂತಹ ಕೊಂಬೆಗಳಿರುವುದಕ್ಕೆ ಸಾಧ್ಯವಾಗುವುದಿಲ್ವೇ? ಅಂತೆಯೇ ನಮ್ಮ ಈ ಚಂದ್ರಾನ್ವಯದಲ್ಲಿ ಕಾಪುರುಷರು ಇದ್ದಾರೆ, ಶೂರಪುರುಷರು ಇದ್ದಾರೆ. ಹಾಗಾಗಿ ಅಂತಹ ಸಾಲಿಗೆ ಸೇರಿದಂತಹ ಕೌರವರಿಗೆ ಏನಾದರೂ ಮಾಡೋಣ ಅಂತ ಆಲೋಚಿಸಿ ಶತಾನಂದರನ್ನು ಕಳಿಸಿದ್ದು ಸತ್ಯ. ಹಾಗಾದ್ರೆ ಆ ಬಳಿಕ ನಡೆದಂತಹ ವಿಚಾರ ಏನು ಅಂತ ಅಣ್ಣ ಹೇಳುವ ಪ್ರಕಾರ, ಕೌರವನು ಹೊರಟಿದ್ದಾನಂತೆ ಕೃಷ್ಣಸ್ವಾಮಿಯಲ್ಲಿಗೆ ಹೋಗುವುದಕ್ಕೆ. ಆಗ ಆತಂಕ ಪ್ರಾರಂಭವಾಯಿತು. ಇಷ್ಟಾದ್ರೆ ಕೃಷ್ಣಸ್ವಾಮಿ ಅವರ ಪಕ್ಷವನ್ನು ಸೇರಿದ ಎಂದಾದ್ರೆ ನಮಗಿನ್ಯಾರಿದ್ದಾರೆ? ಅರ್ಜುನ ಈ ಕೂಡಲೇ ತೆರಳು ಎನ್ನುವ ಹಾಗೆ ಆಜ್ಞೆಯನ್ನು ಮಾಡಿದ್ದಾರೆ. ತೆರಳುತ್ತಾ ತೆರಳುತ್ತಾ ಮುಂದೆ ಮುಂದೆ ಓಡೋಡಿಕೊಂಡು ಬಂದಾಗ ಎಂತೆಂತಹ ಶುಭ ಲಕ್ಷಣಗಳು ಕಾಣುವುದಕ್ಕೆ ಪ್ರಾರಂಭವಾಯಿತು. ಗರಿಗೆದರಿ ನಾಟ್ಯವಾಡುವಂತಹ ನವಿಲುಗಳನ್ನು ಕಂಡೆ, ಬಲಬದಿಯಲ್ಲಿ ಹಕ್ಕಿಗಳು ಹಾರಾಡುವಂತಹ ದೃಶ್ಯಗಳನ್ನು ಕಂಡೆ, ಎಡಬದಿಯಲ್ಲಿ ಹೆಣ್ಣು ಜಿಂಕೆಯೊಂದು ವಿಹರಿಸುವುದನ್ನು ಕಂಡೆ. ಹಾಗಾದ್ರೆ ಇದೆಲ್ಲ ಶುಭ ಲಕ್ಷಣ ಅಂತ ಮುಂದೆ ಬಂದಾಗ ಹಾ ದ್ವಾರಾವತಿ, ಇದು ದ್ವಾರಕಾ ಅಂತ ಹೆಸರುಂಟು. ದ್ವಾರ ಎಲ್ಲುಂಟು ಅಂತ ಕೇಳುವುದಲ್ಲ, ಎಲ್ಲಾ ಬದಿಯಲ್ಲೂ ದ್ವಾರವೇ ಇರುವುದು. ಆದ್ದರಿಂದಲೇ ದ್ವಾರಕಾ, ದ್ವಾರಾವತಿ ಎನ್ನುವ ಹಾಗೆ ಇದು ಪ್ರಸಿದ್ಧಿಯನ್ನು ಪಡೆದಿದೆ. ಸಮುದ್ರ ರಾಜ ಗಂಭೀರನಾಗಿದ್ದಾನೆ. ಹಾಗಾದ್ರೆ ಗಂಭೀರವಾದಂತಹ ವರ್ಚಸ್ಸನ್ನು ನಾನು ಇರಿಸಿಕೊಳ್ಳಬೇಕು ಅಂತ ನನಗದು ಸೂಚನೆಯೋ ಅಂತ ಭಾವಿಸಿಕೊಳ್ತೇನೆ. ಛೆ, ಈ ದ್ವಾರಾವತಿಯಲ್ಲಿ ಕೃಷ್ಣಸ್ವಾಮಿಯ ದರ್ಶನ ಆಗಬೇಕು ಅಂತಾದ್ರೆ ಯಾರ್ಯಾರಿಗೆಲ್ಲ ದರ್ಶನ ಆಗಿದೆ ಅಂತ ನಾವು ಭಾವಿಸಿಕೊಳ್ಳುವುದು. ತಾಪಸರಿಗೆ ದರ್ಶನ ಕೊಟ್ಟಂತಹ ಠಾವು ಇದು, ಅಥವಾ ವೇದಗಳೇ ಅನುಸರಿಸಿ ಕೃಷ್ಣಸ್ವಾಮಿಯನ್ನು ಹುಡುಕುತ್ತಾ ಬಂದಾಗ ಅಂತಹ ವೇದಗಳಿಗೂ ಮೈದೋರಿದಂತಹ ಕ್ಷೇತ್ರವಿದು. ಕರ್ಮಫಲವೋ ಅಥವಾ ಕಾಲ ಪ್ರಕಾರವೋ ಇವುಗಳಿಗೆಲ್ಲವೂ ನಿಲುಕದಂತಹ ಪುರವಿದು. ಜನನ ಮರಣಗಳಿಗೆ ಅದಕ್ಕಿಂತಲೂ ಮೀರಿ ನಿಂತಹ ಒಂದು ಸ್ಥಳ ಯಾವುದು ಕೇಳಿದ್ರೆ ಅದು ದ್ವಾರಾವತಿ. ಹಾಗಾಗಿ ನೇರ ಬಂದು ಒಳಗೆ ನೋಡ್ತೇನೆ, ಕೃಷ್ಣಸ್ವಾಮಿ ಮಲಗಿದ್ದಾನಲ್ಲ. ಛೆ, ದರ್ಶನ ಪಡೀಬೇಕು ಅಂತ ಬಂದ್ರೆ ಇಲ್ಲಿ ಸ್ವಾಮಿ ಮಲಗಿದ್ದಾರೆ ಅಂತಾದ್ರೆ ಎಬ್ಬಿಸಬಹುದಲ್ಲ. ಎಬ್ಬಿಸುವುದಕ್ಕೆ ಹೇಗೆ ಸಾಧ್ಯವಾಗುತ್ತದೆ? ನಿದ್ರಾಭಂಗ ಮಹಾಪಾಪ. ಹಾಗಂದು ನೋಡಿದ್ರೆ ಅರೆ ನಿಮೀಲಿತ ನೇತ್ರ, ಅರೆ ಕಣ್ಣು ಮುಚ್ಚಿದ್ದಾನೆ. ಇದರ ಅರ್ಥ ಏನು ಅಂತ ನಾನು ಅರ್ಥ ಮಾಡುವುದಕ್ಕೆ ಸಾಧ್ಯವಿಲ್ಲ. ಇದ್ದಂತಹ ಅಂಗನೆಯರೆಲ್ಲ ನಾ ಬಂದಾಕ್ಷಣವೇ ಎಲ್ಲರೂ ಎದ್ದು ಹೋಗುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಾಗಾದ್ರೆ ನನಗಿನ್ನೂ ಕಾಲ ಸ್ಪಷ್ಟವಾಗಿದೆ ಅಂತ ಭಾವಿಸಿಕೊಳ್ತೇನೆ. ಎಬ್ಬಿಸದೆ ಈತನ ಚರಣಾಬ್ಜದೆಡೆಯಲ್ಲಿ, ಈ ಚರಣ ಅಂತ ನೋಡಿದ್ರೆ ಇದನ್ನು ನಮಸ್ಕರಿಸದೆ ಇರುವುದಕ್ಕೆ ಸಾಧ್ಯವಾದೀತೆ. ಎಂತೆಂತಹ ದುಷ್ಟರನ್ನು ಮರ್ದಿಸಿದಂತಹ ಪಾದ, ಶಿಷ್ಟರನ್ನು ಪೊರೆದಂತಹ ಪಾದ. ಹಾಗಾಗಿ ಈ ಚರಣಾಬ್ಜದೆಡೆಯಲ್ಲಿ ಗೋವಳ ಅಂತ ನಾವು ಭಾವಿಸಿಕೊಳ್ಳುವುದು. ಯಾವ ಭೂಮಿಯನ್ನು ಹೊತ್ತುಕೊಂಡಿದ್ದಾನೆಯೋ ಅಂತಹ ಗೋವುಗಳಿಗೆ ರಕ್ಷಣೆ ಕೊಡುವುದಕ್ಕೆ, ಅಥವಾ ಈ ಭೂಮಿಗೆ ರಕ್ಷಣೆಯಾಗಿರುವಂತಹ ಈ ಅನಂತಶಾಹಿಯನ್ನು ಸ್ತುತಿಸುತ್ತಾ ನಮಿಸುತ್ತಾ ಚರಣದ ಎಡೆಯಲ್ಲೇ ಕುಳಿತುಕೊಳ್ತೇನೆ. ಅರಸುಗಳು ಮೌಳಿಯ ಬಳಿಯಲ್ಲಿ ಈ ಅರಸು ಎನ್ನುವುದು ಕೇವಲ ಹೊರಗಿನ ಅಭಿಷೇಕದಿಂದ 4 ಜನ ಒಪ್ಪಿಕೊಂಡದ್ದರಿಂದ ಬರುವುದಲ್ಲ.
ವಿನಾದೈನ್ಯೇನ ಜೀವನಂ. ಇದು ಒಳಗಿಂದ ಇರಬೇಕು. ಕೆಲವರಲ್ಲಿ ಎಷ್ಟು ಮೇಲಕ್ಕೆ ಕೊಂಡು ಹೋದರೂ ಅವರ ಆ ಸ್ಥಿತಿಯಲ್ಲಿ ಇರುವುದಿಲ್ಲ ನೋಡಿ. ಹೌದಪ್ಪ. ಅವರ ಬೆನ್ನು ಬಾಗಿಯೇ ಇರುವುದು, ತಲೆ ತಗ್ಗಿಯೇ ಇರುವುದು. ನಾವು ಹುಟ್ಟುವಾಗಲೇ 4 ಜನ ಇವು ಚಕ್ರವರ್ತಿಗಳು ಬಂದರು ಎನ್ನುವುದಾಗಿ ಹೇಳುತ್ತಾ ಇರುವ ಮಂದಿಗಳ ಆ ಸದ್ದಿನ ಮಧ್ಯದಲ್ಲಿ ಅಂಬೆಗಾಲಿಡುತ್ತಾ ನಡೆದವರು. ಹೇಗಾದರೂ ಒಂದು ಈ ಪ್ರಕರಣಕ್ಕೊಂದು ಅಂತ್ಯವನ್ನು ಹಾಡಬೇಕು ಅಂತ ನಾನು ಯೋಚಿಸ್ತಾ ಇದ್ದೆ. ನಮ್ಮ ಹಾಗೂ ಪಾಂಡವರ ವಿಷಯ. ಅವರು ಬರುವಾಗಲೇ ಹೇಳಿದ್ದಾರಪ್ಪ, ತ್ರಿಕಾಲಜ್ಞಾನಿಯೂ ಕ್ರಾಂತದರ್ಶಿಗಳೂ ಆದಂಥ ವ್ಯಾಸರು ಸತ್ಯವತಿ ದೇವಿ ಹಾಗೂ ಅಂಬಿಕೆ ಅಂಬಾಲಿಕೆಯರಲ್ಲಿ ಹೇಳಿದ್ದಾರೆ. ಯಾವಾಗ? ಪಾಂಡವರು ಹಸ್ತಿನಾವತಿಗೆ ಕಾಲಿಡುವಾಗ. ಇನ್ನು ಕಾಲ ಒಳ್ಳೆಯದಿಲ್ಲ ಚಿಕ್ಕಮ್ಮ ಅಮ್ಮ ಎನ್ನುವುದಾಗಿ ಹೇಳಿ ಅವರನ್ನು ಬದರಿಕಾಶ್ರಮದತ್ತ ಕಳಿಸಿದ್ದಾರೆ. ಪಾಂಡವರು ಬಂದದ್ದೇ ಇಡೀ ಹಸ್ತಿನಾವತಿಗೆ ಒಂದು ಅಪಶಕುನ ಬಂದ ಹಾಗೆ ಅಂತ ಅಲ್ವಾ? ಮತ್ತೆ ಒಬ್ಬ ಅಂತ ನಿರ್ಣಯ ಆದ ಮೇಲೆ ಇಬ್ಬಿಬ್ಬರು ಬಂದ್ರೆ ಯಾರ್ಯಾರಿಗೆ ಕೊಡುವುದು? ರಾಜಕೀಯವಾದ ಸತ್ಯ ಬೇರೆ, ಧಾರ್ಮಿಕವಾದ ಸತ್ಯ ಬೇರೆ. ರಾಜಕೀಯವಾಗಿ ನಿಜವಾಗಿ ಒಳ್ಳೆಯ ಆಡಳಿತ ಮಾಡುವವನೆಲ್ಲ ಧರ್ಮಶಾಸ್ತ್ರದಲ್ಲಿ ಇದ್ದದನ್ನೇ ಮಾಡಿದ್ರೆ ಅವ ಪೂಜೆ ಮಾಡ್ತಲೇ ಇರ್ಬೇಕಷ್ಟೇ. ರಾಜಕೀಯವಾಗಿ ಕೆಲವು ಬುದ್ಧಿವಂತಿಕೆ, ಚಾತುರ್ಯ ಎಲ್ಲ ಬೇಕಾಗ್ತದೆ. ದೇವರ ಅನುಗ್ರಹ ಧರ್ಮಕ್ಕೆ ಸಿಕ್ಕಿತು. ಆದ್ರೆ ಆಡಳಿತ ಯಂತ್ರವನ್ನು ನಡೆಸುವಲ್ಲಿ ಧಾರ್ಮಿಕತೆಯೇ ಸಾಕಾಗ್ತದೋ? ಆಗುವುದಿಲ್ಲ. ಕೆಲವರೆಲ್ಲ ಹೇಳುವುದಂತೆ, ಅಲ್ಲ ಹೇಳುವುದಂತ ಹೇಳುವುದಕ್ಕಿಂತಲೂ ಕೆಲವರಿಗೆಲ್ಲ ಒಂದು ಮನಸ್ಸಿಗೆ ಹಿಡಿದೋಗಿದೆ. ಮಾನಸಿಕ ಅಂತ ಹೇಳುದಿಲ್ವ? ಕೌರವನ ಅವ ಎಂಥದ್ದು ಮಾಡಿದ್ರೆ ಅದು ಕಪಟ, ಕಪಟದ್ಯೂತ ಅಂತ ಹೇಳುವವರು ಈಗ ಒಪ್ಪಿಕೊಂಡವರು ಯಾರು? ಈಗ ಒಂದು ಕಾರ್ಯ ಕೆಟ್ಟದ್ದೋ ಒಳ್ಳೇದು, ಅದಕ್ಕೆ ಯಾರೆಲ್ಲ ಕಾರಣ? ಮಾಡಿದವ ಮಾತ್ರ ಕಾರಣವ? ಅನುಮೋದನೆ ಕೊಟ್ಟವನು ಕಾರಣ, ಪ್ರಚೋದನೆ ಕೊಟ್ಟವನು ಕಾರಣ, ಭಾಗಿಯಾದವನು ಕಾರಣ. ಖಂಡಿತ. ಈಗ ಪಾಪವೇ ಹೌದಾದ್ರೆ ಆ ಪಾಪದಲ್ಲಿ ಸ್ವಲ್ಪ ತುಂಡು ಅವರಿಗೂ ಸಿಗಬೇಡುವ? ಹೇಳಲಿಕ್ಕೆ ಸುಲಭ, ಅವ ಸರಿ ಇಲ್ಲ ಅಂತ. ಸರಿ ಇಲ್ಲದೆ ಇದ್ದದ್ದನ್ನು ಯಾರೆಲ್ಲ ಸುಮ್ಮನೆ ನೋಡಿ ಕುಳಿತುಕೊಳ್ತಾರೋ ಅವ ಅದಕ್ಕಿಂತ ಮೊದಲು ಸರಿ ಇಲ್ಲದವ. ಅದನ್ನು ಪ್ರಚೋದಿಸುವುದವ ಅದಕ್ಕಿಂತ ಹೆಚ್ಚು ಸರಿ ಇಲ್ಲದವ. ಒಂದು ರಾಜತಂತ್ರದ ನೈಪುಣ್ಯದಿಂದ ಈ ಪ್ರಕರಣ ಹೇಗೆ ಒಡ್ಲಿಕ್ಕಿಲ್ಲ ಅಂತ ಮೊದಲೇ ನಿರ್ಧಾರ ಉಂಟು. ಈಗ ಆಗ್ತದೆ ಅಂತ ಹೇಳುವವನಿಗೆ ಒಂದೇ ಕಾರಣ, ಆಗುದಿಲ್ಲ ಅಂತ ಹೇಳುವವನಿಗೆ 1000 ಕಾರಣ. ಒಂದು ಕಾರಣ ಒಡ್ಡಿದ್ದೆ, ವನವಾಸದ ಅಜ್ಞಾತವಾಸದ ಅವಧಿ ಮುಗಿಲಿಲ್ಲ ಅಂತ. ನಮ್ಮದು ಸ್ವಲ್ಪ ಸಮಸ್ಯೆ ಆಯಿತು. ನಾವು ವನವಾಸ ಅಜ್ಞಾತವಾಸ ಅಂತ ಹೇಳುವಾಗಲೇ ಈ ಮಾನದಿಂದ ಅಂತ ಹೇಳಬೇಕಿತ್ತು. ನಮ್ಮ ಅಜ್ಜ ಅದೆಂಥದ್ದು ಸವನಮಾನ ಚಂದ್ರಮಾನ ಇದ್ದದ್ದೆಲ್ಲ ಹೇಳಿದ್ರು. ಮತ್ತೆ ಅಜ್ಜ ಹೇಳುವಾಗ ಯಾವುದು ಕೇಳುವುದಿಲ್ಲ ಅಂತ ಆಗುದು ಯಾಕೆ? ಅಜ್ಜ ಹೇಳಿದ್ದಕ್ಕೆ ಅದನ್ನು ಕೇಳಿದೆ. ನಮಗೆ ದೊಡ್ಡ ಸಂಗತಿ ಅಂತದ್ದು. ಅದರಲ್ಲಿ ಆಗದಿದ್ರೆ ಮತ್ತೊಂದರಲ್ಲಿ ಹೇಳಿ ನಾವು ಕೊಡುವುದಿಲ್ಲ ಅಂತ ಹೇಳುದು. ನಮಗಾಗದೇ ಇರುವ ದೃಪದ ಪುರೋಹಿತರು ಶತಾನಂದ, ಅದು ವ್ಯಂಗ್ಯವೋ ಯಥಾರ್ಥವೋ ಅಂತ ಗೊತ್ತಾಗುದಿಲ್ಲ ನನಗೆ. ಇನ್ನಾದರ ಅರ್ಧ ರಸೆಯನ್ನಿತ್ತು ಪಾಂಡವರನ್ನು ಮನ್ನಿಸಬೇಕು. ಇನ್ನಾದರ ಅರ್ಧ ರಸೆಯನ್ನಿತ್ತು ಅಂದ್ರೆ ಎಂತದ ಅರ್ಥ? ಅಲ್ಲ, ಅಲ್ಲಿ ಎಲ್ಲ ಗುಪ್ತ ಸಭೆ ಆಗಿದೆ ಅಂತೆ ನೋಡಿ. ಎಲ್ಲಿಯವರೆಗೆ ಅಂತ ಕೇಳಿದ್ರೆ ರಾಜಕೀಯ ಎಲ್ಲಿ ಎಲ್ಲ ನಡೆಯುತ್ತದೆ ಅಂತ ಕೇಳಿದ್ರೆ ಮದುವೆ ಮನೆಯಲ್ಲಿಯೂ ನಡೆಯುವುದು ರಾಜಕೀಯವೇ. ಹೌದಾ? ಬಂದದ್ದು ಅಭಿಮನ್ಯುವಿನ ಮದುವೆಗೆ ರಾತ್ರಿ ದೀಪ ಉರಿಸಿ ಮಾಡಿದ್ದು ರಾಜಕೀಯ. ಬಲರಾಮ ದೇವರು ಹೇಳಿದ್ದಾರೆ ಹೇಗೆ ಕೌರವ ಮಾಡಿದ್ದು ಸರಿ ಉಂಟು ಅಂತ. ಅದರಲ್ಲಿ ಒಬ್ಬ ಹೇಳುದಂತೆ, ಅವ ಉಂಟಲ್ವಾ, ಅವು ಒಂದು ನಾಲಿಗೆ ಹಾವು, ನಾಲಿಗೆ ಉಳಿದ ಹಾವುಗಳಿಗೆಲ್ಲ 2 ನಾಲಿಗೆ ದೃಪದ. ಅವ ಹೇಳುದಂತೆ, ನಾವು ಇಲ್ಲಿಂದ ಸಂಧಾನ ಅಂತ ಒಂದೊಂದು ಜನ ಕಳಿಸುವ, ಅವ ಸಂಧಾನ ಅಂತಲೇ ಅದರಲ್ಲೇ ಕಳೆದು ಹೋಗ್ಲಿ, ಆಗ ಇಲ್ಲಿ ನಾವು ಜನ ಸಿದ್ಧ ಮಾಡಿ ಯುದ್ಧಕ್ಕೆ ಸಿದ್ಧ ಆಗುವ ಅಂತ. ಇವ ಕಮ್ಮರನ ಶಾಲೆಯಲ್ಲಿ ಸೂಜಿ ವಿಕ್ರಯಕ್ಕೆ ಬಂದದ್ದು ಕೌರವನಲ್ಲಿ. ಇವನದ್ದು ರಾಜಕೀಯ. ನಾವು ಹುಟ್ಟು ರಾಜಕಾರಣಿಗಳು. ಹಾಗಾಗಿ ನಮ್ಮ ಬಲ ವೃದ್ಧಿ, ಪ್ರತಿಪಕ್ಷದ ಬಲವನ್ನು ಕ್ಷೀಣಗೊಳಿಸುವುದು ಹೇಗೆ ಅಂತ ಯೋಚನೆ ಮಾಡಿ ಶತಾನಂತರ ಹೊರಟ ಕೂಡಲೇ ನಾವು ಯೋಚಿಸಿದ ಹಾಗೆ ನಮ್ಮ ಜನ ಹೇಗೂ ನಮ್ಮಲ್ಲಿ ಉಂಟೆ, ಅವರಲ್ಲಿದ್ದದ್ದನ್ನು ಬಲ ಕಡಿಮೆ ಮಾಡಬೇಕು ಅಂತ ಯೋಚನೆ ಮಾಡಿ ದ್ವಾರಕೆಯತ್ತ ಹೊರಟು ನಿಂತದ್ದು. ನಾವು ಬರುವಾಗೆಲ್ಲ ಅಪಶಕುನ ಆಗಿದೆ, ದೊಡ್ಡ ವಿಷಯ ಅಲ್ಲ. ನಾವು ಹುಟ್ಟುವಾಗಲೇ ನರಿ ಕೂಗಿದೆ, ಅದಕ್ಕೆಲ್ಲ ತಲೆ ಬಿಸಿ ಮಾಡಿದ್ರೆ ಯಾವಾಗಲೂ ಆತ್ಮಹತ್ಯೆ ಮಾಡಿಕೊಳ್ಬೇಕಿತ್ತು ಅಷ್ಟೇ. ಅದಕ್ಕೆಲ್ಲ ತಲೆಬಿಸಿ ಮಾಡಿಕೊಳ್ಳಿಕ್ಕಿಲ್ಲ. ನಾವು ಪ್ರಾಕೃತಿಕವಾಗಿ ಆಗುವುದೆಲ್ಲ ನಮ್ಮ ನಡೆಯನ್ನು ತಡೆಯುವುದಿಲ್ಲ ಅಂತ ಧೈರ್ಯದಲ್ಲಿ ವಿಶ್ವಾಸದಿಂದ ನಡೆಯುವವರು ನಾವು. ಬಂದದ್ದು ನೇರ ದ್ವಾರಕೆಯಲ್ಲಿ ಕೃಷ್ಣನ ಶಯ್ಯಾಗ್ರಹಕ್ಕೆ. ಸರಿ ಓಯ್
ಓ, ಇವ ನನಗಿಂತ ಮೊದಲೇ ಬಂದಿದ್ದಾನೆ. ಹೌದಪ್ಪ. ಅಲ್ಲ, ಇವ ನಾನು ಬರ್ತೇನೆ ಅಂತ ಗೊತ್ತಾಗಿಯೇ ಬಂದದ್ದು ಹೇಗೆ? ನೋಡಿ, ಕೆಲವೊಮ್ಮೆ ನಾವು ಜಿರಳೆಯನ್ನು ಮೀಸೆ ಹೋಗಿಸುವುದಕ್ಕೆ ಬಿಟ್ಟರೆ ಅದು ಎಷ್ಟು ಹೋಗಿಸ್ತದೆ ಅಂತ ಹೇಳುವುದಕ್ಕೆ ಇದೇ ಸಾಕ್ಷಿ. ಅಲ್ಲಿಂದ ಬಂದ ಸಂಧಾನಕಾರ ಅಲ್ವಾ ಶತಾನಂದರು. ಒಂದೆರಡು ದಿವಸ ಇರಲಿ ಅಂತ ಭಾವಿಸಿದ್ದು. ಅವರು ಹಸ್ತಿನಾವತಿಯಲ್ಲಿ ತಿರುಗಿ ನೋಡಿ ಗುಪ್ತ ಮಾಹಿತಿ ಎಲ್ಲ ಅಲ್ಲಿಗೆ ಕೊಟ್ಟದ್ದು. ಓಹೋ, ಇಲ್ಲದ್ರೆ ಅವರಿಗೆ ಕನಸು ಕಾಡ್ತದೆ ನಾನು ಬರ್ತೇನೆ ಅಂತ ಅಲ್ವಾ. ನನಗಿಂತ ಮೊದಲೇ ಬಂದಿದ್ದಾನೆ. ಮೊದಲು ಬಂದು ಹೇಗಿದ್ದಾನೆ? ಬೆನ್ನು ಬಾಗಿಸಿ ಕೈ ಮುಗಿದು ಭಜನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಹೇಳುದು, ಆಡುವವರ ಮಕ್ಕಳು ಆಡು. ಇವರಿಗೆ ಸ್ವಭಾವವೇ ಅದು, ಕೈ ಮುಗಿದೇ ಬದುಕಿದ್ದು. ಕ್ಷತ್ರಿಯ ಕುಲಾಚಾರ ಹೇಗೆ? ಬದುಕಿರ್ಲಿ ಸಾವಿರ್ಲಿ, ಒಂದು ದೈನ್ಯ ಇಲ್ಲದೆ ಬದುಕಬೇಕಾದಂತ ಒಂದು ಮನಸ್ಥಿತಿ ಬೇಕು. ಆ ಕುಲಾಚಾರ ಧರ್ಮರಾಯನಿಗೋ ಧರ್ಮರಾಯನ ತಮ್ಮಂದಿರಿಗೆ ಎಲ್ಲಿ ಉಂಟು? ಆದ್ರೆ ಅವ ಒಬ್ಬ ಬರ್ತಿದ್ರೆ ಕಷ್ಟ ಆಗ್ತಿತ್ತು. ಹೌದಪ್ಪ. ಭೀಮ ಇವ ಬಂದಿದ್ದಾನೆ, ಅವನು ಧರ್ಮರಾಯನ ಅದಕ್ಕೆಲ್ಲ ಒಳ್ಳೆ ಬುದ್ಧಿವಂತ. ನೋಡಿ, ಎಲ್ಲಿಯಾದ್ರೂ ಪ್ರತಿಜ್ಞೆ ಮಾಡ್ಲಿಕ್ಕೆ ಬೊಬ್ಬೆ ಹೊಡಿಲಿಕ್ಕೆ ಅವ, ಇಂಥದ್ದಕ್ಕೆಲ್ಲ ಇವ. ಅಂದ್ರೆ ಕೌರವನಿಗೆ ಏನಾದ್ರೂ ಬೈಬೇಕು ಅಂತ ಆದ್ರೆ ಭೀಮನನ್ನು ಎದುರು ಬಿಡುವುದು, ಅವನಿಗೆ ಏನಾದ್ರೂ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಇವನನ್ನು ಎದುರು ಬಿಡುವುದು. ಹೇಳುವುದು ಧರ್ಮರಾಯನಿಗೆ ರಾಜಕೀಯ ಗೊತ್ತಿಲ್ಲ ಅಂತ, ಅವ ಮಾಡುವ ರಾಜಕೀಯ ಉಳಿದವರಿಗೆ ಗೊತ್ತಾಗುದಿಲ್ಲ ಅಷ್ಟೇ. ಈ ಒಳ್ಳೆಯವರ ಹಾಗೆ ಇರ್ತಾರಲ್ವಾ, ಅವರ ಒಳಗಿರುವ ಕೆಸರು ಹೇಗೆ ಅಂತ ಕಲ್ಲು ಬಿಸಾಡಿ ನೋಡಿದ್ರೆ ಮಾತ್ರ ಗೊತ್ತಾಗುದು, ಕೆರೆಯಿಂದ ಮೇಲೆ ಬಂದ ಹಾಗೆ ಅಲ್ವಾ. ಹೌದೌದು. ನೋಡಿ, ಪೀಠ ಉಂಟು, ಕುಳಿತುಕೊಳ್ಳಿಲ್ಲ ಇವಾಗ. ಯಾಕೆ ಕುಳಿತುಕೊಳ್ಳಿಲ್ಲ? ಯಾಕೆ? ಅವುಗಳಿಗೆ ಮೊದಲೇ ಕೀಳರಿಮೆ ಉಂಟು, ಪೀಠಕ್ಕೆ ನಾವಲ್ಲ ಅಂತ. ಮತ್ತೆ ಎಲ್ಲಿಂದ ಕುಳಿತುಕೊಳ್ಳುದು? ನಾವು ಎಲ್ಲಿ ಹೋದ್ರೂ ನಮಗದು ಪೀಠ ಬರಿದಾಗಿರ್ತದೆ. ನಮಗೆ ಬೇಕಾಗಿ ಪೀಠ ಕಾದಿರ್ತದೆ. ಅಭಿಷೇಕ ಆಗದಿದ್ರು ನಾವು ಪೀಠದಲ್ಲಿ ಕುಳಿತುಕೊಳ್ಳಿಲ್ವಾ? ಎರಡೆರಡು ಸಲ ಅಭಿಷೇಕ ಆದ್ರೂ ಅವ ಕಾಡಿನಲ್ಲಿ ಅಲೆದಾಡ್ಲಿಲ್ವಾ? ತಲೆಯ ಮೇಲೆ ಒಂದು ಪೀಠ ಉಂಟು. ಹೌದು. ಮಲಗಿದ್ದಾನೆ. ಎಂತದು ಅಲ್ಲ, ಮಧ್ಯಾಹ್ನದ ಹೊತ್ತಿನಲ್ಲಿ ಹೀಗೆಲ್ಲ ಮಲಗಲಿಕ್ಕೆ ಉಂಟು, ಅದು ತಾಮಸ ಅಲ್ವಾ? ಅಸುರ ಅಂತಕ್ಕಂತಲ್ಲಿ ಇವನನ್ನು ಭಜನೆ ಮಾಡುದು. ಇವನ ಒಳಗೆ ರಕ್ಕಸ ಇದ್ದಾನೆ, ಇಲ್ಲದ್ರೆ ಹೀಗೆ ನಿದ್ರೆ ಬರ್ತದ? ರಾಕ್ಷಸನಿಗೆ ಮಾತ್ರ ಈ ಹೊತ್ತಿನಲ್ಲಿ ನಿದ್ರೆ ಬರೋದು. ಬಹುಶಃ ಹೀಗಿರಬೇಕು. ಹೇಗೆ? ಇವನ ನನ್ನ ಮಗಳ ಮದುವೆಯಲ್ಲಿ ಅಷ್ಟು ಓಡಾಡ್ಲಿಲ್ಲ, ಅಷ್ಟು ಓಡಾಡಿರ್ಬೇಕು ಅಭಿಮನ್ಯುವಿನ ಮದುವೆಯಲ್ಲಿ. ಯಾಕಂದ್ರೆ ನಮಗೆಲ್ಲ ಹೇಳಿಕೆ ಬರಲಿಲ್ಲ, ಇವನಿಗೆ ಬಂದದ್ದು ಹೇಳಿಕೆ. ಯಾರೋ ಹೇಳಿದ್ದು ಕೇಳಿದ್ದು ಎಂತದಂತೆ, ಪರಿಣಯದ ನೆವದಿ ಬಂದ ನಸುರಾರಿ. ನೆವ ಮಾತ್ರ, ಬೇರೆ ಎಲ್ಲ ಮಾಡಿದ್ದಾನೆ. ಬಹುಶಃ ಅಷ್ಟು ದಿವಸದ ನಿದ್ರೆ ಇವತ್ತು ಮಧ್ಯಾಹ್ನ ತೆಗೀತಾನೆ ಕಾಣ್ತದೆ. ಎಬ್ಬಿಸುವುದಾ? ಎಬ್ಬಿಸಿದ್ರೆ ನಾಳೆ ಹೇಳಿಯಾನು, ನಾನು ಮಲಗಿದ್ರೆ ಎಬ್ಬಿಸಲಿಕ್ಕೆ ಗೌರವ ಅಂತ. ನಾವು ಅವನ ಜನ ಅಂತ ಆಗಿ ಹೋದೆವು. ಅದೆಲ್ಲ ಬೇಡ, ಅವ ಏಳುವವರೆಗೆ ಕುಳಿತುಕೊಳ್ಳುವ. ಸರಿ, ಮತ್ತೆ ನಿರೀಕ್ಷೆಯಲ್ಲಿರುವ. ಹರಿಯು ಮೈ ಮುರಿದಿದ್ದು ಕಂಡಾಗ ನರನ. ಅರ್ಜುನ, ಕೃಷ್ಣಸ್ವಾಮಿ, ಮೈ ಮುರಿದೆದ್ದು ಕಂಡಾಗ ನರನ ಪಿಂತಿರುಗಿ ಕೌರವನೀಕ್ಷಿಸುತ್ತ. ಹರಿಯು ಮೈ ಮುರಿದೆದ್ದು ಕಂಡಾಗ ನರನ ಪಿಂತಿರುಗಿ ಕೌರವನ ನೀಕ್ಷಿಸುತ್ತ. ಪಿಂತಿರುಗಿ ಕೌರವನ ನೀಕ್ಷಿಸುತ್ತ. ಹೊರ ಹೊರ ನೀವಿಬ್ಬರೊಂದಾಗಿ ಬಂದು ದಚ್ಚರಿಯಾಗಿ ತೋರ್ಬುದಿಂದೆನಗೆ. ಹೊರಗರ ನೀವಿಬ್ಬರೊಂದಾಗಿ ಬಂದುದು ಅಚ್ಚರಿಯಾಗಿ ತೋರ್ಬುದಿಂದೆನಗೆ. ಅರ್ಜುನ, ಕೃಷ್ಣಸ್ವಾಮಿ, ನಾನು ಮಲಗಿ ಎಷ್ಟು ಹೊತ್ತಾಯಿತು ಅಂತಲೇ ನನಗೆ ಗೊತ್ತಿಲ್ಲ. ಹಾಗೆ ಅಂತ ಮಲಗಿದ ಹೊತ್ತು ಸರಿಯಾಗಿ ಗೊತ್ತಿದೆ. ಮಧ್ಯಾಹ್ನದ ಊಟ ಮಾಡಿ ಮಲಗಿದ್ದು.
ಸಂಜೆ ಆಯ್ತಾ ಹೇಗೆ? ಆಗ್ತಾ ಅಲ್ಲ? ಉಂಟು. ಜೀವನದಲ್ಲಿ ಸಂಜೆ ಆಗಲಿಕ್ಕೆ ಇನ್ನು ಬಹಳ ಹೊತ್ತಿಲ್ಲ. ಬದುಕಿನಲ್ಲಿ ಬಹಳ ದೂರದವರೆಗೆ ನಾವು ನಡೆದು ಬಂದಿದ್ದೇವೆ. 100 ಅಂತ ಲೆಕ್ಕ ಮಾಡಿದರೆ 50 ಕಳೆಯಿತು. ಮತ್ತೆಂಥದ್ದಾಗ್ಲಿಕ್ಕೆ ಉಂಟಿನ್ನು ಸಂಜೆ ಆಗಲಿಕ್ಕೆ. ಅದಲ್ಲ, ನಿನಗೆ ಇಲ್ಲಿ ಕೂತುಕೊಳ್ಳಿಕ್ಕೆ ಜಾಗ ಇರಲಿಲ್ವೋ ಭಾವ? ಕುಳಿತುಕೊಳ್ಳುವುದಕ್ಕಾಗುವುದಿಲ್ಲಲ್ಲ ಭಾವ. ಏನಾಗಿದೆ ನಿನಗೆ? ಅಭಾವ ಅಂತ ನನಗೊತ್ತುಂಟು. ನೀ ಕೂತುಕೊಳ್ಳಿಕ್ಕಿಲ್ಲ. ನೀ ಬಂದದ್ದಿಲ್ಲಿಗೆ, ನನ್ನ ಮನೆಗೆ. ಹೌದು. ನಾನು ಯಾರು ಅಂತ ನೀನು ಎಣಿಸಿದ್ದು? ದೇವ ಅಂತ. ದೇವರು ಕೂತುಕೊಳ್ಳಿಸಿದ ಮೇಲೆ ಬೇರೆ ಯಾರು ಹೇಳಿದ್ರು ಏಳಬೇಕು ಅಂತ ಇಲ್ಲ. ದೇವರು ಕೂತುಕೊಳ್ಳಿಸುವುದಕ್ಕಿಂತ ಮೊದಲು ಯಾರು ಕೂತರು ಆಗಾಗ ಹೇಳಬೇಕಾಗ್ತದೆ. ಹೌದು. ಆ ಸತ್ಯ ನಿನಗೆ ಗೊತ್ತಿದ್ದರಿಂದ ಬಹುಶಃ ನೀನು ಕೂತುಕೊಳ್ಳಿಲ್ಲ. ಹೌದು. ನೀ ಓ ಅಲ್ಲ, ಅಲ್ಲಿ ಮುಗಿಲಿ, ನಾನು ಮಧ್ಯದಲ್ಲಿ ಮಾತಾಡುದು. ಮುಗಿಲಿ ಅಲ್ಲ, ಅಲ್ಲಿ ಆಯ್ತಾ ಮಾತಾಡಿ? ಇಲ್ಲ ಬಾವ, ನಾನು ನೋಡ್ಲೇ ಇಲ್ಲ ನಿನ್ನನ್ನು. ಅಲ್ಲ, ನೀನು ಹೇಳುವಾಗ ಒಮ್ಮೆ ಹೇಳಬೇಕು ಅಂತ ಇದ್ದೆ ನಾನು. ಇನ್ನು ಹೇಳುದಿಲ್ಲ, ನೀನು ಹೇಳಿದ ವಾಕ್ಯ ಕೇಳಿತು ಅಲ್ಲ, ಹಾಗಾಗಿ ಹೇಳಬೇಕಾಗ್ತದೆ ಅಂತ. ಅಲ್ಲ, ಹಾಗಲ್ಲ. ಯಥಾರ್ಥಕ್ಕಾದ್ರೂ ನಿನ್ನನ್ನು ನೋಡ್ಲಿಲ್ಲ. ಅವನ ಕಿರೀಟದ ಮಣಿಯಲ್ಲಿ ಎಂಥದ್ದೋ ಒಂದು ರೂಪ ಕಂಡ ಹಾಗಾಯ್ತು. ನೀನು ಕಣ್ಣು ಮುಚ್ಚಿ ಮಲಗಿದ್ದ, ಕಿವಿಯೂ ಮುಚ್ಚಿದ್ಯಾ? ಯಾಕೆ? ಯಾಕಂದ್ರೆ ನೀನು ಕಣ್ಣು ಮುಚ್ಚಿ ಮಲಗಿರುವಾಗ ನಾನು ಕೇಳಿದ ಪ್ರಶ್ನೆಗೆ ನೀನು ಗೊತ್ತಿಲ್ಲದೆ ಉತ್ತರ ಕೊಡ್ತಿ ಅಂತ ಕೆಲವು. ನೀನು ಕೇಳಿದ್ಯಾ? ಅಲ್ಲ, ಹೇಳಿದ್ರು ನನ್ನಷ್ಟಕ್ಕೆ. ನಾನು ಅಂದ್ರೆ ಅದು ಬಹಳ ಅಪಾಯ. ಪೂರ್ತಿ ಕಣ್ಣು ಮುಚ್ಚಿದ್ರು ಅಪಾಯ ಇಲ್ಲ, ಪೂರ್ತಿ ಕಣ್ಣು ಬಿಟ್ಟರು ಅಪಾಯ ಇಲ್ಲ. ತೆರೆದರೆ ನಯನ, ತೆರೆಯದಿದ್ರೆ ನಾನು ಯಥಾರ್ಥ ನೀನೇನು ಮಾತಾಡಿದ್ದಿ ಅಂತ ಕೇಳಿ ಆಗ್ಬೇಕು ಅಂತ ಇಲ್ಲ ನನಗೆ. ಇಲ್ಲಪ್ಪ ನೀನು ಹಾಗೆ ಹೇಳಿದ್ಯಾ? ಅಲ್ಲ, ನಾನು ಹೇಳಿದ್ದು ನನ್ನಷ್ಟಕ್ಕೆ. ನಾನು ಅವನ ಭಾವವನ್ನು, ನನ್ನ ಬದುಕಿನ ಪ್ರಶ್ನೆ ಅದು. ಇದು ನಿನ್ನನ್ನು ನಾನು ಕೂತುಕೊಳ್ಳಿಸಬೇಕು ಅಂತ ಇಲ್ಲ, ನೀ ಕೂತ್ಕೊಂಡಿದ್ದಿ. ಅದು ನನ್ನ ತಲೆಯ ಮೇಲೆ. ಜೀವಮಾನದಲ್ಲಿ ಹಾಗೆ ಉಳಿದವರಲ್ಲಿ ಕೇಳಿ ಕುಳಿತುಕೊಳ್ಳಿಕ್ಕಿಲ್ಲ, ನಾವು ಕುಳಿತುಕೊಳ್ಳುವುದೇ. ತೊಂದರೆ ಇಲ್ಲ ಬಾವ, ಯಾರಾದರೂ ಕೂತುಕೊಳ್ಬೇಕು. ಮತ್ತೆ ನಿನ್ನಂಥವರೆಲ್ಲ ಕೂತುಕೊಂಡ್ರೆ ಬಾಕಿದ್ದವರಿಗೆ ಸುಖ. ನೀನು ಯಾವ ಅರ್ಥದಲ್ಲಿ ಹೇಳಿ? ಅಲ್ಲ, ನೀನು ಕೂತ್ಕೊಂಡು, ನಾನು ಕುಳಿತುಕೊಳ್ಳುವಲ್ಲಿ ಕುಳಿತುಕೊಂಡ್ರೆ ಬಾಕಿದ್ದವರಿಗೆ ಸುಖ. ಹೌದು, ಇದು ಅದೇ ಸಮಸ್ಯೆ. ನಿಮ್ಮಿಬ್ಬರನ್ನೂ ಒಟ್ಟಿಗೆ ಕಂಡಾಗ ನೂತನವಿದು, ನೂತನವಾಯಿತು ಬಾವಯ್ಯ. ನಮ್ಮ ಹಿರಿಯ ಭಾವಯ್ಯ ನೀ ವೈತಂದು ತಪರೂಪ ಸ್ವಾರಿ ಭಾವಯ್ಯ. ನೂತನವಿದು ನಮ್ಮ ಹಿರಿಯ ಭಾವಯ್ಯ, ನಮ್ಮ ಹಿರಿಯ ಭಾವಯ್ಯ ನೀ ವೈ ತಂದು ತಪರೂಪ ಸ್ವಾರಿ, ನೀ ವೈ ತಂದು ತಪರೂಪ ಸವಾರಿ. ಸಾತಿಶಯದೊಳಿರ್ಪರೆ ನಿಮ್ಮವರು, ಸಾತಿಶಯದೊಳ್ ಇರ್ಪರೆ ನಿಮ್ಮವರು. ಪಾಂಡು ಜಾತರುಳ್ ನಿನಗಾಯ್ತೆ ಕರುಣ, ಪಾಂಡು ಜಾತರುಳ್ ನಿನಗಾಯ್ತೆ ಕರುಣ ಅವಯ್ಯ. ಸಾಧಿಸಯದೊಳ್ಳಿರ್ಪರೆ ನಿಮ್ಮವರು, ಪಾಂಡು ಜಾತರುಳ್ಳಿನ ಗಾಯ್ತೆ ಕರುಣಾದ. ನೂತನವಿದು ನಮ್ಮ ಹಿರಿಯ ಭಾವಯ್ಯ ನೀ ವೈ ತಂದು ತಪರೂಪ ಸ್ವಾರಿ, ಸಾಧಿಸಯದೊಳಿರ್ಪರೆ ನಿಮ್ಮವರು, ಪಾಂಡು ಜಾತರುಳ್ ನಿನಗಾಯ್ತೆ ಕರುಣಾ ಭಾವಯ್ಯ.
ಅದು ಒಳ್ಳೇದಕ್ಕೆ ಹೇಳುದಲ್ಲ ಹಾಗೆ. ಹಾ, ಹರ 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 ಅಂತ ಎಲ್ಲ ಹೋಗ್ಲಿ ಅಂತಲೇ ಹೇಳುದು. ಪರಮಾಶ್ಚರ್ಯಕ್ಕೆ ಯಾವನು ಒಳಗಾಗ್ತಾರೋ, ಹಾ ಯಾವುದು ಅಭೂತಪೂರ್ವವಾಗಿ ನಮಗೆ ಕಾಣಿಸಲ್ಪಡ್ತದೋ, ಹಾ ಇದು ಆಗುವುದೇ ಇಲ್ಲ ಅಂತ ಘಟಿಸಿದ ಹೊತ್ತಿನಲ್ಲಿ ಆಯಿತು ಅಂತ ಹಾ. ನಾವೊಂದು ಸಂತೋಷವನ್ನು ಸಂಭ್ರಮಿಸುವ ಕಾಲದಲ್ಲಿ ನಿನಗೆ ಆಶ್ಚರ್ಯ, ಹಾ, ನೀನೇ ಒಂದು ಪ್ರಪಂಚಕ್ಕೆ ಆಶ್ಚರ್ಯ. ನಾನು ಪ್ರಪಂಚಕ್ಕೆ, ಹೌದು. ನನಗೆ ಆಶ್ಚರ್ಯ ಇಲ್ಲ ಅಂತ ಹೇಳಿದ್ಯಾರು? ಉಂಟಾ? ಮತ್ತೆ ಹಾ. ಉಂಟು ಅಂತಾದ್ರೆ ಉಂಟು, ಹಾ. ಇಲ್ಲ ಅಂತಾದ್ರೆ ಇಲ್ಲ. ಇಲ್ಲ ಅಂತಾದ್ರೆ ಕೆಲವು ಸಲ ಉಂಟು ನನಗೆ, ಹಾ, ನಿನಗೆ ಆದ್ರೆ ಉಂಟು, ನನಗಾದ್ರೆ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲ. ನನಗಾಯ್ತು. ಹೌದಾ? ಹಾ. ಯಾಕದು? ನಾನು ನಿದ್ದೆಯಿಂದ ಎದ್ದನೋ, ಹಾ. ನಾನು ಪಕ್ಕ ಕಣ್ಣುಜ್ಜಿಕೊಳ್ಳುವುದು, ಹ್ಮ್. ನಾನು ನೋಡುವುದು ಹೌದಾ ಅಲ್ವಾ ಅಂತ. ಅದು ಯಾಕೆ? ಹಲಸಿನ ಮರದಲ್ಲಿ ತೆಂಗಿನಕಾಯಿ ಆದಾಗೆ. ಅಲ್ಲಿ ನೀನು ಮಾಡುವಿ. ಇದು ಹಲಸಿನ ಮರದಲ್ಲಿ ತೆಂಗಿನಕಾಯಿ ಆದದ್ದಲ್ಲ, ಮತ್ತೆ ಹಲಸಿನ ಮರ ತೆಂಗಿನಕಾಯಿ ಮರದ ಒಟ್ಟಿಗೆ ಉಂಟು. ಹಾ. ಪಕ್ಕ ಗೊತ್ತಾಯ್ತು ನೋಡುವಾಗ ಗೊತ್ತಾಯ್ತು ಎಡೆಯಲ್ಲಿ ತೆಂಗಿನ ಮರ, ಗೊತ್ತಾಯ್ತು. ಸುತ್ತ ಹಲಸಿನ ಮರ. ಗೊತ್ತಾಯ್ತು ಯಾವುದಾದ್ರೂ ಒಂದನ್ನು ತೆಗಿಯದೆ ಒಂದು ಉಳಿಯುವುದಿಲ್ಲ ಅಂತ. ನೀವು ಹೇಳುದು ಯಾಕೆ ಹಾಗೆ ವಕ್ರ ಹುಟ್ಟಿಕೊಳ್ಳುವುದು? ಹೌದು. ನಿನಗೆ ಯಾಕಂದ್ರೆ ಎರಡು ಬೆಳಿಬೇಕಾದ್ರೆ ಕಷ್ಟ ಉಂಟು, ಒಂದನ್ನು ತೆಗಿಬೇಕು ಅಂತ ಹೇಳುದು ನೀವು. ಇಲ್ಲ, ಕೆಲವು ಸಲ ತೋಟದಲ್ಲಿ ಕೃಷಿಕನಾದವ ಎರಡನ್ನೂ ಉಳಿಸುವ ಉದ್ದೇಶದಲ್ಲಿ ಹಾಗೊಂದು ವ್ಯವಸ್ಥೆ ಮಾಡಿಕೊಂಡಿರ್ತಾರೆ. ಸರಿ. ಈ ತೆಂಗಿನ ಮರಕ್ಕೊಂದು ಗುಣ ಉಂಟು. ಏನು? ಆಚೆಯಿಂದ ಅಡ್ಡ ಬಂದ್ರೆ ಈಚೆಗೆ, ಹೌದು. ಈಚೆಯಿಂದ ಅಡ್ಡ ಬಂದ್ರೆ ಆಚೆಗೆ. ಹೌದೌದು. ಅದು ಎಲ್ಲಿ ಬೇಕಾದ್ರೂ ತನ್ನನ್ನು ತಾನು ಒಡ್ಡಿಕೊಂಡು ಬೆಳೀತದೆ. ಬಿಸಿಲಿಗೆ ಬೇಕಾದ ಹಾಗೆ ಬಾಗುವುದು. ಇವ ನೋಡು, ತೆಂಗಿನ ಮರದ ಹಾಗೆ ನೋಡು, ಉದ್ದ ಅಂತ ಹೇಳಿದ್ದಲ್ಲ, ಆ ಒಂದು ನಿನ್ನ ಅಲ್ಲ, ಹಲಸಿನ ಅವ ತೆಂಗಿನ ಮರ ಅಂತ ನನಗೆ ಬೇಸರ ಅಲ್ಲ, ನನ್ನನ್ನು ಹಲಸಿನ ಮರ ಅಂತ ಹೇಳಿ ಯಾವ ಬಾಗಿಲಿಗೆಲ್ಲ ಹಾಕ್ತಿ ಅಂತ ಇರೋದು. ಈಗ ಇಷ್ಟು ಬೇಗ ಸಿಗಲಿಕ್ಕೆ ಆಗಲಿಲ್ಲ, ಸರಿ ತಿರುಳಾಗಬೇಕು, ಇಲ್ಲದಿದ್ರೆ ಸಿಗದೇನು ಪ್ರಯೋಜನ. ಭಾವ 70 ಆಯ್ತು, ಇನ್ಯಾವಾಗ ತಿರುಳಾಗೋದು? ಎಷ್ಟು ವರ್ಷ ಬೆಳಿಲಿಕ್ಕುಂಟು? 1000 ವರ್ಷ ಎಲ್ಲ ಬೆಳೆದ್ರೆ ಮತ್ತೆ. ಆದ್ರೂ ನಿನಗೊಂದು ಯೋಚನೆ ಉಂಟು ಸಿಗಿಯುವುದು. ಅಲ್ಲ, ಸಿಗಿಯುವುದಂತಲ್ಲ, ಉಪಕಾರಕ್ಕೆ. ಸರಿ. ಈಗ ಮನ್ಮಥ ಸಾಯ್ಲಿಲ್ವಾ? ಹೌದಪ್ಪ. ಸುಮ್ಮನೆ ಸತ್ತನ? ಇಲ್ಲ. ಮತ್ತೆ ಲೋಕೋಪಯೋಗಕ್ಕೆ ಬೇಕಾಗಿ ಈಗ ದದೀಚಿ ಇತ್ಯಾದಿಗಳೆಲ್ಲ ಒಂದೊಂದು ಹೆಸರು ತರಬೇಡ, ನಮಗೆಲ್ಲ ಜೀವಮಾನದಲ್ಲಿ ಅಂತ ಔದಾರ್ಯ ಇಲ್ಲ. ಹೇಳಿದ್ದು ಹೌದೌದು. ನಿಸ್ವಾರ್ಥವಾದಂತಹ ಸೇವಾ ಭಾವ ಸ್ವಾರ್ಥರಹಿತವಾದದ್ದು ಈ ಪ್ರಪಂಚದಲ್ಲಿ ಬೆಲೆ ಕಟ್ಟುವುದಕ್ಕಾಗದೇ ಇರುವಂತದ್ದು. ಹೌದು. ಹಾಗೆ ಒಮ್ಮೆ ಆಶ್ಚರ್ಯ ಆದ್ದು, ತಲೆಬಿಸಿ ಆದ್ದಲ್ಲ, ತಲೆಬಿಸಿ ಆದ. ನೀವಿಬ್ರು ಒಟ್ಟಾದ್ರಲ್ಲ. ಅಯ್ಯೋ, ಅಲ್ಲವೇ ಅಲ್ಲ, ನೀವಿಬ್ರು ಒಟ್ಟಾದ್ರಲ್ಲ, ಇನ್ನು ನನಗೆ ಕೆಲಸ ಇಲ್ಲ ಅಂತ. ಅದು ನೋಡು ದುರ್ಬುದ್ಧಿ. ಈಗ ನೀವಿಬ್ರು ಒಟ್ಟಾದ್ರೆ ನನಗೆ ಕೆಲಸ ಇಲ್ವಾ? ಹಾಗಲ್ಲ, ಕೆಲವರೆಲ್ಲ ನನಗೆ ಬೇರೆ ಕೆಲವರ ಕೆಲಸ ಆಗುವುದೇ ಅವರಿಬ್ಬರು ಸಂಘರ್ಷ ಮಾಡಿ. ಇಲ್ಲ, ನನ್ನದು ಹಾಗಲ್ಲ. ಆಗಲ್ಲ, ನಾನು ನೋಡಿ ಮಾಡುವ. ಸರಿ. ಈಗ ಇಬ್ರು ಒಟ್ಟಾದ್ರೆ ಬೇರೆ ಕೆಲಸ, ಇಬ್ರು ಬೇರೆ ಬೇರೆ ಇದ್ರೆ ಬೇರೆ ಕೆಲಸ, ಇಬ್ರು ಒಟ್ಟಿಗೆ ಆಗಬೇಕಾದ್ರೆ ಒಂದು ಕೆಲಸ, ಇಬ್ರು ಒಟ್ಟಿಗಿದ್ದವರು ಬೇರೆ ಬೇರೆ ಆಗಬೇಕಾದ್ರೆ ಬೇರೆ ಕೆಲಸ. ಸರಿ. ನಾನು ಜೀವಮಾನದಲ್ಲಿ ನನ್ನನ್ನು ಒಗ್ಗಿಸಿಕೊಂಡದ್ದೇ. ನೀನು ಮಾಡ್ಲಿಕ್ಕೆ ಅಥವಾ ಮಾಡದೆ ಉಳಿದ ಕೆಲಸ ಯಾವುದಿಲ್ಲ. ನಾನು ಅದಕ್ಕೆ ಬಂದದ್ದು, ನಾ ಮಾಡ್ಲಿಕ್ಕೆ ಬಂದದ್ದು. ಈ ಪ್ರಪಂಚದಲ್ಲಿ ಏನೆಲ್ಲ ಆಗಬೇಕು ಎನ್ನುವುದನ್ನು ತೀರಿಸುವುದಕ್ಕಾಗೇ ಬಂದವ. ಈಗ ಹೇಳುವುದಿಲ್ವ ಕೆಲವರೆಲ್ಲ, ನಾನು ಬೇರೆ ಹೇಳುದು ಆಗಬಾರ್ದು ಕೂಡ ಆಗಿದೆ ಹಾಗೆ ಅಂತ. ಈ ಪ್ರಪಂಚದಲ್ಲಿ ನನ್ನನ್ನು ಪಡೆದವರು ದುಃಖವನ್ನು ಹೊಂದಿದಾರಪ್ಪ. ಈಗ ನನ್ನ ಅಮ್ಮನಿಗೆ ಎಷ್ಟು ಜನ ಮಕ್ಕಳು? ಲೆಕ್ಕ ಹಾಕಿದ್ರೆ ನೀನು 8ನೇ ಅಲ್ವಾ? 6 ಉಂಟಾ? ಇಲ್ಲ. ಹಾಗಾದ್ರೆ ಕೃಷ್ಣನನ್ನು ಪಡೆದ ತಾಯಿಗೂ ಒಂದು ಪುತ್ರ ವಿಯೋಗದ ದುಃಖ ಬರ್ತದೆ ಅಂತಾದ್ರೆ ಅದು ದುಃಖ ಅಲ್ವಾ? ಹೌದಪ್ಪ. ಹೌದಾ? ನನ್ನನ್ನು ಪಡೆದವರು, ನನ್ನನ್ನು ಹೊಂದಿದವರು ದುಃಖದಿಂದ ದೂರ ಇದ್ದಾರೆ ಅಂತ ಅರ್ಥ ಅಲ್ಲ. ನನ್ನನ್ನು ಪಡೆಯದೇ ಇದ್ದವರು ಸುಖದಲ್ಲಿ ಇಲ್ಲ ಅಂತಲೂ ಅಲ್ಲ. ಜೀವನದಲ್ಲಿ ಹಾಗೆ ಕೆಲವು ಸಲ ಅವರು ಪಡ್ಕೊಂಡು ಬಂದದ್ದು ಬಹಳಷ್ಟು ಇದ್ರೆ ಬೇರೆ ಯಾರು ಏನು ಮಾಡಿದ್ರು ಎಂಥದ್ದು ಆಗುದಿಲ್ಲ. ಕೆಲವರೆಲ್ಲ ಹೇಳುದಿಲ್ವಾ, ನೀ ದಿನ ಒಳ್ಳೇದುಂಟು ಅಂತ. ಕೆಲವರಿಗೆಲ್ಲ ದಿನ ಹಾಳಾಗ್ತಾ ಬರುವಾಗ ಬರೆದದ್ದು ಸರಿಯಾಗಿ ಅಕ್ಷರ ಮತ್ತೊಬ್ಬರಿಗೆ ಕಾಣದ ಹಾಗೆ ಮಾಸುತ್ತಾ ಬಂದ್ರೆ ಮತ್ತೆ ಅವ ಏನು ಮಾಡಿದ್ರು ಪ್ರಯೋಜನ ಇಲ್ಲ. ಹೌದೌದು. ಕೆಲವೊಮ್ಮೆ ದಿನ ಒಳ್ಳೇದಿರುವಾಗ ಕೆಟ್ಟದ್ದು ಮಾಡಿದ್ರು ಒಳ್ಳೆ ಫಲ ಸಿಗ್ತದೆ. ದಿನ ಹಾಳಾದ್ರೆ ಒಳ್ಳೇದು ಮಾಡಿದ್ರು ಕೆಟ್ಟ ಫಲ ಸಿಗ್ತದೆ. ಹೇಳುವಾಗ ಕೆಲವೆಲ್ಲ ಆ ಕಾರಣವನ್ನು ಹೊಂದಿಕೊಂಡು ಬರಬಹುದಾದಂತಹ ವಿಷಯಗಳು ವಿಷಮವಾಗಿ ಕೆಲವರಿಗೆ ಕಾಣ್ತದೆ. ಹಾಗೆ ಮಾಡಿದ್ದರಿಂದ ಹೀಗಾಯ್ತೋ ಹೇಳಬಹುದಷ್ಟೇ. ಹೌದಾ? ದಿನ ಬರುವಾಗ ಹಾಗೆಲ್ಲ ಆಗುದು. ಸರಿ. ದಿನ ಅಂದ್ರೆ ಅರ್ಥ ಆಯ್ತಲ್ಲ? ಗೊತ್ತಾಯ್ತು. ಸಮಯದ ಅಭಾವ ಪ್ರಭಾವ, ಕಾಲ ಬರುವಾಗ. ಆ ಕಾಲ ಬರುವಾಗ ನಿನಗೆ ಒಳ್ಳೆ ಶಬ್ದ ಅದು ಕಾಲ. ಒಳ್ಳೇದುಂಟು ಅಲ್ಲ, ಆ ಕಾಲ ಎನ್ನುವ ನಮಗೆ ಅರ್ಥ ಆಗುವ ಎಲ್ಲರಿಗೂ ಭಾವ. ನೂತನ ಅಂತ ಪ್ರಸಂಗವ? ಇಲ್ಲ, ಪ್ರಸಂಗ ಹೆಸರಿಟ್ಟಿದ್ದೇವೆ ನಾವು.
ಹೌದಾ? ನೂತನ ಅಂದ್ರೆ ಹಾ, ಹೊಸತರಲ್ಲಿ ಹೊಸತು. ಹೌದೌದು. ಕೆಲವೊಮ್ಮೆ ನೂತನ ಪ್ರಸಂಗ ಅಂತ ಹಾಕುವುದು, ದಿನ ಬರುವಾಗ ಬರೇ ಹಳತ್ತಿರುವುದು ಅದು. ಹೌದು. ಅತೀ ನೂತನ. ಹೌದಾ? ಅತೀ ನೂತನ ಅಂದ್ರೆ ಬಹಳ ಹಳತ್ತನ್ನು ನವೀಕರಿಸಿದ್ದು. ಇವರು ನಿರೀಕ್ಷೆ ಇಟ್ಟುಕೊಂಡವ್ರು ಎಂತದಪ್ಪ ಅಂತ ಬರುದು, ಅಲ್ಲಿ ನೋಡುವಾಗ ನೋಡಿ ನೋಡಿ ಹಳಸಿ ಹೋದದ್ದು. ಹೌದೌದು. ಈ ಕೆಲವು ಸಲ ಈ ಹಳತ್ತಕ್ಕೆ ಹೊಸತಾದಂತಹ ಒಂದು ಬಣ್ಣ ಕೊಟ್ರೆ ಅದರ ಮೇಲೆ ಅದು ಒಂದು ಪ್ರತಿಭೆ. ಹೌದು. ಈಗ ನಾನು ಹೇಳುವುದು ಅದಲ್ಲ, ಹಾ. ಇದು ಅಪರೂಪದ ಸ್ವಾರಿ. ಯಾವ ಭಾಷೆಯ ಸ್ವಾರಿ? ಸವಾರಿ. ಹಾ, ಸರಿ ಸರಿ, ಸವಾರಿ. ಹಾ, ಸರಿ. ಹೀಗೊಂದು ಆದೀತು ಎನ್ನುವ ಕಲ್ಪನೆಯೇ ಇಲ್ಲದ ಈ ಹೊತ್ತಿನಲ್ಲಿ ನೀವಿಬ್ಬರು ನನ್ನ ಮನೆಯೊಳಗೆ, ನನ್ನ ಅಂತಃಪುರದೊಳಗೆ, ಒಬ್ಬ ತಲೆಯ ಮೇಲೆ ಮತ್ತೊಬ್ಬ ಕಾಲ್ಬುಡದಲ್ಲಿ ನಿಜವಾದ ಸಂಬಂಧಿಗಳು ನಿಲ್ಲಬೇಕಾದ ಜಾಗ ಅದು. ಹೇಗದು? ಒಬ್ಬ ಸತ್ತು ಮಲಗಿದ್ರು, ಒಬ್ಬ ಕಾಲ್ಬುಡದಲ್ಲಿ ತಲೆಯ ಮೇಲೆ ಮನಸ್ಸು ಬರಲಿಲ್ಲ ಅಲ್ಲ, ನೀನೇ ಮುಂದುವರಿಸಿ. ಒಬ್ಬ ತಲೆಯ ಮೇಲೆ ಕೆಳಗೆ ಒಬ್ಬ ನಿಜವಾದ ಸಂಬಂಧಿಗಳು ಆಗಲೇ ನಿಜವಾದ ಸಂಬಂಧಿಗಳು ಹಾಗೇ ನಿಲ್ಲುದು. ಈಗ ನಿದ್ದೆ ಅಂತ ಹೇಳಿದ್ರೆ ಒಂದು ಮರಣದ ಮತ್ತೊಂದು ಸ್ಥಿತಿ. ಈಗ ನಿದ್ದೆಯಲ್ಲಿ ಯಾರಿಗಾದ್ರೂ ಏನಾದ್ರೂ ಗೊತ್ತಾಗ್ತದೆ, ತಾತ್ಕಾಲಿಕ ಮರಣ ಅಲ್ವಾ? ಹೌದಾ? ಈಗ ನಾನು ಮಲಗಿದ್ದೆ, ನಿಮಗೆ ಹಾಗೊಂದು ಭಾವ ಬಂತು, ಕೆಳಗಿನಿಂದ ಒಬ್ಬ ಭಾವ, ಮೇಲಿನಿಂದ ಮತ್ತೊಬ್ಬ ಭಾವ. ನನಗೆ ಆ ಭಾವ ಇಲ್ಲ. ನನಗೆ ಈ ಭಾವಂದಿರನ್ನು ಕಾಣುವಾಗ ನೂತನ ಇದು ಹಿರಿಯ ಭಾವಯ್ಯ, ಹಿರಿದಾದ ಭಾವವನ್ನು ಹೊಂದಿದ, ಪ್ರಾಯದ ಮಟ್ಟಿಗೆ ನೋಡುದಿದ್ರೆ ಅವನಿಗಿಂತ ನೀನು ದೊಡ್ಡವನಾದ ಕಾರಣ ನೂತನವಿದು ಹಿರಿಯ ಭಾವಯ್ಯ ನಿನಗೆ. ಎಲ್ಲ ಹೇಳ್ತಾರೆ, ಕೌರವನಿಗೆ ಅವರಲ್ಲಿ ಸರಿ ಇಲ್ಲ, ಕೌರವನಿಗೆ ಅವರಲ್ಲಿ ಸರಿ ಇಲ್ಲ. ಹೌದಾ? ಅದು ಹೌದಾ? ಹೌದೇ. ಎಂತದೌದು? ಈಗ ನೀನು ಹಾಗೆಲ್ಲ ತರ್ಕ ಮಾಡಿ ನಡೆಯಲಾರದ ಸ್ವಪ್ನವನ್ನೊಂದು ಇಲ್ಲಿ ನನಸು ಮಾಡ್ಲಿಕ್ಕೆ ಹೊರಡಬೇಡ. ನಾವು ಸರಿ ಇದ್ದು ಬಂದದ್ದಲ್ಲ, ಮತ್ತೆ ನಾವು ಒಟ್ಟಾಗಿ ಬಂದದ್ದು ಅಲ್ಲ, ಮತ್ತೆ ನಾವು ಇಲ್ಲಿ ಬಂದ ಮೇಲೆ ಅನಿವಾರ್ಯಕ್ಕೆ ನಮ್ಮ ಗ್ರಾಚಾರಕ್ಕೆ ಒಟ್ಟಾದ್ದು. ಆದರೂ ನಾ ಹೇಳ್ತೇನೆ, ನೀನು ಅವರನ್ನು ಅಡವಿ ಕಟ್ಟಿದರೇನು ಸಹಜಾತರಿವರೆಂಬ ಒಡಲು ರೀತಾನೊಡಗೂಡೆ, ಒಡಲು ರೀತಾನೊಡಗೂಡೆ. ಕಡುಹಿತದಲ್ಲಿ ನೀವನ್ಯೋನ್ಯರಾದರೆ ಬಲು ಬೆಡಗು ರಂಜಿಪುದು ರಾಜ್ಯದಲ್ಲಿಯೇ. ಅಡವಿ ಕಟ್ಟಿದರೇನು ಸಹಜಾತರಿವರೆಂಬ ಒಡಲು ರೀತಾನೊಡಗೂಡೆ. ನಿಮ್ಮಿಬ್ಬರನ್ನು ಈ ಜಾಗದಲ್ಲಿ ಒಟ್ಟಿಗೆ ಕಂಡಾಗ ಏನು ಕೇಳಬೇಕು ಏನು ಕೇಳಬಾರ್ದು ನನಗೆ ಪಕ್ಕ ಅಯೋಮಯ. ಸಂತೋಷದಲ್ಲಿ ಇದು ಹೇಳಿದಾಗ ಅಪ್ಪಯ್ಯ ಹೇಗಿದ್ದಾರೆ? ಮೊದಲನ ಹಾಗೆ ಇದ್ದಾರೆ, ಸೌಖ್ಯ ಅಲ್ವಾ? ಸೌಖ್ಯ ಇದ್ದಾರೆ. ಈ ಪ್ರಾಯದವರಲ್ಲಿ ಹೋಗಿ ಹೇಗಿದ್ದೀರಿ? ಕಣ್ಣು ಕಾಣುವುದಿಲ್ಲ, ಕಿವಿ ಕೇಳುವುದಿಲ್ಲ, ನಡಿಲಿಕ್ಕೆ ಆಗುವುದಿಲ್ಲ. ನಾವು ಹೇಳಿದ್ದನ್ನು ಕೇಳಿದ್ದನ್ನು ಯಾರೂ ಕೇಳುವವರಿಲ್ಲ ಇಲ್ಲಿ. ನಮಗೆ ಹೊತ್ತು ಹೋಗುವುದಿಲ್ಲ, ಮಾತಾಡಲಿಕ್ಕೆ ಮುಖ ಕೊಟ್ಟು ಮಾತಾಡುವ ಮುಖವೇ ಇಲ್ಲ ನಮ್ಮಲ್ಲಿ. ಹೀಗೆಲ್ಲ ಜುಗುಪ್ಸೆಯಿಂದ ಮಾತಾಡುವವರು ಇದ್ದಾರೆ. ಹಾಗೆ ಅಂತ ಕೆಲವರು ಈ ಪ್ರಾಯದಲ್ಲಿ ಎಷ್ಟು ಬೇಕು ಅಷ್ಟ ಆರೋಗ್ಯ ಉಂಟು ನಮಗೆ. ದೊಡ್ಡ ವಿಷಯ ಇಲ್ಲ, ಯಾಕೆಂದ್ರೆ ನಮ್ಮ ಅಪ್ಪನಿಗೆ ಕಣ್ಣಿಲ್ಲದಿದ್ರು ಎರಡು ಕಣ್ಣಿನ ಹಾಗೆ ವಿದುರನು ಸಂಜಯನಿದ್ದಾರೆ. ಅವರು ಯಾವಾಗಲೂ ಅವರಿಗೆ ಸಂತೋಷ ಆಗ್ತದೆ, ನಮಗೆ ತಲೆದಿಂದ ಹಾಗೆ ಹೇಳ್ತದೆ. ಹೌದು, ನಮ್ಮ ಅಪ್ಪನಿಗೆ ಅದೇ ಬೇಕಾದ. ಅದು ಹಿಂದಿನ ವಿಷಯ ಅಲ್ವಾ? ಹೌದೌದು. ಅವರು ಬೆಳೆದು ಬಂದ ದಾರಿಯಲ್ಲಿ ಒಂದು ಸಮಪ್ರಾಯದವರು. ಹೌದು, ಸಮಪ್ರಾಯದವರು. ಈಗ ನಾ ಹೇಳಿದ ಹಾಗೆ ಕೇಳಿದ ಹಾಗೆ ನಿಮ್ಮ ಹಸ್ತಿನಾವತಿಯಲ್ಲಿ 3 ಅರಮನೆ. ಹೌದೌದು. ಅದರಲ್ಲಿ ಒಂದು ಅರಮನೆಯಲ್ಲಿ ಪಾಂಡು ಇದ್ದ. ಹೌದು. ಈಗ ಪಾಂಡು ಇಲ್ಲ. ಪಾಂಡುವಿನ ಮಕ್ಕಳು ಇಲ್ಲ. ಅದರಲ್ಲಿ ನಿನ್ನ ತಮ್ಮ ದುಶ್ಯಾಸನ ಇಲ್ಲ. ಹೌದೌದು. ಅಲ್ಲ, ಅದು ಆ ಕಾಲದ ವಿಜೃಂಭಣೆ ಅಲ್ಲ. ಹೌದಪ್ಪ, ಅದು ಮೊದಲು ಅಣ್ಣ ಇದ್ದಲ್ಲಿ ಈಗಲೂ ಅಣ್ಣನೇ ಇದ್ದಾನೆ. ಹೌದು. ಆ ಅಣ್ಣನ ಮಗ ನಾನು, ತಮ್ಮ ಇದ್ದಲ್ಲಿ ನನ್ನ ತಮ್ಮ ಇದ್ದಾನೆ. ಹಾಗೆ ಇದು ಭವಿಷ್ಯ. ನೀನು ಇತಿಹಾಸ ಹೇಳೋದು, ನಾನು ಭವಿಷ್ಯದ್ದು ಹೇಳೋದು. ಅಣ್ಣ ಇದ್ದಲ್ಲಿ ಅಣ್ಣನೇ ಇದ್ದಾನೆ. ನಿನ್ನ ತಮ್ಮ ಅವನ ಅಲ್ಲ, ನಿನ್ನ ತಮ್ಮ ಅವನ ತಮ್ಮ ಇದ್ದಲ್ಲಿದ್ದಾನೆ. ಈಗ ಧೃತರಾಷ್ಟ್ರ ಪಾಂಡು ಇಲ್ಲಲ್ಲ. ಹೌದು. ಈಗ ಧೃತರಾಷ್ಟ್ರನಿಗೆ ಮತ್ತೆ ಯಾರು? ನಾನಲ್ವ. ಅಲ್ಲಿಗೆ ಅವ. ನಿನಗೆ ಆದಷ್ಟು ಬೇಗ ಮನೆ ಸಿಕ್ಕಲಿ ಅರಮನೆ. ನೀನು ನಿಟ್ಟುಸಿರು ಬಿಟ್ಟು ಹೇಳುವಾಗ ಸಿಗಬಾರ್ದು ಅಂತ ಹೇಳಿದಾಗ ಆಗ್ತದೆ. ಅಲ್ಲ ಹೇಳಿದ್ದು. ಸರಿ,
ಸೌಖ್ಯ ಅಲ್ವಾ ಅಪ್ಪನಿಗೆ? ನೀನು 2-3 ಸಲ ಕೇಳುವಾಗ ನಿನಗೆ ಸೌಖ್ಯ ಇರಬಾರ್ದು ಅಂತ ಉಂಟು. ಅಲ್ಲ ನಾವು ಅದನ್ನು ಉಂಟು. ದಾಟಿ ಮುಂದೆ ಹೋಗ್ಬೇಕು. ಸರಿ, ಸರಿ. ಅಮ್ಮ ಹೇಗಿದ್ದಾರೆ? ಅವರು ಅಪ್ಪನೊಂದಿಗೆ ಇದ್ದಾರೆ. ಆಚಾರ್ಯ ಏನ್ ಮಾಡ್ತಾರೆ? ಓಹ್, ಆಚಾರ್ಯ ಯಾವ ಆಚಾರ್ಯರನ್ನು ಕೇಳುದು ನೀನು? ಇಲ್ಲಿ ಅಲ್ಲಿ 3-4 ಜನ ಇದ್ದಾರೆ. ಹೌದೌದು. ಅದರಲ್ಲಿ ಭೀಷ್ಮಾಚಾರ್ಯರು ದೊಡ್ಡವರು, ಹೌದು. ಆನಂತರ ದ್ರೋಣರು, ಆನಂತರ ಕೃಪರು, ಆನಂತರ ಅಶ್ವತ್ಥಾಮ. 4 ಜನ. ಹೇಗೆ? ಎಲ್ಲರೂ ಅವರ ಕ್ರಮಕ್ಕೆ, ಅವರ ವಿಧಿಗೆ, ಅವರ ಉಪಾಸನೆಗೆಲ್ಲ ಯಾವ ತೊಂದರೆ ಇಲ್ಲಲ್ಲ? ಅಲ್ಲ, ತೊಂದರೆ ಇಲ್ಲ ಅಂತ ಹೇಳಿದ್ರೆ ನಾನು ಆ ಕಡೆ ಹೋಗುದೇ ಕಡಿಮೆ. ಅಜ್ಜನಲ್ಲಿಗೆ ತೊಂದರೆ ಇದ್ರೆ ಬರ್ತಿತ್ತು. ಅಷ್ಟು ಅನಿವಾರ್ಯ ಇದ್ರೆ ಮಾತ್ರ ಹೋಗುದು ನಾನು. ಹೌದೌದು. ಹಾಗಾಗಿ ತೊಂದರೆ ಇಲ್ಲ ಅಂತ ಕಾಣ್ತದೆ. ನಿನಗೆ ಅಪ್ಪಯ್ಯನಿಗೆ ಅವರು ಮಾತಾಡುವಾಗಲೇ ತಲೆ ತಿಂದ ಹಾಗಾಗ್ತದೆ. ಮತ್ತೆ ಅಜ್ಜನಲ್ಲಿಗೆ ಹೋದ್ರೆ ಅವರು ಮತ್ತಷ್ಟು ಸ್ವಲ್ಪ ಹೇಳ್ತಾರೆ. ಹೌದೌದು. ತೊಂದರೆ ಇಲ್ಲಿ ಆಸಕ್ತಿ ಉಂಟು ಅಲ್ಲಿ ಅಲ್ವಾ ನಮ್ಮ ಕಾಲು ಹೋಗುದು. ಹೌದೌದು. ಇರ್ಲಿ, ಅಭಿರುಚಿಯಂತೆ ತಮ್ಮದಾದಂತಹ ರುಚಿಯ ಪಕ್ವತೆ. ಹೌದು. ಇದು ಬಾವಾ, ಓ, ನೀನು ಅವರನ್ನು ದ್ಯೂತದಲ್ಲಿ ಸೋಲಿಸಿ ಅಡವಿಗಟ್ಟಿದೆ. ಅಡವಿಗಟ್ಟಿದೆ. ಆದರೂ ಸಹಜಾತರೆಂಬ ಒಡಲುರಿ. ಈಗ ತಮ್ಮಂದಿರೇ ಅಲ್ಲ, ಚಿಕ್ಕಪ್ಪನ ಮಕ್ಕಳೇ ಅಲ್ಲ, ಅವರು ನಮ್ಮ ಹಸ್ತಿನೆಗೆ ಸಂಬಂಧಪಟ್ಟವರಲ್ವೇ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಾ? ಒಳಗಿಂದೊಳಗೆ ಈಗ ಭೂಮಿಯಲ್ಲಿ ವ್ಯಾಜ್ಯ ಬಂದಿದೆ, ಅವರಿಗಿಲ್ಲ, ನನ್ನದ್ದೇ, ಅದು ಅವರಿಗೆ ಕೊಡ್ಲಿಕ್ಕಿಲ್ಲ ಇತ್ಯಾದಿ ನ್ಯಾಯಗಳೆಲ್ಲ 1000 ಬರಬಹುದು. ಆದರೆ ಒಂದು ಅರ್ಥದಲ್ಲಿ ಆ ತೋಟದಲ್ಲಿ ಒಂದು ಮರವನ್ನು ಕಾಣುವಾಗಲಾದರೂ ಮೊದಲು ಅವರಿರುವಾಗ ಹೀಗಿತ್ತಿ ಮರ, ಈಗ ಹೀಗುಂಟು, ಅದು ನೆನಪು ಬರ್ತದೆ ಅಂತ. ಹಳೆಯ ನೆನಪು. ಈ ಹಳೆಯ ನೆನಪುಂಟಲ್ಲ, ಆಗಾಗ ನಮಗೆ ಸಿಹಿಯನ್ನೇ ತೋರಿಸ್ತದೆ, ಬಿಟ್ಟ ಕೈಯನ್ನಲ್ಲ. ಅದರಲ್ಲಿ ಒಂದು ದೇವರು ಒಳ್ಳೆ ಉಪಕಾರ ಮಾಡಿದ್ದಾನೆ. ನನ್ನ ಅಪ್ಪನಿಗೆ ಕಣ್ಣೇ ಕೊಡ್ಲಿಲ್ಲ. ಅವರಿಗೆ ತಮ್ಮ ಇದ್ದಾಗ ಹೀಗಿತ್ತು ಅಂತ ನೋಡಿ ನೆನಪಾಗಲಿಕ್ಕಿಲ್ಲ ಅವರಿಗೆ. ಇಲ್ಲ, ತಮ್ಮನ ವಿಷಯ ಅಲ್ಲ. ಈಗ ಅವರಿಗೆ ಕಣ್ಣಿಲ್ಲದಿದ್ರೇನು? ಅವರಿಗೆ ಕಣ್ಣಿಲ್ಲದಿದ್ರೇನು? ಏನು 104 ಕಣ್ಣಿಲ್ವಾ ಬಾವ? 104 ಅಲ್ಲ, 204 ಕಣ್ಣಿಲ್ವಾ? ಅದೇ ಹೌದು. ನೀವು 101 ಜನ ಇಲ್ವಾ? 204 ಆಗ್ಲಿಲ್ವಾ? ಹೌದೌದು. ಒಬ್ಬನಿಗೆ 2 ಕಣ್ಣಿಲ್ವಾ? ಹೌದೌದು. 204 ಆಗ್ಲಿಲ್ವಾ? ಹೌದೌದು. 2 ಕಣ್ಣು ನಿನ್ನದೇ ಅದು ಅಲ್ಲ. ನೀವು 101 ಇಲ್ವಾ? ಹೌದೌದು. ದುಶ್ಶಲೆಯನ್ನು ಸೇರಿಸಿ ಸರ್, ನೀವು 101. ನಿಜವಾಗಿ ನಿನಗೆ ಲೆಕ್ಕ ತಪ್ಪಲಿಕ್ಕಿಲ್ಲ, ನಮ್ಮ ಲೆಕ್ಕ ತಪ್ಪಿಸುವುದು ನೀನು. ಇರ್ಲಿ. ಒಟ್ಟಿನಲ್ಲಿ ಹೇಳುವುದಿದ್ರೆ, ಒಂದು ಬದುಕಿನ ಸಿಹಿಯನ್ನು ಕಾಣುವಲ್ಲಿ ಅವರಿಗೆ ಬಾಹ್ಯವಾದ ಕಣ್ಣುಗಳಿಲ್ಲದೇ ಇದ್ರು, ನೀ ಹೇಳಿದ ಹಾಗೆ 2 ಕಣ್ಣು 4 ಕಣ್ಣು ಸಂಜಯ ಮತ್ತೆ ವಿದುರರು ಇರುವಾಗ ಏನೇನೂ ಅಪಾಯ ಇಲ್ಲಪ್ಪ, ಶುದ್ಧವಾಗಿರ್ತಾರೆ. ಹೌದು. ಮತ್ತೆ ಕೆಲವೊಮ್ಮೆ ಆಡಳಿತ ಪೀಠದಲ್ಲಿ ಕೆಲವೊಮ್ಮೆ ಕುರುಡನೆ ಆಗಿರಬೇಕಾಗ್ತದೆ. ಅದೇನು ಕುರುಡುತನ ಅಂದ್ರೆ? ಹಾಗಲ್ಲ, ಕಂಡ್ರು ಕಾಣದ ಹಾಗೆ ಇರಬೇಕಾಗ್ತದೆ ಅಂತ, ಕೇಳಿದ್ರು ಕೇಳದ ಹಾಗೆ ಇರಬೇಕಾಗ್ತದೆ. ಎಲ್ಲದಕ್ಕೂ ಅವ ಬಾಯಿ ಹಾಕ್ಲಿಕ್ಕೆ ಹೊರಟ್ರೆ ಅವನ ಮೌಲ್ಯ ಕಡಿಮೆ ಆಗ್ತದೆ. ಮತ್ತೆ ಕೆಲವರೆಲ್ಲ ಹೇಳ್ತಾರೆ, ಮೊದಲು ಅವರಿಗೆ ಹೊರಗಿನಿಂದ ಕಣ್ಣಿರ್ಲಿಲ್ಲ, ಒಳಗಿನಿಂದ ಇತ್ತು. ಮಕ್ಕಳು ಹುಟ್ಟಿದ ಮೇಲೆ ಈಗ ಅಂಧನ ಪಾಲ ನಿಜಾರ್ಥದ ಅಂಧನಾಗಿ ಹೋಗಿದ್ದಾನೆ ಅಂತ ನಿನ್ನ ಕಡೆಯವರು ಹೇಳುದು. ಸುದ್ದಿ ನಿನ್ನ ಕಡೆಯವರಲ್ಲ, ನೀನು ಹೇಳ್ತೀಯಲ್ವ 204 ಕಣ್ಣು ಉಂಟು ಅಂತ. ನಿನಗೆ ಆಗದವರು ಯಾರು ಹೇಳುದು? ಬಾಹ್ಯವಾದ ಪ್ರಪಂಚದಲ್ಲಿ ಏನೋ ಒಂದು ಪುತ್ರ ವ್ಯಾಮೋಹವನ್ನು ಹೊಂದಿದಂತಹ ಧೃತರಾಷ್ಟ್ರನ ಬಗ್ಗೆ ಅವ ಹೊರಗೆ ಸ್ಪಂದಿಸಿ, ಯಾಕಂದ್ರೆ ಅವನಿಗೆ ಮಕ್ಕಳೇ ಇಲ್ಲ ಅಂತ ಆದ ಕಾಲದಲ್ಲಿ ನೀವು 101 ಮಕ್ಕಳಾಗಿ ಹುಟ್ಟಿದಾಗ ಅವರದ್ದಾದಂತಹ ಸಂತೋಷ ಏನು ಅಂತ. ಮತ್ತೆ ವಿದುರನ ಯಾರು ಹೇಳಿದ್ರಂತೆ, ನರಿಯ ಹಾಗೆ ಕೂಗ್ತಾ ಉಂಟು, ಬಿಟುಬಿಡಿ, ಅದು ಕುಲಕ್ಷಯಕಾರಕವಾದದ್ದು ಇತ್ಯಾದಿಗಳನ್ನೆಲ್ಲ ಹೇಳಿದಾಗ ವ್ಯಾಮೋಹದಿಂದಲೇ ಅವ ಉಳಿಸಿಕೊಂಡ. ಮತ್ತೆ ವ್ಯಾಸರ ಉಪದೇಶ ಆಯಿತು, ಹೀಗೆಲ್ಲ ಸುದ್ದಿ. ನಾನಾ ಪ್ರಸಂಗದಲ್ಲಿ ಪ್ರತ್ಯಕ್ಷವಾಗಿ ಭಾಗಿಯಲ್ಲ, ಆದ್ರೂ ವಿಷಯಗಳು ಮುಟ್ಟುತ್ತದೆ ನೋಡು. ಇಲ್ಲಪ್ಪ, ಈಗ ಹುಟ್ಟಿನಿಂದಲೇ ಒಬ್ಬನ ನಿರ್ಣಯ ಮಾಡುವುದಿದ್ರೆ ಎಲ್ಲೆಲ್ಲಿಯೋ ಹುಟ್ಟಿದವರಿಲ್ವಾ? ಈಗ ಕಳ್ಳ ಇರಬೇಕಾದ ಜಾಗದಲ್ಲಿ ಹುಟ್ಟಿದವರಿಲ್ವಾ? ಹೌದು, ದೊಡ್ಡ ವಿಷಯ ಅಲ್ಲ. ಅಂದ್ರೆ ನನ್ನನ್ನು ಹೇಳುದು ನೀನು. ಹೌದಪ್ಪ, ಕಳ್ಳ ಇರಬೇಕು, ಹುಟ್ಟಿನಿಂದಲೇ ಒಬ್ಬನ ಬದುಕನ್ನು ನಿರ್ಣಯ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಅದೇ, ಈ ಕಳ್ಳ ಇರಬೇಕಾದ ಜಾಗದಲ್ಲಿಯೇ ಹುಟ್ಟಬೇಕು ಅಂತ ಸಂಕಲ್ಪಿಸಿದವನಿಗೆ ನಾ ಬದುಕಿಲ್ಲ ಅಂತ ಮಾಡಿದೆ ಅಂತ. ಹೌದು. ಈಗ ನನ್ನನ್ನು ಸೆರೆಮನೆಯಲ್ಲೇ ಹುಟ್ಟುವಂತೆ ಯಾವುದೋ ಒಂದು ನಿರ್ಬಂಧ ಹೇರಿತು. ಆ ಸಂಕಲೆಯನ್ನು ಬಿಡಿಸಿ ಆ ಸೆರೆಮನೆಗೆ ಹಾಕಿದಂತಹ ಬೀಗದ ಕೈಯನ್ನು ಹಾಕಿದವರು ತೆಗೆದ್ರ, ನಾನು ತೆಗೆದನು. ಎಂತದ ಒಟ್ಟು ಬೀಗ ಹೋಗಿದೆ ಅಂತ ನಿನಗೂ ಸುದ್ದಿ ಉಂಟು. ನಾನು ಮತ್ತೆ ನಮ್ಮ ಊರಿನಲ್ಲಿ ಕೃಷ್ಣಲೀಲೆಯ ಪ್ರವಾಸನ ಎಲ್ಲ ಆದ್ರೆ ಆ ಕಡೆ ಹೋಗ್ಲಿಕ್ಕೆ ಇಲ್ಲ. ಹೌದು. ಆಗ್ತದ? ಹೆಚ್ಚು ಆಸಕ್ತಿ ಇಲ್ಲ. ಆಗ್ತದ? ಅಜ್ಜ ಇದ್ದಾರಲ್ಲ, ಅವರು ಮಾಡಿಸ್ತಾರೆ. ಹೌದು, ಇರ್ಲಿ. ಹೌದು. ಇದು ಈ ಭಾಗವತರಿಗೆ ಬೇರೆ ಪ್ರಸಂಗ ಇಲ್ಲ ಇದ್ರೆ ಅದೇ ಕೃಷ್ಣಲೀಲೆ ಇಲ್ಲ. ಆ ಪ್ರಸಂಗ ಎಷ್ಟು ಉದ್ದ ಮಾಡ್ಲಿಕ್ಕೂ ಬರ್ತದೆ, ಎಷ್ಟು ಗಿಡ್ಡ ಮಾಡ್ಲಿಕ್ಕೂ ಬರ್ತದೆ. ಜನ ಇಲ್ಲದಿದ್ರು ಆಗ್ತದೆ, ಜನ ಇದ್ರೂ ಆಗ್ತದೆ.
ಇರ್ಲಿ ಹಾ ಬಾವಾ, ಓ ಸಂತೋಷ ಆಯ್ತು. ಹಾ ದಕ್ಷಿಣ ಧ್ರುವ ಉತ್ತರ ಧ್ರುವಗಳು ಒಂದಾದಂತೆ ಒಂದಾದಂತೆ ವಶಿಷ್ಠ ವಿಶ್ವಾಮಿತ್ರರು ಕಲಿತು ಬೆರೆತಂತೆ ಹಾ ಒಂದು ಮಹಾಯುಗವನ್ನು ಇನ್ನೂ ಒಂದು ಸೇರಿಸು, ವಾಲಿ ಸುಗ್ರೀವರು. ಅದು ಬೇಡವಾ ಅಂತ. ಬೇಡವಾ? ಸರಿ. ಅದರಲ್ಲಿ ಸತ್ತಾಗಿದೆ ವಾಲಿ. ಹಾ ಅಣ್ಣ ಸತ್ತಿದ್ದಾನೆ ನೋಡು. ಇಲ್ಲಿ ಅಣ್ಣ ತಮ್ಮಂದಿರು ನೀವಿರೋದು ಇಲ್ಲ, ನಾನು ಅಷ್ಟು ಬೇಗ ಹೇಳಲಿಕ್ಕಿಲ್ಲ ಅದನ್ನು. ಅಲ್ಲ, ದೊಡ್ಡ ವಿಷಯ ಅಲ್ಲ. ಹ. ಈಗ ಸರಿ ನೋಡಿದ್ರೆ ಅವ ಬಂದದ್ದು ಧರ್ಮರಾಯನ ಜನ ಆಗಿ ಅಲ್ವಾ? ಹಾಗೆ ಆಗ ಅಣ್ಣವಾಗ್ತಾನೆ ಅಲ್ಲ ಹೇಳಿದ್ದು. ಧರ್ಮರಾಯ ನಿತ್ಯ ಬೇಡ, ಅದು ಒಂದೇ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗೆ ಈಗ ಅವರಿಗೆ ಅಪ್ಪ ಇಲ್ಲ. ಹೌದು. ನೀನೀಗ ಅಪ್ಪನ ಜಾಗದಿಂದಲೇ ಬಂದದಲ್ವ. ಹೌದು. ಈಗ ಮೂಲ ಪೀಠದಲ್ಲಿ ನಿನ್ನ ಅಪ್ಪನೇ ಇರುವುದು. ಆದ್ರೆ ಅಣ್ಣ ಆಗುದಿಲ್ಲ ಅಲ್ಲ. ಆ ನೆಲೆಯಲ್ಲಿಯೂ ದೊಡ್ಡವರು ಅಂತ. ಹಾ, ಸರಿ. ಅಣ್ಣ ಅಂತಲ್ಲ, ದೊಡ್ಡವರು ಅಂತ. ಸರಿ. ಇರಿದಾಗ ಸರಿ. ನನಗೆ ಬಹಳಷ್ಟು ಆನಂದ ಕೊಟ್ಟಿದೆ. ಹಾ. ಬಹುಶಃ ನೀವು ಹಿರಿಯರು ಹೇಳಿದ್ದರಿಂದಲೇ, ಹಾ. ಅವ ಅಣ್ಣ ಹೇಳಿದ್ದರಿಂದ, ಹಾ. ನೀನು ನಿನ್ನ ಅಪ್ಪ ಹೇಳಿದ್ದರಿಂದ, ನೀವಿನ್ನು ಬೇರೆ ಬೇರೆ ಆಗೋದು ಬೇಡ, ಹಾ. ಒಂದಾಗಿ ಇರಬೇಕಾದವರು, ಒಂದಾಗಿಯೇ ಬದುಕಬೇಕಾದವರು ಹಾ. ಆ ಕೃಷ್ಣನಲ್ಲಿ ಹೋಗಿ ಒಂದು ರಾಜಿಸೂತ್ರವನ್ನು ಹೇಳಿ ಒಟ್ಟಾಗಿ ಎನ್ನುವಂತಹ ಒಂದು ಅಭಿಪ್ರಾಯವನ್ನು ನಿಮ್ಮಷ್ಟಕ್ಕೆ ನೀವು ತೀರ್ಮಾನಿಸಿಕೊಂಡು ಬಂದದ್ದು ಬೇರೆ ಬೇರೆಯಾದರೂ ಒಂದೇ ವಿಷಯದ ಬಗ್ಗೆ ನೀವು ಬಂದರೆ ಅದು ಬಹಳಷ್ಟು ಸಂತೋಷದ ವಿಷಯ. ಬಾವಾ, ಇದು ಊಟ ಆಗಿದೆ ಅಂತ ಕಾಣುತ್ತದೆ. ಯಾಕಂದ್ರೆ ನೀನು ಕೊಡುವ ಆಲೋಚನೆ ಅಲ್ಲ, ನಾನು ಊಟ ಆದ ಮೇಲೆ ಅಲ್ಲ, ಬೇಕಾದ್ರುಂಟು. ಇಲ್ಲ, ಬೇಡ 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 ಬೇಡ. ಅಲ್ಲ, ಮತ್ತೆ ಬೇಡ. ಇದು ಮಧ್ಯಾಹ್ನ ಕಳೆದಿದೆ. ಹೌದೌದು, ಕುತಪ ಭೋಜನ ಅದು ಮಾಡ್ಲಿಕ್ಕೆ ಹೌದು, ಬೇಡ. ಹೌದು. ಇಷ್ಟು ಕುಟುಂಬದವರೆಲ್ಲ ಬದುಕಿದ್ದಾರೆ. ಹೌದು ಸರಿ. ಕುತಪ ಭೋಜನ ಬೇಡ ಅಂದ್ರೆ ಊಟ ಉಂಟು. ಹಾ. ಇನ್ನು ಸಾಯಂಕಾಲದ ಹಾ. ಏನಾದರೂ ಹಾ. ಲಘು ಉಪಹಾರ, ಹಾ. ಪಾನೀಯ, ಅದಕ್ಕೆ ಬೇಕಾದ ವ್ಯವಸ್ಥೆ. ಅದು ನಿಮ್ಮನ್ನು ನೋಡಿದಾಗಲೇ ಅಲ್ಲಿ ಒಳಗೆ ಅಲ್ಲ, ಮಾಡ್ಲಿಕ್ಕೆ ನನಗೆ ತಯಾರು. ಬಾಯಾರಿಕೆ ಉಂಟು. ನೀನು ಕೊಡುವ ನೀರಲ್ಲ ಬೇಕಾದ. ಮತ್ತೆ ಈಗ ನೀನು ಹೇಳಿದ್ಯಲ್ವಾ, ಅಡವಿ ಗಟ್ಟಿ. ನಾನು ನಿಜವಾಗಿ ಒಂದು ಶಬ್ದಕೋಶ ಇಟ್ಕೊಂಡು ಬರಬೇಕಿತ್ತು. ಯಾಕೆ? ಇಲ್ಲದ್ರೆ ಅಜ್ಜನನ್ನು ಕರ್ಕೊಂಡು ಬರಬೇಕು. ಏನು ಸ್ಫೂರ್ತಿ ಅರ್ಥ ಆಗಲಿಲ್ಲ ನನಗೆ. ಯಾವುದು? ಅಡವಿ ಗಟ್ಟಿದರೇನು ಸಾಜಾತರಿವರೆಂಬ ಒಡಲೂರಿ. ಹೌದು, ಒಡಲೂರಿ ಅಂತ ಹೇಳಿದ್ರೆ ಎಂತದ್ದು? ಆ ಒಳಗಿನಿಂದ ಬೆಂಕಿ. ನಾವು ಎಷ್ಟು ಮಾಡಿದ್ರು ಏನು ಮಾಡಿದ್ರು ಹಾ. ಅವರದ್ದಲ್ವಾ ಒಂದಿರ್ತದೆ, ಹಾ. ಒಂದಿರ್ತದೆ. ಅಡವಿ ಗಟ್ಟಿದ್ದಲ್ಲ, ನಾವು ಮತ್ತೆ? ಕುತ್ತಿಗೆ ಹಿಡಿದು ದುಡಿದಲ್ಲ. ಹಾ. ಅವರು ದ್ಯೂತದಲ್ಲಿ ಸೋತದ್ದು ಆಯ್ತಾ. ಇನ್ನೊಮ್ಮೆ ನಾನಲ್ಲಿ ಮಾತಾಡುವಾಗ ಅಡವಿ ಗಟ್ಟಿದ್ರು ಅಂತೆಲ್ಲ ಹೇಳಬೇಡ. ಪಾಂಡವರು ಜೂಜಿನಲ್ಲಿ ಸೋತರು ಅಂತಲೇ ಮಾತಾಡು. ಅಲ್ಲ, ನಾನು ಇನ್ನೊಮ್ಮೆ ಎಲ್ಲಿಯಾದ್ರೂ ಮಾತಾಡ್ಲಿಕ್ಕಿದ್ರೆ ನಾವು ಅಲ್ಲ, ನಾನು ಎಲ್ಲ ಒಟ್ಟು ಮಾಡಿ ಒಂದು ಶಬ್ದ ಮಾಡೋದು ಯಥಾರ್ಥ ಕರ್ಣ. ಏನು? ಬೇರೆ ಬೇರೆ ಏನು? ಅಲ್ಲಿ ಏನೋ ಒಂದು ಯಾರೋ ಒಬ್ಬರು ಹೇಳಿದ್ರೆ ಕರ್ಣನ ಎಂತದು ಅದು ಒಂದು ದನದ ಹಿಂದೆ 5 ಅದು ಮತ್ತೆ ಹೋಗುವಾಗ ಅದು ಅದು ಅಲ್ಲ ಅಲ್ಲ ಕರ್ಣ ಅಲ್ಲ, ಅದು ದುಶ್ಯಾಸನ ಹೇಳಿದ್ದು. ದುಶ್ಯಾಸನ ಹೌದು. ಯಾರೋ ಹೇಳಿದ್ದಾರೆ. ಹೌದೌದು. ನಾನು ಅದನ್ನು ಒಟ್ಟು ಸೇರಿಸಿ ಅಟ್ಟಿದ್ದು ಅಂತ ಹೇಳಿದ್ದು ಅಂತ. ಅಂದ್ರೆ ಅಟ್ಟುವುದು ಅಂತ ಹೇಳಿದ್ರೆ ಓಡಿಸುವುದು ಅಂತ ಮಾತ್ರ ಅಲ್ಲ, ಅಲ್ಲ, ಅಲ್ಲ. ಕಳುಹಿಸುವುದು ಅಂತ. ಕಳಿಸುವುದು ಅಂತ ಅಂದ್ರೆ ಸರಿ, ಈ ದನ ಕರುಗಳನ್ನೆಲ್ಲ ನಾವು ಅಟ್ಟುವುದು. ನೀನೇ ಅದನ್ನು ವಿವರಿಸಿ ಹೇಳಿದ್ರೆ ಒಳ್ಳೇದು, ಇಲ್ಲದ್ರೆ ಕೇಳುವವರಿಗೆ ಅರ್ಥ ಆಗುದಿಲ್ಲ. ಮತ್ತೆ ನಮಗೆ ಇಲ್ಲಿ ಬಹಳ ಉಪಯುಕ್ತವಾದ ಶಬ್ದ ಅದು, ದನ ಅಟ್ಟುವುದು. ನಿಮಗೆ ಅಭ್ಯಾಸದ ಶಬ್ದ. ಅಡವಿಗಟ್ಟಿದರೇನು ಒಡಲುರಿ ಎಂಬ ಸಹಜಾತರೆಂಬ, ಅದು ನಮ್ಮದ್ದು ಎನ್ನುವ ಭಾವ ಅಟ್ಟಿದರೂ ಇರ್ತದೆ ಅಂತ. ಈಗ ಒಂದು ಒಡಲುರಿಯನ್ನು ಶಮನ ಮಾಡಿಕೊಂಡು ಅದು ಮಾಡುವುದಕ್ಕೆ ಹಿರಿಯರಿಂದ ಪ್ರೇರಿತರಾದ ನೀವುಗಳು ಇಲ್ಲಿ ದ್ವಾರಾವತಿಯಲ್ಲಿ ಒಬ್ಬ ಕೃಷ್ಣ ಇದ್ದಾನೆ, ಅವನ ಸಮ್ಮುಖದಲ್ಲಿ ಒಂದು ರಾಜಿ ಸೂತ್ರ ಮಾಡಿದ್ರೆ ಮತ್ತೆ ರಾಜಿ ಆಗುತ್ತದೆ. ಕೃಷ್ಣ ಈಗ ನೀರು ಹಾಕಿದ್ರೆ ಬೆಂಕಿ ಆರಿ ಹೋಗುತ್ತದೆ. ಹೌದು, ಒಡಲುರಿಲಿ ಯಾವುದೇ ಇರಲಿ ಶಮನ ಮಾಡಬೇಕು ಅಂತ ಮನಸ್ಸಿದ್ದು ನೀರು ಹಾಕಿದ್ರೆ ಆರಿ ಹೋಗ್ತದೆ. ಆದ್ರೆ ಒಂದು ನೀರಿಂದಲೇ ಬೆಂಕಿ ಉತ್ಪತ್ತಿ. ನೋಡು, ನಾನು ಹೇಳುದ ನೀನು ಹೇಳಿದ್ದ. ಅಲ್ಲ, ಕಡಲಿನಲ್ಲೇ ಉತ್ಪತ್ತಿ ಆಗುವ ಒಂದು ಬೆಂಕಿ ಈ ಒಡಬಾನಲ ಅಂತ ಉಂಟು ಕಡಲಿನ ಒಳಗೆ. ಅಲ್ವಾ? ಹೌದು. ಇದು ಸರಿಯಾಗಲಿಕ್ಕಿಲ್ಲ. ಯಾರು ಹೇಳಿದ್ದು? ಇದು ಸರಿಯಾಗಲಿಕ್ಕಿಲ್ಲ. ಈ ಒಡಲುರಿ ಎನ್ನುವುದು ಸಮುದ್ರದ ಮಧ್ಯದಿಂದ ಬಂದ ಬೆಂಕಿ. ಈಗ ಸಮುದ್ರದ ಮಧ್ಯದಲ್ಲಿ ಬೆಂಕಿ ಇರ್ತದೆ. ಸಮುದ್ರಕ್ಕೆ ಏನಾದ್ರೂ ಹಾನಿ ಮಾಡ್ತದ ಅದು? ಬೆಂಕಿ ಉಂಟು. ಹೌದು. ಸಮುದ್ರಕ್ಕೆ ಏನು ಹಾನಿ ಮಾಡುವುದಿಲ್ಲ. ಹೌದು. ಹಾಗೆ ನನಗೆ ಒಳಗೆ ಇದ್ರೂ ನಮಗೆ ತೊಂದರೆ ಕೊಡದೆ ಇರುವುದಿರ್ಲಿ. ಈಗ ವಾತ ಪಿತ್ತ ಕಫ ಈ 3 ಶರೀರದಲ್ಲಿ ಇಲ್ವಾ? ಅದು ಸರಿ ಪ್ರಮಾಣದಲ್ಲಿ ಇದ್ರೆ ಸಮಸ್ಯೆ ಇಲ್ಲ. ಈಗ ಅದು ತೊಂದರೆ ಕೊಡುವುದಕ್ಕೆ ಆರಂಭ ಮಾಡಿದ್ರೆ ಮಾತ್ರ ಅಲ್ವ ಒಬ್ಬ ರೋಗಿ ಆಗುವುದು. ತೊಂದರೆ ಕೊಡದೆ ಒಳಗೆ ಇರ್ಲಿ, ಅದನ್ನು ತೊಂದರೆಯಾಗಿ ನಾವು ತೆಕ್ಕೊಳ್ಳುವುದೇ ಬೇಡ, ಅದಕ್ಕೆ ತೊಂದರೆ ಮಾಡುವುದೇ ಬೇಡ, ಅದು ನಮಗೆ ತೊಂದರೆ ಆಗುವುದು. ನನ್ನಲ್ಲಿರುವಂತಹ ಪಾಂಡವ ದ್ವೇಷ ಎನ್ನುವ ಒಡಲುರಿ ಅದು ವಾತಪಿತ್ತ ಕಫ ಸಮ ಪ್ರಮಾಣದಲ್ಲಿದ್ದ ನನಗೆ ಒಳ್ಳೇದದು. ಅದಕ್ಕೆ ಶಮನ ಮಾಡ್ಲಿಕ್ಕಿಲ್ಲ, ಅದನ್ನು ಇಟ್ಟುಕೊಂಡೇ ಇದ್ದೇನೆ. ಅದರ ವ್ಯವಸ್ಥೆಗೆ ಶಮನ ಮಾಡಲಿಕ್ಕೆ ರಾಜಿ ಸೂತ್ರಕ್ಕೆ ಬಂದದ್ದೇ ಅಲ್ಲ. ಈ ಹೇಳಿದಾಗ ವಿಳ್ಳೆ ತಿಂತೀಯ ಬಾವ? ವಿಳ್ಳೆ ತಿಂತೀಯ? ಯಾಕೆ? ಅಲ್ಲ, ಊಟ ಆಗಿದೆ ಅಲ್ಲ, ಮತ್ತಿರೋದು ವಿಳ್ಯದಲ್ಲೇ ಹಾಕ್ತೀಯ? ಇಲ್ಲ ಅಲ್ಲ, ವೀಳ್ಯ ನೋಡುವ. ಒಂದು ನೀನು ಕೊಡು, ಇಲ್ಲದ್ರೆ ನಾನು ಕೊಡ್ತೇನೆ. ಯಾವ ವಿಳ್ಯ? ಯಾವ ವಿಳ್ಯ? ವೀಳ್ಯ. ಹೌದು, ತಾಂಬೂಲ ಚರ್ವಣ. ತಾಂಬೂಲ ಚರ್ವಣ. ನೀನು ವೀಳ್ಯ ಅಂತ ಹೇಳುವಾಗ ಯಾವುದೋ ತೆಕ್ಕೊಳ್ಳಿಕ್ಕೋ ಯಾವುದೋ ಮಾಡ್ಲಿಕ್ಕೋ ಚಾಲನೆ ಕೊಟ್ಟದ್ದು ವೀಳ್ಯ ಅದಲ್ಲ. ಅಲ್ಲ, ಸರಿ ಸರಿ. ಈಗ ಏನೋ ಒಂದು ಕಾರ್ಯಕ್ರಮ ಆದ್ರೆ ಅವರಿಗೆ ವೀಳ್ಯ ಕೊಟ್ಟಿರಾ, ಅದು ಬೇರೆ ಅಂತ. ಈಗ
ನಿನಗೆ ಈಗ ನಿದ್ದೆಯಿಂದ ಎದ್ದು ನಿನ್ನ ಮನಸ್ಸಿನಲ್ಲಿ ಏನೆಲ್ಲ ಆಲೋಚನೆ ಬಂದಿದೆ ಅಂತ ಅದನ್ನು ಮಾತಾಡ್ಲಿಕ್ಕೆ ಮನಸ್ಸಿರುವುದಾ ಅಥವಾ ನಾವು ಬಂದದ್ದು ಯಾಕೆ ಅಂತ ಕೇಳಲಿಕ್ಕೂ ಮನಸ್ಸುಂಟಾ? ಯಥಾರ್ಥಕ್ಕಾದರೂ ನನಗೆ ಅನ್ನಿಸಿದ್ದನ್ನು ನಾನು ಸರಿ, ಅದಲ್ಲ ಅದಲ್ಲ ಪ್ರತ್ಯೇಕ ಉಂಟು ಅಂತಂದ್ರೆ ನೀವು ಹೇಳ್ಬೇಕು. ಈಗ ಬಂದದ್ದೇನಾದ್ರೂ ನಿನಗೆ ಆಳು ಅಂತ ಕಾಣಲಿಲ್ಲ ಅಲ್ಲ? ನೀವು ಬಂದದ್ದು ಖಂಡಿತ ಇಲ್ಲ, ಅದು ನನ್ನ ಮನೆಗೆ ಯಾವತ್ತೂ ಇಲ್ಲ. ನಾವು ಬಂದದ್ದು ಯಾಕೆ ಅಂತ ಕೇಳಿದ್ರೆ ನಾವು ಅಂತ ಹೇಳಿದ್ರೆ ನಮ್ಮ ಕಡೆಯಿಂದ ಆತ್ಮಾರ್ಥಕ ಬಹುವಚನ. ನೀವು ಎಚ್ಚರ ಮಾಡಬಹುದಿತ್ತು, ಎಚ್ಚರ ಮಾಡಬಹುದಿತ್ತು. ನನಗೇನೂ ಕ್ಲೇಶ ಅನ್ನಿಸ್ತಿರ್ಲಿಲ್ಲ. ನಾನು ಯಥಾರ್ಥಕ್ಕಾದ್ರೂ ನಿದ್ದೆ ಮಾಡ್ಲಿಕ್ಕೆ ಸಮಯ ಉಂಟಲ್ಲ, ಇಲ್ಲಿ ಯಾರೂ ಇಲ್ಲ, ಮತ್ತೆ ನಾನು ನಿದ್ದೆ ಮಾಡುವ ಭಾವಿಸಿದೆ ನಿನಗೆ ಕೈಕಾಲು ನೋವೆಲ್ಲ ಇದ್ದಿತ್ತು ಸ್ವಲ್ಪ. ಯಾಕೆ ಮೊನ್ನೆ ಮದುವೆಗೆಲ್ಲ ನಿನ್ನದೇ ಸುಧಾರಿಕೆ ಅಂತ? ಏನೂ ಸುಧಾರಿಕೆ ಅಲ್ಲ. ನಾವು ಸುಮ್ಮನೆ ಮದುಮಗನ ಹಾಗೆ ಕೂತದ್ದು ಬಿಟ್ರೆ, ಒಂದೆರಡು ಹತ್ತಿರ ಇದ್ದವರಲ್ಲಿ ಮಾತಾಡಿದ್ದೇವೆ ಬಿಟ್ರೆ ಬೇರೆ ನಮ್ಮ ಸುಧಾರಿಕೆ ಇಲ್ಲ. ನಮ್ಮನ್ನು ಅಲ್ಲಿ ಕೂತುಕೊಳ್ಳಿಸಿ ಅವರೇ ಹುಡುಗರು ಮಕ್ಕಳೇ ಮಾಡಿದ್ದು ಸುಧಾರಿಕೆ. ಸರಿ, ಈಗ ಹಾಗೆ ನಾನು ಮಲಗುವುದನ್ನೇ ಇವರೆಲ್ಲ ಕಾಯುವುದು. ಅವರಿಗೊಂದು ವಿಶ್ರಾಂತಿ, ಕಾಲೊತ್ತಲಿಕ್ಕೆ ನನಗೆ ಊಟ ಮಾಡಿಸುವುದು, ನಾನು ಮಲಗಿದಾಗ ಕಾಲೊತ್ತುದು. ಮತ್ತೆ ನನ್ನನ್ನು ಎಬ್ಬಿಸಲಿಕ್ಕೆ ಯಾರು ಪ್ರಯತ್ನ ಮಾಡಿದ್ರು ನೀನೇನು ಎಣಿಸ್ಬೇಡ, ನಾವು ಇನ್ನು ಎಬ್ಬಿಸಲಿಕ್ಕೆ ಇರುವವರು ಅಂತ. ಎಬ್ಬಿಸಲಿಕ್ಕೆ ಇರುವವರೇ ನೀವು. ಅದ್ಯಾಕೆ? ನೀವು ಬಾವಂದಿರು ಅಂತ ಹೇಳಿದ್ರೆ ಭಾವನಿಗೆ ಭಾವನ ಬಲ, ಹಕ್ಕಿಗೆ ರೆಕ್ಕೆಯ ಬಲ. ಭಾವದಲ್ಲಿ ಅಭಾವ ಇಲ್ಲ. ಅಪ್ಪ ಅಂತ ಕರೆದ್ರೆ ಮಗ ಅಂತ ಒಂದು ಉತ್ತರ, ಅಣ್ಣ ಅಂತ ಕರೆದ್ರೆ ತಮ್ಮ ಅಂತ, ಮಾವ ಅಂತ ಕರೆದ್ರೆ ಅಳಿಯ ಅಂತ. ಈ ಒಂದೇ ಸಂಬಂಧ ಬರುದು ಇದೊಂದರಲ್ಲಿ ಮಾತ್ರ. ಭಾವ ಅಂತ ಭಾವ ಮತ್ತೆ ಏನು ಭಾವ, ನಿನಗೇನು ಬೇಕು? ಇನ್ನೊಂದು ಮನೆಗೆ ಬಂದು ಉಪಚಾರ ಮಾಡಲಿಲ್ಲ ಅಂತ ಬೇಡ ಅಂತ, ಬೇಡ ಅಂತಲ್ಲ, ಕಾಟಾಚಾರಕ್ಕೆ ಆಗಿ ಅಲ್ಲ, ಏನು ಬೇಕು ಹೇಳಿ. ಈಗ ಮನುಷ್ಯನೇ ಹೌದಾದ್ರೆ ಉಪಚಾರ ತಗೊಳ್ತಿದ್ದೆ. ಕೆಲವರೆಲ್ಲ ನಿನ್ನನ್ನು ಮನುಷ್ಯ ಅಲ್ಲ ಅಂತ ಹೇಳ್ತಾರಲ್ವಾ? ಏನಂತ ಹೇಳಿದ್ರೆ ಚಿನ್ಮಯ ಅಂತ. ಓ ಹಾಗೆ ಚಿನ್ಮಯ ಕೇಳು, ಕೌರವರು ಯಾದವರಲ್ಲಿ ಭಿನ್ನ ಭೇದಗಳುಂಟೇನಯ್ಯ ಅಯ್ಯ ಚಿನ್ಮಯ ಕೇಳು, ಕೌರವರು ಯಾದವರಲ್ಲಿ ಭಿನ್ನ ಭೇದಗಳು ಉಂಟೇನಯ್ಯ ಯಾರಿಗಿಷ್ಟು ಉಪಚಾರ ನೀ ಮಾಡ್ಪೆ, ಯಾರಿಗಿಷ್ಟು ಉಪಚಾರ ನೀ ಮಾಡ್ಪೆ, ನಾವಿತ್ತ ಸಾರಿದು ದಪರೂಪವಿನೇ. ಯಾರಿಗಿಷ್ಟು ಉಪಚಾರ ನೀ ಮಾಡ್ಪೆ, ನಾವಿತ್ತ ಸಾರಿದು ದಪರೂಪವಿನೇ. ಶೌರಿ ಕೇಳ್ದಾಯಾದಿ ವಿಷಯದಿ ಪಾಂಡುಕುಮಾರರು ನಾವು ನಮ್ಮೊಳಗೆ ಚಿನ್ಮಯ ಕೇಳೋ ನಮ್ಮ ಅಜ್ಜ ಎಲ್ಲ ಹೇಳುವ ರೀತಿ ಬೇರೆ. ನೀನನ್ನು ಚಿನ್ಮಯ, ನಾನು ಹಾಗೆ ಒಂದು ಮಣ್ಣಿನ ಎಲ್ಲ ಗುಣ ಇರುವವ ಅಲ್ಲ ನೀನು, ಅದಕ್ಕಿಂತ ಬೇರೆ ಅಂತ ಕೆಲವು ಕಡೆಯಲ್ಲೆಲ್ಲ ನಮಗೂ ಗೊತ್ತಾಗಿದೆ. ಕೆಳಗಿನಿಂದ ಯಾರು ಹೆಚ್ಚಾಗಿ ಎಳೆಯಲ್ಪಡ್ತಾರೋ ಅವರು ಮೃಣ್ಮಯರು. ಮೇಲಿನ ಸಂಬಂಧ ಯಾರಿಗೆ ಹೆಚ್ಚು ಇರ್ತದೋ ಅವರು ಚಿನ್ಮಯರು ಅಷ್ಟೇ. ಇರ್ಲಿ, ಈಗ ನೀನು ಚಿನ್ಮಯನಾಗಿರು ಮೃಣ್ಮಯನಾಗಿರು, ನೀನೇ ಮಾತಿನ ಮಧ್ಯೆ ಹೇಳಿದ್ಯಲ್ವಾ, ಯಾವ ಸಂಬಂಧದಲ್ಲಿ ಆದ್ರೂ ಮೇಲೆ ಕೆಳಗೆ ಉಂಟು. ಭಾವನ ಸಂಬಂಧ ಹೌದು, ಅದೊಂದೇ ಲೆಕ್ಕ. ಅದರಲ್ಲಿ ಭಿನ್ನವೂ ಇಲ್ಲ, ಭೇದವೂ ಇಲ್ಲ. ಅದರಲ್ಲಿ ಅಭಾವವೂ ಇರಬಾರ್ದು, ವೈಕಲ್ಯವೂ ಇರಬಾರ್ದು. ಆದರೆ ಒಂದುಂಟು, ಭಾವ ಒಂದೊಂದು ರೀತಿಯಲ್ಲ, ಎರಡೆರಡು ರೀತಿಯಲ್ಲಿ ಆಗಬೇಕಿತ್ತು. ಉಂಟಲ್ಲ. ಹೇಗೆ? ಈಗ ಪಾಂಡವರ ಕಡೆಯಿಂದ ನೋಡುವುದಿದ್ರೆ, ಅವರ ತಾಯಿಯಿಂದ ನೋಡುವುದಿದ್ರೆ ನೀನು ಆ ಲೆಕ್ಕದಲ್ಲಿಯೂ ಭಾವನೆ. ಅದು ಮಾನಸಿಕ ಸಂಬಂಧ. ಇನ್ನೊಂದು ಅಲ್ಲ, ಮಾನಸಿಕ ಸಂಬಂಧ ಯಾಕೆ? ಇಲ್ಲದ್ರೆ ಕುಂತಿ ಹೇಗೆ ಸಂಬಂಧ ಹೇಗೆ ಬೀಳ್ತದೆ? ಸಂಬಂಧ ಅಲ್ಲ, ಬೆಳೀತದೆ ಅಂತ ಹೇಳಿದ್ರೆ ಮಾನಸಿಕ ಸಂಬಂಧ ಅಂತ. ಒಬ್ಬಳನ್ನು ದತ್ತ ಕೊಟ್ಟ ಮೇಲೆ ಎಂತದ್ದು ಸಂಬಂಧ? ಅದಿಲ್ಲ, ಆದ್ರೂ ಸಂಬಂಧ ಉಂಟು. ನಾನು ಹೇಳಿದೆ ಯಾವ ವಿಭಾಗದಲ್ಲಿ. ಈಗ ನೀನು ನನಗೆ ಭಾವ ಯಾಕೆ ಯಾಕೆ ಅಂತ ಕೇಳಿದ್ರೆ ನನ್ನ ಮಗಳು ನನ್ನ ಮನೆಯಲ್ಲಿ ಅಲ್ವಾ? ಬೇರೆ ವಿಭಾಗದಲ್ಲಿ ಒಂದು ಭಾವ ಆಗಬೇಕಿತ್ತು ಅಂತ ಒಂದು ಹೇಳಿದ್ದು ನಾನು. ಬೇರೆ ವಿಷಯ. ಹೌದು, ಅದು ಮೊದಲು ಹೌದೌದು.
ಅದಾಗ್ಲಿಲ್ಲ. ಅದು ಇಲ್ಲಿಂದ ಕೊಡುವಾಗ ಅಲ್ಲಿಂದಲೂ ಒಂದು ಸಿಗಬೇಕಿತ್ತು, ಸಿಗಲಿಲ್ಲ. ಅದು ನಮ್ಮ ಅಣ್ಣ ಕೆಲವು ಸಲ ಅವಸರದ ತೀರ್ಮಾನ ಮಾಡಿದರೆ ಯಾವುದೂ ಆಗುವುದಿಲ್ಲ. ಅದು ಸುಭದ್ರಾ ಕಲ್ಯಾಣ ಅಲ್ವಾ ನೀನು ಹೇಳುದು? ಅವಸರದ್ದು ಅಂತ ನೀನೊಂದು ಸೇರಿಸುದು ಕಾಣ್ತದೆ. ಅಲ್ಲ, ಬಹುಶಃ ನಿನಗೆ ನಿರ್ಣಯ ಉಂಟು, ಅಣ್ಣ ತೀರ್ಮಾನ ಮಾಡಿದ್ದು ಯಾವುದೂ ಆಗಬಾರ್ದು ಅಂತ. ಅಯ್ಯೋ, ಖಂಡಿತ ಆಗಿಲ್ಲ. ಅಲ್ಲ ಮತ್ತೆ ಅವರು ಪಕ್ಕ ಸರಿ ಲೆಕ್ಕ ಮಾಡದೆ ತೀರ್ಮಾನ ಮಾಡುದು. ಹಾ ಸರ್, ಲೆಕ್ಕ ಒಂದು ಇರ್ತದಲ್ಲ. ಈಗ ಮಾತಾಡಿ ಪ್ರಯೋಜನ ಇಲ್ಲ. ಈಗ ನೀನು ಭಾವ ಅಂತ ಹೇಳಿದ್ದಕ್ಕೆ ಒಂದು ನೆನಪು ಬಂದದ್ದ ಕೇಳಿ. ಆದ್ರೂ ನಿನ್ನ ಮಗಳು ನಮ್ಮ ಮನೆಯಲ್ಲಿದ್ದಾಳೆ ಅಲ್ವಾ? ಯಾದವರು ಕೌರವರು ಯಥಾರ್ಥಕ್ಕಾದ್ರೂ ಮಾತಾಡಿ ಆದ ಸಂಬಂಧ ಅಲ್ಲ, ಒಂದು ಪ್ರಣಯ ಪ್ರಕರಣ. ಅದು ಅದರಲ್ಲಿ ಬಾರಿ ಗಲಾಟೆ ಎಲ್ಲ ಆಯ್ತು, ಬಿಡುವ. ಅಲ್ಲ, ನೀನು ಬರಲಿಲ್ಲ, ಅದು ಗುರುಗಳು ಬಂದದ್ದು. ಹೌದೌದು, ಬಲರಾಮ ದೇವರು. ಹೌದು. ಆದರೂ ನೀನು ಆ ಮದುವೆಯಲ್ಲೆಲ್ಲ ಹೆಚ್ಚು ತೊಡಗಿಕೊಳ್ಳಿಲ್ಲ. ಅಲ್ಲ, ಆಗ್ತದಲ್ಲ ಮತ್ತೆಂತದ್ದು. ಹೌದಷ್ಟೇ. ನಾನು ಆಗುದಿಲ್ಲ ಅಂತಂದ್ರೆ ಹೆಚ್ಚು ತೊಡಗುವುದು. ಆಗ್ತದೆ ಎಂತಂದ್ರೆ ಆಗ್ತದಲ್ಲ. ಹೌದೌದೌದು. ಆಗುವುದಿಲ್ಲ ಅಂತಾದ್ರೆ ಆಗಿಸಲಿಕ್ಕೆ ಅವರು. ಹೌದು. ಆಗುವವರಿಗೆ ಆಗದೆ ಹಾಗೆ ಮಾಡುವುದು ಅಲ್ಲ, ಅದಿಲ್ಲ. ಹೌದಲ್ಲ, ಹೇಳಿದ್ದು ನಾನು. ನಿನಗೆ ಆಗಬೇಕಾದವರಿಗೆ ಆಗುವ ಹಾಗೆ ಮಾಡೋದು. ನಮ್ಮಲ್ಲಿ ಏನು ಭಿನ್ನ ಭೇದ. ಯಾದವರು ನೀವು ಹೇಗೆ? ಚಂದ್ರವಂಶದ ಒಂದು ಕವಲು, ಒಂದು ವಿಷಯದಲ್ಲಿ ಹಾಗೆ ಬೇರೆ 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 ಆಗಿತ್ತು. ಅದೀಗ ಒಟ್ಟಾಗಿದೆ ಮಾಗಧನ ಪ್ರಕರಣದಿಂದ. ಹೊರಗಿನವರು ನಮ್ಮ ಮೇಲೆ ಬೀಳುವಾಗ ಎಲ್ಲ ಒಟ್ಟು. ಈಗ ಸರಿ ನೋಡಿದ್ರೆ ನಮ್ಮ ಮೂಲದಲ್ಲಿಯೂ ಹಾಗೆ ಅಲ್ವಾ? ಈಗ ಸರ್ಮಿಷ್ಠೆಯ ಸಂತಾನ ಅಲ್ವಾ ನಾವು? ನೀವು ಹೇಗೆ ಲೋಕದಲ್ಲಿ ಸಮಾಜದಲ್ಲಿ ಬಾಹಿರರು ಎನಿಸಿಕೊಂಡವರು, ಅಂದರೆ ನೀವು ಬಂದ ಮೇಲೆ ಒಂದು ಸರಿಯಾದಂತ ನಿರ್ಣಯ ಕೈಗೊಳ್ಳುವಂತ ಒಂದು ಆರ್ಯಾವರ್ತದ ರಾಜಕೀಯ ಪರಿಸ್ಥಿತಿ ಹೇಗಿರಬೇಕು ಅಂತ ತೀರ್ಮಾನ ಮಾಡುವಷ್ಟು ಬೆಳೆದು ನಿಂತಿದೆ ಅಂದ್ರೆ ಅರ್ಥ ಎಂತದ್ದು? ಯಾದವರು ಬೆಳೆದ ಪರಿ ಕೃಷ್ಣ ಬಲರಾಮರ ಆಳ್ವಿಕೆಯಲ್ಲಿ. ನಮ್ಮದು ಹಾಗೆ. ಆದರೆ ಅಜ್ಜ ಒಬ್ಬ ಇರುವ ಕಾರಣ ಈಗಲೂ ಗಟ್ಟಿ ಉಂಟು. ಈಗ ಎಷ್ಟು ಸಮಯ ಆಯಿತು? ನನಗೂ ಅದೇ, ಅವರಿರುವ ಕಾರಣ ಗಟ್ಟಿ ಉಂಟು. ಅವರು ಗಟ್ಟಿಯಾಗಿ ನಿತ್ರೆ ಅದು ಗಟ್ಟಿಯೇ ಇದ್ದೀತು ಅಂತ. ಆ ವಿಷಯದಲ್ಲಿ ನಮಗೊಂದು ಗಟ್ಟಿ ವಿಶ್ವಾಸ ಉಂಟು. ಇದ್ದಾರಲ್ಲ, ಅಂದ್ರೆ ಇರ್ಬೇಕು ಬೇಡ ಅಂತ ಉಳಿದವರು ತೀರ್ಮಾನ ಮಾಡ್ಲಿಕ್ಕಿಲ್ಲ, ಅವರೇ ಮಾಡೋದು. ಆದರೆ ಒಂದು ಈ ಪೆಡಸುತನ ಅಂತ ಒಂದುಂಟು, ಮೃದುತನ. ಬಿಲ್ಲು ಬಾಗ್ತದೆ 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 ಬಾಗ್ತದೆ, ಅದರ ಪೆಡಸುತನ ಮುರಿತು ಅಂತಾದ್ರೆ ತುಂಡಾಗ್ತದೆ. ಇಚ್ಛಾಮರಣಿಗಳವರು ಬದುಕು ಬೇಕು ಅಂತ ಆಶಿಸ್ತಾರೆ, ಬದುಕು ಬೇಡ ಅಂತ ಇದ್ರು ಅವರಿಗೆ ಇಚ್ಛೆ ಆಗುದು. ಬದುಕುವುದೇ ಬೇಡ ಅಂತ ಮಾಡಿಬಿಡುವುದು ಬೇಡ ಅಂತ ಅಷ್ಟೇ. ಇಲ್ಲ ಇಲ್ಲ ಇಲ್ಲ, ಹಾಗಾಗ್ಲಿಕ್ಕಿಲ್ಲ. ಯಾಕೆ ಅಂತ ಕೇಳಿದ್ರೆ ಅವರು ಈಗಿನ ಪರಿಸ್ಥಿತಿಗಿಂತ ಹೆಚ್ಚು ಗತಿಸಿ ಹೋದ ಭೂತಕಾಲದ ಬಗ್ಗೆ ಬಹಳಷ್ಟು ನಂಬಿಕೆ ಇರುವವರು. ಅವರ ಅಪ್ಪ ಹೇಳಿದ್ದ ಹಾಗೆ ಒಂದು ಸರಿಯಾದ ವ್ಯವಸ್ಥೆ ಆಗದೆಲ್ಲ ನಿಮ್ಗೆ ಆಗಬಾರ್ದು ಅಂತ ಅಪ್ಪ ಹೇಳಿದ್ದಾರೆ, ಅವರಪ್ಪ. ಅದು ನನಗೂ ಅದೇ ಒಂದು ನಿರೀಕ್ಷೆ. ಏನು? ಅವರು ಸರಿಯಾದ ಜನ ಸಿಕ್ಕದೆ ನಿವೃತ್ತಿ ಆಗುವುದಿಲ್ಲ. ಈಗ ಸಾಧಾರಣ ನೋಡುವಾಗ ಸರಿಯಾದ ಜನ ಯಾರು ಅಂತ ಅವರವರಷ್ಟೊಳಗೆ ಒಂದು ತೀರ್ಮಾನ ಆಗಿದೆ ಅಲ್ಲ. ಹೌದೌದು. ಅದಲ್ಲ, ಅದನ್ನು ಪೂರ್ತಿ ಒಪ್ಪಲಿಲ್ಲ ಅವರು ಅಂತ. ಹೌದೌದು. ಅದು ಅರ್ಹತೆ ಬೇರೆ ಕೃಷ್ಣ, ಯೋಗ್ಯತೆ ಬೇರೆ. ಹೌದು. ಅರ್ಹತೆ ಅಂದ್ರೆ ಎಂತದ್ದು? ಇಂಥ ಅಪ್ಪನಿಗೆ ಮಗ, ಹೌದು, ಇಂಥ ವಂಶ ಪಾರಂಪರಿಕವಾಗಿ ಅವನಿಗೆ ಸಂಬಂಧ ಉಂಟೋ ಎನ್ನುವುದು ಅರ್ಹತೆ. ಯೋಗ್ಯತೆ ಎನ್ನುವುದು ಒಳಗಿಂದ ಬರುವುದು. ಈಗ ಯಾದವರಿಗೆ ಇಲ್ಲ ಅಂತ ಹೇಳಿದ್ರು. ಯದುಕುಲ ದೀಪನಾಗಿ ಸಾಮ್ರಾಟನಾಗಿ ಷಡ್ಚಕ್ರವರ್ತಿಗಳಲ್ಲಿ ಒಬ್ಬನಾಗಿ ಮೆರೆದ ಕಾರ್ತವೀರ್ಯನ ಯೋಗ್ಯತೆ ಎಂತದ್ದು? ಅದೇ ಅಲ್ವಾ ಧರ್ಮರಾಯನಿಗೆ ಆದದ್ದು. ಎಂತದ್ದು? ಅರ್ಹತೆ ಅಲ್ಲ, ಯೋಗ್ಯತೆ. ಅರ್ಹತೆ ಅಲ್ವಾ? ಈಗ ನನ್ನ ಅಜ್ಜ ಹೇಳಿದ ಹಾಗೆ ಹೇಗೆ ನಿಜವಾಗಿ ಜ್ಯೇಷ್ಠನಾದವ ಯುಧಿಷ್ಠಿರ, ಅದು ಅರ್ಹತೆ ಅಂತ ಹೇಳಿ ನಾನು ಹೇಳಿದ. ಅದು ಅರ್ಹತೆ ದೊಡ್ಡದಲ್ಲ, ಯೋಗ್ಯತೆ ನನ್ನ ದೊಡ್ಡದು ಅಲ್ಲ. ಅಶರೀರವಾಣಿ ಆಗಿದೆ ಹುಟ್ಟುವಾಗಲೇ ಅವನ ಯೋಗ್ಯತೆ. ಅದು ಯೋಗ್ಯತೆ ಅಂತದ್ದು. ಅಶರೀರವಾಣಿ ಆದದ್ದೆಲ್ಲ ಯೋಗ್ಯತೆ. ಮತ್ತೆ ಅಶರೀರವಾಣಿ ಆಗುವುದೆಲ್ಲ ದೈವ ಸಂಕಲ್ಪ. ಅದು ಯೋಗ್ಯತೆಯ ಒಂದು ಆವರಣವೇ. ಹೌದಪ್ಪ. ಜೀವ ಯೋಗ್ಯತೆ, ಜೀವ ಯೋಗ್ಯತೆ ಅಂತ ಹೇಳುದು ಇಂಥವ ಹುಟ್ಟಿದ, ಇಂಥದ್ದಾಗುವುದಕ್ಕಾಗಿಯೇ ಹುಟ್ಟಿದ, ಇಂಥದ್ದಾಗುತ್ತಾನೆ ಎನ್ನುವುದು ದೈವಿಕವಾದ ನೆಲೆ. ಸಮಸ್ಯೆ ಆದದ್ದು ಏನು ಅಂತ ಕೇಳಿದ್ರೆ ಅಶರೀರವಾಣಿ ಮಾಡುವುದು ಯಾರು? ದೇವತೆಗಳು. ಅದಕ್ಕಿಂತ ಕಡಿಮೆ ವ್ಯಾಸರು. ಅದಲ್ಲ, ಚಂದ್ರವಂಶಕ್ಕೊಂದು ಸರಿಯಾದ ಜನ ಇಲ್ಲ ಅಂತ ಆಗುವಾಗ ಯಾರನ್ನು ಹುಟ್ಟಿಸಿದ್ದು? ಆ ಹುಟ್ಟಿಗೆ ಕಾರಣವಾದ ಪಿಂಡ ಕೊಟ್ಟದ್ದು ಯಾರು? ಅದೇ ಹೇಳಿದ್ದು. ಈಗ ದೇವಕಲ್ಪವೋ ಋಷಿಕಲ್ಪವೋ ಈ ಒಂದು ಸಮಸ್ಯೆ ಬಂದೆ ನಮ್ಮಲ್ಲಿ. ದಾಯಾದ್ಯ ಮತ್ಸರ ಬಂದದ್ದು. ಪಾಂಡವರು ಕೌರವರೊಳಗೆ ಒಂದು ದಾಯಾದ್ಯ ಮತ್ಸರದ ಬೀಜ ಬೆಳೆದಿದೆ, ಬಹುದೊಡ್ಡ ವೃಕ್ಷ ಆಗಿದೆ. ಈಗ ಅದಕ್ಕೊಂದು ವ್ಯವಸ್ಥೆ ಆಗದೆ ಗೊತ್ತಿಲ್ಲ. ಸರಿಯಾದ ಜನ ಅಂತಾದ್ರೆ ಧರ್ಮರಾಯನಿಗೆ ಆಗ್ತಿರ್ಲಿಲ್ಲ. ಧರ್ಮರಾಯನಿಗೆ ಆಯ್ತಲ್ಲ, ನೀವು ಆದ ಮೇಲೆ ಯುವರಾಜ್ಯಾಭಿಷೇಕ ಆಯ್ತು ಅಂತ ಹೇಳಿದ್ರೆ ಅಲ್ಲ, ಯುವರಾಜ್ಯಾಭಿಷೇಕ ಅವನಿಗೆ ಆದದ್ದು. ಯಾವ ರಾಜ್ಯಾಭಿಷೇಕ ಅಂದ್ರೆ ನಿನ್ನ ಲೆಕ್ಕದಲ್ಲಿ ಇಲ್ಲಿಯವರೆಗೆ ಅದು ಅದರ ಮಿತಿ
ಇನ್ನು ಮೂಲ ಇರುವವರು ಹೋದ ತಕ್ಷಣ ಅವರೇ ಮೂಲ. ದಾಯ ಭಾಗ ಮಾತ್ರ ಇದು ನಿರ್ಣಯ ಆಗ್ಲಿಲ್ಲ. ಯಾವ ರಾಜ್ಯಾಭಿಷೇಕ ನಮ್ಮ ಅಜ್ಜನಿಗೆ ಆಗ್ಲಿಲ್ವಾ? ಪೀಠದಲ್ಲಿದ್ದಾರೆ ಅವರು. ಕೆಲವೊಮ್ಮೆ ಆಗ್ತದೆ. ರಾಜ್ಯ ಇದು ಯುವರಾಜ್ಯಾಭಿಷೇಕ ಆದ ಮೇಲೆ ಅಲ್ವಾ? ಹೌದು. ಈಗ ಅಜ್ಜನಿಗೆ ಯುವರಾಜ್ಯಾಭಿಷೇಕ ಆದ್ರೆ ಅವರು ಪೀಠದಲ್ಲಿ ಇದ್ದಾರಾ? ಇಲ್ಲ. ಯಾಕೆ? ಅವರು ಬಿಟ್ರು. ಅದು ವಿಷಯ ಬೇರೆ. ಅವರು ಬಿಟ್ಟಿದ್ದಾರೆ. ಅವರದ್ದೇ ಸ್ವಾತಂತ್ರ್ಯ, ಅವರದ್ದೇ ಸಂಕಲ್ಪ. ಅಲ್ಲ, ರಾಜಸೂಯಾಧ್ವರವೂ ಆಯ್ತು ಅಂತ. ರಾಜಸೂಯಾಧ್ವರ ಮಾಡ್ಲಿಕ್ಕೆ ಹೊರಟದ್ದು. ಇದು ಸಮಸ್ಯೆ ಆಗುದು ಅಂತ ಏನು ಗೊತ್ತುಂಟಾ? ಇದು ತೀರ್ಥ ಸ್ನಾನಕ್ಕೆ ಅಂತ ಹೋದ್ರೆ ದೊಡ್ಡ ವಿಷಯ ಅಲ್ಲ. ಇದು ಸೇತುವೆ ಮುರಿಯಿದ್ದಾಗ ತೀರ್ಥ ಸ್ನಾನ ಮಾಡುದು. ಈಗ ಅವ ಯಾರು? ನಮ್ಮ ಚಿಕ್ಕಪ್ಪ. ಅವ ಮಕ್ಕಳನ್ನು ಬಡ್ದದ್ದು ಯಾಕೆ? ಮೇಲೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಯಾರೋ ಮಹಾತ್ಮರು ಹೇಳಿದ್ರಂತೆ. ಅದಕ್ಕೆ ಮಕ್ಕಳನ್ನು ಬಡ್ದದ್ದು. ಅವರನ್ನು ಇಲ್ಲಿಗೆ ಉತ್ತರಾಧಿಕಾರಿ ಮಾಡಿತ್ತು. ರಾಜಸೂಯಾಧ್ವರ ಮಾಡಿದ್ದು ಯಾಕೆ? ಅಪ್ಪನಿಗೆ ಸದ್ಗತಿ ಸಿಗಬೇಕು ಅಂತ ರಾಜಸೂಯಾಧ್ವರ ಮಾಡಿದ್ದು. ಅದನ್ನು ಎಲ್ಲಿಗೆ ಹೋಲಿಸಿದ್ದು? ಅದು ಸಾಮ್ರಾಟನಾಗ್ಲಿಕ್ಕೆ ಅರ್ಹತೆ ಬಂತು ಅಂತ ಅದನ್ನು ಅನ್ವಯ ಮಾಡಿದ್ರು. ಇದು ಸಮಸ್ಯೆ ಆಗುದು. ಇದು ಸೇತುವೆ ಮುರಿದಾಗ ಗಂಗೆಚ ಯಮುನೇಚ ಅಂತ ತಲೆಗೆ ಹಾಕಿಕೊಂಡು ಅಲ್ಲ. ಎಲ್ಲಿಯವರೆಗೆ ಕೇಳಿದ್ರೆ ಈಗ ನಾರದರು ಒಂದು ಹಂತದಲ್ಲಿ ನಿಷ್ಪಕ್ಷಪಾತಿಗಳು. ಅವರಿಗೆ ಯಾವ ಪಕ್ಷವೂ ಇಲ್ಲ. ನಿಮ್ಮ ಒಟ್ಟಿಗೆ ಧರ್ಮರಾಯ ಇರ್ಲಿಲ್ವಾ? ಹೌದು. ಹೇಳಿದ್ರ ಬಂದು ನಾರದರು ಏನಂತ? ರಾಜಸೂಯಾಧ್ವರ ಮಾಡು ಅಂತ. ಇಲ್ಲ, ಹೇಳಿಲ್ಲ. ಅವ ಪ್ರತ್ಯೇಕ ಹೋಗಿ ಕೂತ ಮೇಲೆಯೇ ಹೇಳಿದ್ರು. ಯಾಕೆ? ಅವನೇ ಮಾಡಬೇಕು ಅಂತ. ನಿನ್ನಲ್ಲಿ ಒಂದು ಕೇಳುದ? ಹೇಗೆ? ಈಗ ನಿನ್ನ ಮಾವ ಹುಟ್ಟಿದ ಕೂಡಲೇ 6 ಮಕ್ಕಳನ್ನು ಕೊಂದನ? ಹೌದು. ಇಲ್ಲ, ಮತ್ತೆ ಯಾವ ಕೊಂದದವ? ಒಂದು 6 ಮಕ್ಕಳು ಬೆಳೆಯುತ್ತಾ 7ನೇ ಮಕ್ಕಳು ಕೊಲ್ಲುವುದಕ್ಕೆ ಕಾರಣ ಏನು? ಅದು ನಾನು ಹುಟ್ಟಿದಂತ ಅಲ್ಲ, ನೀನು ನಾನು ಹುಟ್ಟುತ್ತೇನೆ ನಾರದರ ಉಪದೇಶ. ಮತ್ತೆ ನಾರದರು ಕಂಸನ ದಾರಿ ತಪ್ಪಿಸಬಹುದು ಅಂತ ಧರ್ಮರಾಯನ ದಾರಿ ತಪ್ಪಿಸಲಿಕ್ಕಿಲ್ವಾ? ಅಲ್ಲ, ಕೆಲವೊಮ್ಮೆ ತಪ್ಪಿಸ್ತಾರೆ. ಅವರು ಎಲ್ಲೆಲ್ಲೆಲ್ಲ ದಾರಿ ತಪ್ಪಿಸ್ತಾರೆ ಅಂತ ಹೇಳಲಿಕ್ಕೆ ಆಗುತ್ತೆ. ಇಲ್ಲ, ಇದರಲ್ಲಿ ಸ್ಪಷ್ಟ ಉಂಟು. ಏನು? ಕಂಸನ ದಾರಿ ತಪ್ಪಿಸಿದ್ಯಾಕೆ? ಯಾಕೆ? ಅವನ ಪಾಪದ ಕೊಡ ತುಂಬಲಿಕ್ಕೆ. ಹೌದೌದು. ಇಲ್ಲಿ ದಾರಿಗೆ ತಂದದ್ದು ಯಾಕೆ? ಪುಣ್ಯದ ಕೊಡ ತುಂಬಲಿಕ್ಕೆ. ಅಲ್ಲ, ಎರಡು ಉಂಟು. ನಾರದರು ಹೋದ ಧರ್ಮ ಕಂಟಕ ಉಂಟು. ಕಂಟಕ ತೆಗೀತಾರೆ ಕೆಲವು ಸಲ. ಧರ್ಮರಾಯನೇ ಸಾಯ್ಬೇಕು ಅಂತ ಹೇಳಿದ್ದಲ್ಲ ನಾನು. ನನಗೆ ಧರ್ಮರಾಯನ ಬಗ್ಗೆ ದೊಡ್ಡ ಕೋಪವೂ ಇಲ್ಲ. ಈ ಕೆಲ ಒಟ್ಟಿಗಿರುವುದುಂಟಲ್ವಾ? ಅವೊಬ್ಬ ಇದ್ದಾನಲ್ವಾ? ಯಾರು? ಭೂತಕ್ಕೆ ಹುಟ್ಟಿದವ, ರಕ್ಕಸಿ ಗಂಡ. ನೀನು ಭೂತ ಅಂತ ಹೇಳುದ ವಾಯುವನ್ನು. ಪಂಚಭೂತಗಳಲ್ಲಿ ಒಂದು. ಅದು ಸರಿ ಉಂಟು. ಹೌದು, ಅದು ಸರಿ ಉಂಟು. ಅದರಲ್ಲಿ ತಿದ್ದುಪಡಿ ಇಲ್ಲ. ಅವ ಭೂತಕ್ಕೆ ಹುಟ್ಟಿದ. ಹೌದು. ಹಾಗೆ ಅದು ಭೀಮನನ್ನೊಂದು ಮೇಲೆ ಈಗ ಕಂಸನ ಹಾಗೆ ವಿಜೃಂಭಿಸುವ ಹಾಗೆ ಮಾಡಿ ಒಮ್ಮೆ ತೆಗೆಯುವ ಅಂತ ನಾರದರು ಮಾಡಿರ್ಬೋದು. ಗೊತ್ತಿಲ್ಲ ನನಗೆ. ಈಗ ನಾರದರಲ್ಲಿ ನಿನ್ನಷ್ಟು ನಾನು ಮಾತಾಡ್ಲಿಲ್ಲ. ಆದ್ರೂ ನನ್ನದೇ ಒಂದು ಕಲ್ಪನೆ ಇರಲೂಬಹುದು. ನೀ ಮಾತಾಡದೇ ಇದ್ರು ಇಷ್ಟು ಮಾತಾಡ್ತೀಯಲ್ಲ, ಧಾರಾಳ ಸಾಕು. ಮತ್ತೆ ಇನ್ನೊಂದುಂಟು, ಸರಿ ಮಾತಾಡಿದವರು ಹೆಚ್ಚು ಮಾತಾಡುದಿಲ್ಲ. ಕಲ್ಪನೆ ಮಾಡಿದಾಗಲೇ ಬೇರೆ ಬೇರೆ ಮುಖ ಕಾಣುವುದು. ಅದು ಈಗ ಒಂದು ಮೂಲ ಗ್ರಂಥ 5-6 ಉಪಗ್ರಂಥ ಬರೆದ. ಹೌದೌದು. ಪ್ರಕ್ಷಿಪ್ತ ಪ್ರಕ್ಷೇಪ ಎಲ್ಲ ಇರ್ತದೆ. ದಾಯಾದ್ಯ ಮತ್ಸರ ಅದು ಶಮನವಾಗುವುದೇ ಅಲ್ಲ ಕೃಷ್ಣ. ಯಾಕೆ ಶಮನ ಆಗುವುದಲ್ಲ ಅಂತ ಕೇಳಿದ್ರೆ, ಆಯ್ತಪ್ಪ ನೀವು ನಿಮ್ಮಷ್ಟಕ್ಕೆ ಇರಿ ಎನ್ನುವುದಾಗಿ ಪಾಂಡವರು ಹೇಳ್ತಿದ್ರೆ ನನಗೆ ಸಮಸ್ಯೆ ಇರ್ತಿರ್ಲಿಲ್ಲ. ಪಾಂಡವರನ್ನು ಬಿಟ್ಟು ಬೇರೆ ಯಾರಾದ್ರೂ ನನ್ನಲ್ಲಿ ಪಾಲು ಬಂದು ಕೇಳ್ತಿದ್ರು ಸಮಸ್ಯೆ ಇರ್ತಿರ್ಲಿಲ್ಲ. ಈಗ ಎಲ್ಲಿಯವರೆಗೆ ಅಂತ ಕೇಳಿದ್ರೆ, ಇದವರು ಆ ಕಡೆ ನಿಲ್ಲುವುದಿಲ್ಲ ಅಂತ ಈ ಕಡೆ ಬಂದಿದ್ದಾರೆ. ಅವರಿಗೂ ಬೇಕು ಅಂತ ಬಯಸಿದ್ದಾರೆ. ಈಗ ಪಾಂಡವ ಕೌರವರ ದಾಯಾದ್ಯ ಮತ್ಸರ ಯಾವುದಕ್ಕೆ ಅಂತ ಆಗಿದೆ ಅಂತ ಕೇಳಿದ್ರೆ, ಇಳೆಗಾಗಿ. ಇಳೆಗಾಗಿ ಪಾರ್ಥಿವ ಪಂಥ ಕೋಸುಗ ಬಿಂದುಯೋ ಕಲಗೈವೆವೋ ಭೂದೇವತೆಯು ಬಳಿಕಾರ ಕೈ ಹಿಡಿವಳೋ ನೀನೆ ಬಲ್ಲೆಯಾದ ಬಲವಾಗಬೇಕು ಭಯರಿಗೆ. ಕೃಷ್ಣ ಭಾವ, ಇಳೆಗಾಗಿ ಪಾರ್ಥಿವ ಪಂಥದಲ್ಲೇ ಗೆಲ್ಲಬೇಕು. ಅದು ನಾನಾಗಲಿ ಅವರಾಗಲಿ. ಹೀಗೊಂದು ತೀರ್ಮಾನವನ್ನು ಮೊನ್ನೆ ದ್ರುಪದ ಪುರೋಹಿತನಲ್ಲಿ ಹೇಳಿದ್ದೇನೆ ನಾನು. ನಿನಗೆ ವಿಷಯ ತಲುಪಿದೆ ಇಲ್ವೋ ಗೊತ್ತಿಲ್ಲ ನನಗೆ. ನನ್ನ ಪ್ರಕಾರ ತಲುಪದೇ ಇರ್ಲಿಕ್ಕಿಲ್ಲ. ಇಲ್ಲದೇ ಇದ್ರೂ ದೊಡ್ಡ ವಿಷಯ ಅಲ್ಲ. ಅಲ್ಲ, ಮುಟ್ಟಿದೆ. ನಾನು ಅದನ್ನು ದೊಡ್ಡ ವಿಷಯ ಮಾಡಲಿಲ್ಲ. ಅಲ್ಲ, ದೊಡ್ಡ ವಿಷಯ ಮಾಡಬೇಕಾದನ್ನು ಮಾಡಲಿಲ್ಲ. ಅದು ನಾನು ನಿರ್ಣಯವೇ ಹೇಳಿದ್ದು. ಯಾಕಂದ್ರೆ ಪಾರ್ಥಿವ ಪಂಥದಲ್ಲೇ ಗೆಲ್ಲಬೇಕಾದ್ದು. ಪಾರ್ಥಿವ ಪಂಥದಲ್ಲಿ ಗೆಲ್ಲುವುದು ಹೇಗೆ? ರಾಜಸೂಯಾಧ್ವರ ಮಾಡಿದವನ ಕೈಯಲ್ಲಿರುವಂತ ಅಕ್ಷದ ದಾಳಗಳು ದಿವ್ಯತ್ವವನ್ನು ಪಡೆಯುತ್ತದೆ. ನೀನು ಹೇಳಿದಲ್ವ, ರಾಜಸೂಯಾಧ್ವರ ಮಾಡಿದವ ಹೌದಲ್ವ ಅಂತ ಒಂದು ಪರೀಕ್ಷೆಗೆ ದ್ಯೂತ ಮಾಡಿದೆವು, ಸೋತವ. ಆಮೇಲೆ ಈ ಸಲ ಇನ್ನಿಲ್ಲ. ನಮ್ಮ ಒಂದು ಪ್ರಯೋಗ ಮತ್ತೊಮ್ಮೆ ಇಲ್ಲ. 2 ಸಲ ಮಾಡಿದ್ದೀನಿ. ಅದು 2 ಸಲ ಅಂದ್ರೆ ಮರುದ್ಯೂತ ಅಲ್ಲಿ. ಆದ್ರೆ ಅದು ನಿರ್ಣಯ ಆಗದೆ ಇರುವ ಕಾರಣ ಅಲ್ಲಿ ಮಾಡಿದ್ದು.
ನಿರ್ಣಯ ಒಮ್ಮೆ ಆದ್ರೆ ಮತ್ತೆ ಪ್ರಯೋಗ ಇಲ್ಲ ಅದಿಲ್ಲ ಅದಿಲ್ಲ ಬೇರೆ ಪ್ರಯೋಗ. ಈಗ ಒಂದರಲ್ಲಿ ನಿರ್ಣಯ ಆಗದೇ ಇದ್ರೆ ಎರಡನೇ ಸಲ ಅದೇ ಪ್ರಯೋಗ ಅಂತ ಇಲ್ಲ. ಇಲ್ಲ 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 ಇದು ಮತ್ತೆ ಮಾಡಿದ್ರು ಅದರಲ್ಲಿ ಇರುವ ಪಂಥಗಳು ಬೇರಿತ್ತು ನೋಡು. ಹೌದೌದು, ಬೇರೆ ಒಂದಾಟ. ಹೌದು ಒಂದಾಟ. ಕೃಷ್ಣ ಪಾರ್ಥಿವ ಪಂಥದಲ್ಲಿ ನಾವೋ ಅವರೋ ನಾವೋ ಇದೊಂದು ಆಯುಧದ ಮನೆಯಲ್ಲೇ ನಿರ್ಣಯ ಆಗಬೇಕಾದ್ದು ಅಂತ ತೀರ್ಮಾನ ಮಾಡಿ ಆಗಿದೆ. ತೀರ್ಮಾನ ಮಾಡಿದ ಮೇಲೆ ಸ್ವಪಕ್ಷ ಬಲವೃದ್ಧಿಯನ್ನು ಮಾಡಿಕೊಳ್ಳಬೇಕಾದದ್ದು ಕ್ಷತ್ರಿಯನಾದವನಿಗೆ ಧರ್ಮ. ಬಲವಾಗಬೇಕು ಭಯರಿಗೆ. ಯಾರಿಗೆ ಉಭಯರಿಗೆ? ಎರಡೆರಡು ಅರ್ಥದಲ್ಲಿ. ಕೌರವರಿಗೆ ಯಾದವರ ಶ್ರೇಷ್ಠನಾದ ನೀನು ಬಲ, ನಿನಗೆ ನಾವು ಬಲ, ಭಾವನಿಗೆ ಭಾವನ ಬಲ, ಹಕ್ಕಿಗೆ ರೆಕ್ಕೆಯ ಬಲ. ಹಾಗೆ ಇನ್ನೊಂದು ನಮಗೂ ಪಾಂಡವರಿಗೂ. ಯಾಕಂದ್ರೆ ನನ್ನ ಅಜ್ಜೆ ಎಲ್ಲ ಹೇಳುವುದು ಬೇರೆ. ಭೂದೇವಿ ಯಾರ ಕೈ ಸೇರುವಳೋ ನೀನೇ ಬಲ್ಲೆ, ಅವರು ಹೇಳುದು ಬೇರೆ, ಭಾಗವತರಾಗಿ ಹೇಳುದು. ನಾನು ಹಾಗೆ ಹೇಳೋದು, ಆದ್ರೆ ಆಶಯ ಬೇರೆ. ಹೇಗೆ? ನೀನು ಒಂದು ನನ್ನ ಮಾವನ ಹಾಗೆ ಅಲ್ವ ಸ್ವಲ್ಪ, ಅಂದ್ರೆ ಶಕುನಿ. ಹೌದೌದು. ಅಂದ್ರೆ ಅವರು ಹಾಗೆ ಈ ಸಲ ಯಾರಿಗೆ ಕೈ ಸೇರ್ತದೆ ಅಂತ ನಿರ್ಣಯ ಮಾಡಿದ್ದವರು ದ್ಯೂತದಲ್ಲಿ. ಅಂದ್ರೆ ಬುದ್ಧಿವಂತಿಕೆ ಅಂತ. ನೀನು ಈ ಕಡೆ ಇರುವ ಶಕುನಿ ನೀನು, ಆ ಕಡೆ ಇರುವ ಕೃಷ್ಣ ಅವರು. ಅಂತೂ ನಿನಗೆ ಆಚೆಗೆ ಹೆಸರನ್ನೊಂದು ಬದಲಿಸದೆ ನಿದ್ದೆ ಬರ್ಲಿಕ್ಕಿಲ್ಲ. ಬುದ್ಧಿವಂತಿಕೆ ಬುದ್ಧಿವಂತಿಕೆ ಬೇಕು ಬಾವ. ಬುದ್ಧಿವಂತಿಕೆ ಇಲ್ಲದ್ರೆ ಆಗ್ತದ? ಇದು ದ್ವಾಪರ ಯುಗ, ಇದು ಸತ್ಯಯುಗವ. ದ್ವಾಪರ ಯುಗದಲ್ಲಿ ಎಲ್ಲವೂ ನೇರ ಇರುವುದಿಲ್ಲ. ಒಳಗೊಂದಿರ್ತದೆ, ಬೇರೆ ಹೊರಗೆ ಒಂದಿರ್ತದೆ. ಧೂರ್ತ ರಾಜಕಾರಣ, ಕುಶಲ ರಾಜಕಾರಣ, ಕುಟಿಲ ರಾಜಕಾರಣ, ಇದೆಲ್ಲ ಉಂಟಲ್ಲ. ಅದನ್ನು ಮುಳ್ಳು ತೆಗೆಯುವುದಕ್ಕೆ ನಾನು ಬೆಣ್ಣೆ ಹಚ್ತೇನೆ ಅಂತ ಹೇಳಲಿಕ್ಕೆ ಆಗ್ತದ? ಮುಳ್ಳನ್ನು ಸೂಜಿಯಿಂದಲೇ ತೆಗಿಬೇಕು. ಅದು ಚುಚ್ಚಿದ್ರು ಕೂಡ ಅದು ಮುಳ್ಳು ಹೋಗ್ಬೇಕಾದ್ರೆ ಸ್ವಲ್ಪ ಚುಚ್ಚಿಸಿಕೊಳ್ಬೇಕಾಗ್ತದೆ. ಹಾಗಾಗಿ ಬಲವಾಗಬೇಕು ಭಯರಿಗೆ. ಕೆಲವು ಸಲ ಮುಳ್ಳು ಒಳಗಿದ್ರೆ ಏನಾದ್ರೂ ಒಂದು ಮದ್ದು ಹಿಡಿದು ಕಟ್ಟಿದ್ರೆ ಮಾರನೇ ದಿವಸ ಬೆಳಿಗ್ಗೆ ಮೇಲೆ ಬರ್ತದೆ. ಹೌದೌದು. ಇದು ಅಂತ ನಿನ್ನ ಹಚ್ಚುವ ಮದ್ದು, ಗುಳಿಗೆ, ಕಷಾಯ ಈಗ ಇಲ್ಲ. ಅವರು ಹೋದ್ರು, ಅವರೊಂದು ಹೇಳ್ತಾರೆ ಹಿರಿಯರು, ನನ್ನ ಗುರುಗಳು, ಶಸ್ತ್ರಕ್ರಿಯೆಯಿಂದಲೇ ಆಗಬೇಕಷ್ಟೇ ಇದು. ಹೌದೌದು, ಕತ್ತರಿಸಬೇಕಷ್ಟೇ. ಇದು ಗುಳಿಗೆ ಕಷಾಯ ಮದ್ದಿನಿಂದ ಆಗುವುದಲ್ಲ. ಇದು ಶಸ್ತ್ರಕ್ರಿಯೆಯಿಂದಲೇ ಸರಿಯಾಗಬೇಕಾದ ರೋಗ ಅಂತ ನಿರ್ಣಯ ಮಾಡಿದ ಕಾರಣ ಶಸ್ತ್ರಕ್ರಿಯೆಯ ಹರಿತಕ್ಕೆ ಎರಡೂ ಕಡೆಗೂ ನೀನು ಉಭಯರಿಗೂ ಬಲ ಆಗಬೇಕು. ಇದನ್ನು ಕೇಳಲಿಕ್ಕೆ ನಾನು ಬಂದದ್ದು. ಇದು ಇಷ್ಟೆಲ್ಲ ನೀನು ಮಾತಾಡೋದು ಯಾವುದಕ್ಕಾಗಿ? ಭೂಮಿಗಾಗಿ. ಧರಣಿಗೋ ಸುಗವಿಂದು ನೀವು ನಿಜ ಸೋದರರು, ನೀವು ನಿಜ ಸೋದರರು ಹಳಚುವಿರೇಕೆ? ಯಾಕಯ್ಯ ನಿಜ ಸೋದರರು ಹಳಚುವಿರೇಕೆ? ಭೂಮಿಯು ಸ್ಥಿರವಿದಾರಿಗೆ, ಭೂಮಿಯು ಸ್ಥಿರವಿದಾರಿಗೆ ನೀವು ಪಾಂಡವರು ಎರಕವಿರೆ ನಾವು ಹರುಷಗುಂಬೆವು. ನೀವು ಪಾಂಡವರು ಎರಕವಿರೆ ನಾವು ಹರುಷಗುಂಬೆವು. ಸರ್ವಥಾ ಸಂಗರವು ಬೇಡೈ, ಸರ್ವಥಾ ಸಂಗರವು ಬೇಡೈ. ನಿನಗೆ ಸಾರಿದೆ ಮರಳಿ ಹರಿಹಂಚಾಪರೆಂಬ ಅಪಕೀರ್ತಿ ಬಹುದೆಂದ. ಮರಳಿ ಹರಿಹಂಚಾದರೆಂಬ ಅಪಕೀರ್ತಿ ಬಹುದು ಎಂದ. ಭೂಮಿಯು ಸ್ಥಿರವಿದಾರಿಗೆ ಆ ಆ ಆ ಆ ಸುಯೋಧನ, ವಿಸ್ತಾರವಾಗಿರುವಂತಹ ವಿಶ್ವ ಇದ್ದಲ್ಲೇ ಇರ್ತದೆ, ಯಾರದ್ದೂ ಅಲ್ಲ ಅದು.
ನನ್ನದು ಅಲ್ಲ, ನಿನ್ನದು ಅಲ್ಲ. ಹ್ಮ್. ಒಂದು ಅರ್ಥದಲ್ಲಿ ಅಜ್ಜ ಹೇಳ್ತಾರೆ ಅಂತ ನೀನು ಯಾವುದನ್ನು ಹೇಳ್ತೀಯೋ ಅವ್ರು ನಿನ್ನದೇ ಅಂತ ಹೇಳ್ತಾರೆ. ನನ್ನದು ಅಂತಲ್ಲ. ಹಾ. ನಾನೀಗ ನಿಮ್ಮೊಟ್ಟಿಗೆ ಬೆರೆತಿದ್ದೇನಲ್ಲ, ಸರಿ ಸರಿ. ಒಂದು ಮೂಲ ತತ್ವವಾಗಿ ಅವರು ಯಾವುದನ್ನು ಹೇಳ್ತಾರೆ, ಹೌದು. ಒಂದು 12 ಅಕ್ಷರದ ಮೂಲವನ್ನು, ಹೌದೌದು. ಅದು ನಾನೇ ಹೌದಾದ್ರೆ ನಾನು ನಿಮ್ಮೊಟ್ಟಿಗೆ ಯಾಕೆ? ದ್ವಾದಶ ನಾಮವೇ ರೂಪವನ್ನು ಧರಿಸಿ ಬಂತು. ಕೆಲವರೆಲ್ಲ ಆ ಭಾವದಲ್ಲಿದ್ದಾರೆ. ಈಗ ನಾನು ಇಲ್ಲಿ ಇದ್ದೇನೆ ಎನ್ನುವಲ್ಲಿ ಏನು ವೈಕುಂಠದಲ್ಲಿ ಏನು ಇಲ್ಲ ಅಂತ ಅರ್ಥವ? ಗೊತ್ತಿಲ್ಲ. ಉಂಟು. ಅಜ್ಜ ಹೇಳ್ತಾರೆ ವೈಕುಂಠದಲ್ಲಿ ಇಲ್ಲ ಅಂತ, ದೇವೇಂದ್ರನ ಇಲ್ಲಿಗೆ ಬರ್ತಾನೆ ಅಂತ. ಅದಿರ್ಲಿ, ಹೌದು. ಮೃತ ಸ್ವರೂಪವಾಗಿ ನಮಗೆ ವೈಕುಂಠಕ್ಕೆ ಹೋಗ್ಲಿಕ್ಕೆ ಮನಸ್ಸು ಇಲ್ಲ, ಅದರ ಬಗ್ಗೆ ಕೇಳಲಿಕ್ಕೆ ಆಸಕ್ತಿ ಇಲ್ಲ. ಆಗಲಿ, ವೈಕುಂಠಕ್ಕೆ ಹೋಗ್ಲಿಕ್ಕೆ ಮನಸ್ಸಿಲ್ಲದೆ ಇದ್ರು ವೈಕುಂಠ ಆಗಲಿ, ಮನಸ್ಸು ವೈಕುಂಠ ಆಗಲಿ. ಬೇಡಪ್ಪ, ಮನಸ್ಸು ನಮಗೆ ಭೌಮವಾದದ್ದೇ ಸಾಕು. ವಿಶಾಲವಾದಂತಹ ಹೃದಯ ತತ್ವದಲ್ಲಿ ಅದು ಲಕ್ಷ್ಮೀ ನಿವಾಸವಾಗಿದ್ರೆ ಅದು ಪ್ರತಿಯೊಂದು ಸುಹೃದವಾಗಿರ್ತದೆ ಅಂತ ಲೆಕ್ಕ. ಒಂದು ಸಜ್ಜನಿಕೆ, ಒಂದು ಸುಹೃದತ್ವ ಎಲ್ಲ ಬರುವುದು ಎಲ್ಲಿಂದ? ಅದು ಅಂತರಂಗದಿಂದ. ಆ ಅಂತರಂಗ ಎನ್ನುವುದು ಹೆಣ್ಣಿನ ಮನಸ್ಸಾಯ್ತು ಅಂತಾದ್ರೆ ಹುಳ್ಳಗೆ ಅಂತದರ ಅರ್ಥ ಅಲ್ಲ, ಮೃದು ಹೃದಯ ಬಂತು ಕಾರುಣ್ಯ, ಆ ತಾಯ್ತನದ ಭಾವ ಬಂತು ಅಂತ ಇದ್ರೆ, ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ಭಾವ ಬಂತು ಅಂತ ಇದ್ರೆ ಎಲ್ಲವೂ ಈ ಆಗ್ತದೆ ಅಂತ ಅರ್ಥ. ಹೌದೌದು. ಯಾಕೆ ಬಾವ ಈ 3 ದಿವಸದ ಬದುಕಿನಲ್ಲಿ ಹೊರಚಾಟ? 3 ದಿವಸ ಅಂದ್ರೆ ನೀನು ಯಾವುದನ್ನು ಹೇಳುದು? ಹುಟ್ಟು ಸಾವು. ನೀನು ಹೇಳುದು ದ್ವಾರಕೆಗೆ ಬರ್ಲಿಕ್ಕೆ 1 ದಿವಸ ಉಂಟು, ಹೋಗ್ಲಿಕ್ಕೆ 1 ದಿವಸ ಉಂಟು. ಅಲ್ಲ, ಪ್ರಯಾಣದ್ದು ಹೇಳಿದ್ದಲ್ಲ ನಾನು. ಹೇಳಿಲ್ವ ನಿನಗೆ? ಜೀವನ ಅಂದ್ರೆ ಏನು? ಏನು? ಕಂಬದೊಳಗಿರುವ ಜೀವಸೂತ್ರದಂತೆ, ಗೊಂಬೆಯಂತೆ, ಬೊಂಬೆಯಂತೆ. ಕಂಬದೊಳಗಿರುವ ಜೀವಸೂತ್ರ ಬೊಂಬೆಯಂತೆ. ಎಂದಿಗಾದರೊಂದು ದಿನ ಸಾಯುವುದೇ. ನೀರ ಮೇಲಿದ್ದಂತಹ ಬೊಬ್ಬುಳಿಯ ಹಾಗೆ ಬದುಕಿನಲ್ಲಿ ಅವನಿಗಷ್ಟು ನಷ್ಟ ಮಾಡಿದ, ಇವನಿಗಿಷ್ಟು ಪೆಟ್ಟು ಕೊಟ್ಟ, ಅವನಿಗಷ್ಟು ದುಃಖ ಕೊಟ್ಟ, ಈ ಕೊಟ್ಟ ಎನ್ನುವುದೇ ಇವನಿಗೆ ಒಂದು ತೆರನಾದಂತಹ ಮುಳುವಾಗಿ ಶಾಪವಾಗಿ ಒಂದು ವಾಕದೋಷ ಅಂತ ಹೇಳ್ತಾರೆ ಕೆಲವು. ಅದನ್ನೆಲ್ಲ ಹೊತ್ತುಕೊಂಡು ಏನು ಮಾಡ್ಲಿಕ್ಕೆ ಉಂಟು ಹೇಳು? ಧಾರಿಣಿ ಯಥಾರ್ಥವಾಗಿ ಯಾರ ಕೈ ಸೇರಬೇಕು? ಈಗ ಮೂಲದಲ್ಲಿ ನಾವು ಆಲೋಚನೆ ಮಾಡುವುದಿದ್ರೆ ಹಸ್ತಿನಾವತಿ ಒಂದಾಗಿತ್ತು, ಆಮೇಲೆ 2 ಆಯಿತು. 2 ಆಗಿ ನೆಮ್ಮದಿ ಸಿಗ್ತದೆ ಅಂತ ಹಿರಿಯರೆಲ್ಲ ತೀರ್ಮಾನಿಸಿದರು. ಅದೀಗ ಒಬ್ಬನಲ್ಲಿಯೇ ಉಂಟು. ಹೇಳಿದ ಮಾತಿನ ಪ್ರಕಾರ ಅವರಿಗೆ ಸಿಕ್ಕಬೇಕಾದದ್ದನ್ನು, ಅವರಿಗೆ ಕೊಡಬೇಕಾದದ್ದನ್ನು, ಅವರಿಗೆ ಬಿಡಬೇಕಾದದ್ದನ್ನು ಬಿಟ್ಟರೆ ಅಲ್ಲಿಗೆ ಮುಗಿಯಿತು ಅಂತ ಅಲ್ಲ. ಅದನ್ನು ಮುಂದುವರಿಸಿ ಇಳೆಗಾಗಿ ಪಾರ್ಥಿವ ಪಂಥಗೋಸುಗ ನಾವು ಹೊಡೆಚಾಟ ಮಾಡ್ತೇವೆ, ಹೋರಾಟ ಮಾಡ್ತೇವೆ ಅಂತ ನೀನು ಹೇಳ್ತೀಯಲ್ಲ. ಯಾವ ಪಕ್ಷವೇ ಗೆಲ್ಲಿ, ಯಾವ ಪಕ್ಷವೇ ಸೋಲ್ಲಿ, ಸೋತ ಪಕ್ಷ ಹೇಗೂ ಸೋತಿತಲ್ಲ, ಗೆದ್ದ ಪಕ್ಷವು ನೆಮ್ಮದಿಯಲ್ಲಿ ಇರ್ತದ? ಇಲ್ಲ. ಈಗ ಒಬ್ಬನಲ್ಲಿ ಹೋರಾಟ ಮಾಡುವಾಗ ನಮಗೆ ಏನು ನಷ್ಟ ಕಷ್ಟ ಆಗ್ತದೆ ಅಂತ ನಾವು ನಿರ್ಧಾರ ಮಾಡ್ಲಿಕ್ಕೆ ಉಂಟಾ? ಸಾಧ್ಯ ಇಲ್ಲ. ಮರಣ ಸಹಿತವಾದದ್ದು ಸಮರ ಅಂತಾದ್ರೆ ಆ ಸಮರದಲ್ಲಿ ತೊಡಗಿಸಿಕೊಂಡವ, ಅರಸನಾಗಬೇಕಾದವ, ಬಂಧು ಬಾಂಧವರನ್ನೆಲ್ಲ ಕಳ್ಕೊಂಡು ಒಬ್ಬಂಟಿಗನಾಗಿ ಒಬ್ಬನೇ ಉಳಿದ್ರೆ ಏನು ಸುಖ? ಯಾರಿಗೆ ಸುಖ? ಯಾವ ಸುಖ? ಈಗ ಎಲ್ಲವೂ ಬೇಕು ಅಂತಲ್ವಾ? ನಾನು, ನನ್ನದು, ನನ್ನಿಂದ, ನನ್ನವರು ಎನ್ನುವ ಭಾವಾರ್ಥದಲ್ಲಿ ನಾವು ತೊಡಗಿಸಿಕೊಂಡಾಗ ಯುದ್ಧ ಆಯಿತು ಅಂತಾದ್ರೆ ಯಾರು ಸಾಯ್ತಾರೆ, ಯಾರು ಉಳಿತಾರೆ ಅಂತ ಯಾರಿಗಾದ್ರೂ ಗೊತ್ತುಂಟಾ? ಅಂತಹ ಒಂದು ಕ್ಷಯಕಾರಕವಾದಂತಹ ಒಂದು ಕಾಯಕವನ್ನು ನಾವು ಹಚ್ಚಿಕೊಂಡು ಇನ್ಯಾವುದೋ ಒಂದು ಸಂಕಷ್ಟಕ್ಕೆ ಗುರಿಯಾಗುವುದು ಬಹಳಷ್ಟು ಕ್ಷೇಮತರವಲ್ಲ ಅಂತ ನನಗನ್ನಿಸ್ತದೆ. ಮತ್ತೊಂದು, ಎಲ್ಲವೂ ಇದ್ದು ಹರಿಹಂಚಾಗಿ ಹೋಯಿತು. ಮಣ್ಣಿನಿಂದ ನಾವೊಂದು ಹಂಚು ಅಂತ ನಿರ್ಮಾಣ ಮಾಡ್ತೇವೆ. ಅದು ಮೇಲಿಂದ ಕೆಳಗೆ ಬಿದ್ದರೆ ಅದು ಪುಡಿ 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 ಆಗ್ತದೆ. ಮತ್ತೆ ಸ್ವಲ್ಪ ಸಮಯದಲ್ಲಿ ಹಂಚು ಯಾವುದು ಅಂತ ತೆಗಿಲಿಕ್ಕೆ ಆಗುದಿಲ್ಲ, ಮಣ್ಣಿನೊಟ್ಟಿಗೆ ಮಣ್ಣಾಗಿ ಹೋಗ್ತದೆ. ಹಾಗೆ ಜೀವನ, ನೀನಾಗ ಒಂದು ಭೂತದ ವಿಷಯ ಹೇಳಿದೀಯ. ಪಂಚಭೂತಗಳಲ್ಲಿ ಆಗ್ತದೆ. ನಾವು ಅಪ್ಪನಿಗೆ ಹುಟ್ಟಿದ್ದೇವೆ ಎನ್ನುವುದು ಒಂದು ಮೂಲ ಆದ್ರೆ 5 ಭೂತಗಳೇ ನಮ್ಮಲ್ಲಿರುವುದು. ಅವನಿಗಾದ್ರೆ ಹೇಳಿಕೊಳ್ಳುವುದಕ್ಕೆ ಒಂದು ಭೂತ ಸ್ಪಷ್ಟ ಉಂಟು, ನಮಗೆ 5 ಭೂತ ಉಂಟು. 5 ಭೂತ ಅಂತ ಹೇಳಿದ್ರೆ ಭೂತಕ್ಕೆ ಹುಟ್ಟಿದ್ದು ಅಂತ ಅವನಿಗಾದ್ರೆ ಮಾತ್ರ ಹೇಳಲಿಕ್ಕೆ. ಹೌದು. ಈ ಪಂಚಭೂತಗಳ ತತ್ವ ಈ ದೇಹದಿಂದ ಹೋಗುವಾಗ ನಾವು ಅದರಲ್ಲಿ ಎಲ್ಲ ಹರಿಹಂಚಾಗಿ ಹೋಗ್ತೇವೆ. ಜೀವನದಲ್ಲಿ ನಾವು ಬದುಕಿರುವಾಗ ಎಷ್ಟು ಒಳ್ಳೆಯದು ಮಾಡ್ತೇವೆ ಅದು ಶ್ರೇಯಸ್ಕರವಾದಂತಹ ಸಾಧನಾ ಪಥವಾಗಿ ಅವಳಿದ ಮೇಲೆಯೂ ಕೀರ್ತಿಯುತವಾಗಿ ಉಳಿಯಲ್ಪಡ್ತದೆ, ಸತ್ಕೀರ್ತಿಸಲ್ಪಡ್ತದೆ. ನಾವು ಹೋಗುವಲ್ಲಿವರೆಗೆ ಬೇಡದ್ದನ್ನೇ ಮಾಡಿದರೆ ಏನು ಮಾಡ್ತಾರೆ ಗೊತ್ತುಂಟ? ಏನು ಮಾಡ್ತಾರೆ? ಮಾರಿ ಅದೊಂದು ಹೋದದ್ದು ಬಹಳ ಒಳ್ಳೆಯದಾಯಿತು ಅಂತ ಹೇಳ್ತಾರೆ. ಆದ್ದರಿಂದ ಭಾವ, ಅಂತಹ ಒಂದು ದುಷ್ಟ ವಾಕ್ಯಗಳಿಗೆಲ್ಲ ಒಳಗಾಗಿ ಅದನ್ನೊಂದು ಮಾಡಿಸಿದ ಒಬ್ಬ ಪ್ರತಿನಾಯಕ, ಖಳನಾಯಕ ಅಂತ ಹೇಳುವಲ್ಲಿ ನಿನಗೆ ಏನು ಸುಖ ಸಿಗ್ತದೆ ಹೇಳು? ಅಲ್ಲ, ನಿನಗೆ ಹೊತ್ತಿಲ್ಲದೆ ಹೋಯಿತು.
ಯಾಕೆ ಹೊತ್ತಿದ್ರೆ ಇದ್ರಲ್ಲೇ ಸಂಪಾದನೆ ಮಾಡ್ತಿದ್ದೇನೆ. ಯಾಕೆ ನಿನ್ನ ಧರ್ಮ ಶ್ರವಣಕ್ಕೆ ಬಂದ ಹಾಲಿ ನಿನ್ನಳು ಧರ್ಮ ಶ್ರವಣವ ಹರಿಯೇ ಒಂದು ಮಾತುಂಟು, ರಾಮೇಶ್ವರಕ್ಕೆ ಹೋದ್ರು ಶನೀಶ್ವರ ಬಿಡ್ಲಿಲ್ಲ ಅಂತ. ನಮಗೆ ಇದೆ ಆಯ್ತು ಗ್ರಾಚಾರ, ಅಲ್ಲಿ ಅಜ್ಜ ಗುರುಗಳು ಇದನ್ನೇ ಹೇಳುದು. ಇಲ್ಲಿ ಬಂದ್ರೆ ನಿನ್ನದು ಇದೆ ಧರ್ಮ ಶ್ರವಣ. ಯಾಕಂದ್ರೆ ಅಲ್ಲಲ್ಲಿ ಯಾಕೆ ಅಲ್ಲಲ್ಲಿ ನೀನು ಕೇಳಬೇಕಾದದ್ದನ್ನೇ ಅಂತ. ನೀನೊಮ್ಮೆ ಸುಮ್ಮನಿರು. ಈಗ ಸಾಯ್ಲಿಕ್ಕೆ ಉಂಟು, ಜಾತಸ್ಯ ಮರಣಂ ಧ್ರುವಂ. ಯಾವತ್ತೋ ಒಂದು ದಿವಸ ಸಾಯ್ಲಿಕ್ಕೆ ಉಂಟಲ್ವಾ? ಹೌದು. ಅದಕ್ಕೆ ಇವತ್ತೇ ಒಂದು ಸ್ಮಶಾನದಲ್ಲಿ ಜಾಗ ನಿರ್ಣಯ ಇಲ್ಲಪ್ಪ, ಇಲ್ಲಲ್ಲ, ಬೇಡ ಅಂತ ಹೇಳುದು. ಹೇಳುದು ಎಲ್ಲರೂ ಹೇಳುದು ಹಾಗೆ. ಯಾರಿಗೆ ಯಾವುದಕ್ಕೆ? ಇದ್ದ ಹರಿಶ್ಚಂದ್ರನ ಕಥೆ, ಇದ್ದ ರಾಮನ ಕಥೆ ಎಲ್ಲ ಹೇಳಿ ಪುರಾಣದಲ್ಲಿ ದೊಡ್ಡ ದೊಡ್ಡದು ಹೇಳಿದವನು ಮರುದಿವಸ ಅವನ ಬೇಲಿಯನ್ನು ಮತ್ತೊಬ್ಬನ ಮನೆ ಅಂಗಳದಲ್ಲಿ ಹಾಕೋದು. ಅದು ಲೋಕದ ಸಾಮಾನ್ಯ ನಿಯಮ. ಕೇಳುವಾಗ ಮಾತ್ರ ಎಲ್ಲರೂ ಸಂಭಾವಿತಾರೆ. ಎಂತದುಂಟು 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 ಅಂತ ಪ್ರವಚನ ಮಾಡಿದವನು ಕೊಡುದ್ರಲ್ಲಿ ಸ್ವಲ್ಪ ಕಡಿಮೆ ಅಂದ್ರೆ ಯಾಕೆ ಕಡಿಮೆ ಅಂತ ಹೇಳ್ತಾರೆ. ನಾವು ಒಂದು ಕೆಲಸ ಮಾಡುವ, ಏನು ಬೇಲಿ ಹಾಕೋದು ಬೇಡ, ಬೇಲಿ ಇದ್ದದನ್ನು ತೆಗೆಯುವ. ಅಲ್ಲ, ಅದೇ ಅದೇ ನಮಗೆ ರಕ್ಷಣೆ. ಬೇಲಿ ಹಾಕಿರುವುದು ಬೇಲಿ ರಕ್ಷಣೆಗೆ, ಅದು ರಕ್ಷಣೆ. ಕೌರವನ ಬದುಕಿನ ರಸ ಯಾವುದು ಅಂತ ಕೇಳಿದ್ರೆ ಆ ಬೇಲಿ. ಪಾಂಡವರನ್ನ ಆ ಕಡೆ ಇಟ್ಟಂತ ಬೇಲಿ. ಮತ್ತೆ ನೀನು ಹಾಗೆಲ್ಲ ಅದೆಲ್ಲ ಹೇಳ್ಬೇಡ. ನೀನು ತುಂಬಾ ಮಾಡಿದ್ಯಾ ಅಂತ. ಎಂತದ್ದು? ಪೌಂಡ್ರಕನನ್ನು ಅಣ್ಣ ಅಂತ ಬಿಟ್ಟಿದ್ಯಾ, ಶಿಶುಪಾಲನನ್ನು ಬಾವ ಅಂತ ಬಿಟ್ಟಿದ್ಯಾ, ಕಂಸನನ್ನು ಮಾವ ಅಂತ ಬಿಟ್ಟಿದ್ಯಾ. ನೀನು ಹೆಣ್ಣು ಕೊಟ್ಟವರನ್ನು ಬಿಡ್ಲಿಲ್ಲ, ನಿನ್ನ ಮಾವನನ್ನು ಬಿಡ್ಲಿಲ್ಲ. ಹೆಣ್ಣು ಕೊಟ್ಟ ಒಂದು ರುಕ್ಮಿ ಅವನನ್ನು 3 ಬಟ್ಟಿ ಬೋಳಿಸಿ, ಅದನ್ನೆಲ್ಲ ನೋಡಿ ಈಗಿನ ಹುಡುಗರೆಲ್ಲ ಹಾಗೇ ಬೋಳಿಸಿ ನೋಡು. ಎಂತದ್ದು ಈಗ ನೋಡು, ಈಗ ನೀನು ಎಷ್ಟು ಅಕ್ಷೋಹಿಣಿ ಸಂಗ್ರಹ ಮಾಡಿದಿ? ಈಗ ಆಗ್ತಾ ಉಂಟು, ಪೂರ್ತಿ ಆಗ್ಲಿಲ್ಲ. ಆಗ್ತದ? ಆಗಿದ? ಯಾಕೆ ಪೂರ್ತಿ ಆಗ್ಲಿಲ್ಲ? ಯಾಕೆ ಯಾಕೆ ಅದು ಯಾಕೆ? ಯುದ್ಧ ಸಣ್ಣ. ಹೌದಾ? ಹೌದು. ಇವರು ಎಷ್ಟು ಮಾಡಿದ್ದಾರೆ? ಅವರು ಸ್ವಲ್ಪ ಸ್ವಲ್ಪ ಮಾಡಿದ್ದಾರೆ. ಯಾಕೆ? ಯುದ್ಧ ಸಣ್ಣ. ಹೌದಾ? ಹೌದು. ಈಗ ನಾನು ಕೊಂದದ್ದರಲ್ಲಿ ಅವರೊಬ್ಬರೊಬ್ಬರೇ ಸತ್ತದ್ದು ಬಿಟ್ಟರೆ ಬೇರೆ ಅವರಿಗೆ ಒಂದು 3-4 ಜನ ಹೋಗಿರ್ಬೋದು ಅಷ್ಟೇ. ಈಗ ಶಿಶುಪಾಲನನ್ನು ನಾನು ಕೊಂದೆ, ಅವನ ಕುಟುಂಬ ಎಲ್ಲ ಹೋಯ್ತಾ? ನೀನಲ್ಲಿ ಕೇಳುದು ಕುಟುಂಬ ಎಲ್ಲ ಬೇಡ. ನಿನ್ನ ಅಜ್ಜ ಮಾಗದ ಬರುವಾಗ ಎಷ್ಟು ತಂದಿದ್ದ? 23. ಹೋಗುವಾಗ ಎಷ್ಟು ಜನ ಹೋಗಿದ್ದು? ಒಬ್ಬನೇ. ಮತ್ತೆಂತದ್ದು? ಅಲ್ಲ, 23 ಅಕ್ಷೋಹಿಣಿಯನ್ನು ತೆಗೆದು ಇಲ್ಲಿ ಒಟ್ಟು ಸೇರಿದ್ರು ಅಷ್ಟಾಗ್ಲಿಕ್ಕಿಲ್ಲ. ಅದು ಎಷ್ಟು ಸಲ? ಯಾಕೆ 23 17 ಗುಣಿಸು. ಹೌದು. ಯಾಕೆ ಯಾಕೆ? ನಾನು ಧರ್ಮ ರಕ್ಷಣೆಗೆ ಮಾಡಿದ್ದು. ನೋಡು, ಒಬ್ಬರು ಸಜ್ಜನರು ಹೇಳಿ ಅಧರ್ಮ ಮಾಡಿದ ಕೃಷ್ಣ. ಇದು ಧರ್ಮ ರಕ್ಷಣೆ ಇಲ್ಲ. ನಾನು ಧರ್ಮ ನಾನು ಹೇಳಿದ್ದು ನನಗೆ ಬೇಕು ಅಂತಲ್ಲ, ಮತ್ತೆ ಒಂದು ಅವನಿಗೆ ಇಲ್ಲದ್ರೆ ನಮಗೆ ಹರಿ ಹಂಚಾಗುವುದು ಬೇಡ. ಅದೇ ಯಾರಿಗಾದ್ರೂ ಒಬ್ಬರಿಗೆ ನಿರ್ಣಯ ಆಗಲಿ. ನೀನು ಹೇಳಿದ ಹಾಗೆ ಒಂದೇ ಏಕಛತ್ರದ ಅಡಿಯಲ್ಲಿ ಹತ್ತಿನಾವತಿಯ ರಾಜಪೀಠ ಇರಲಿ, ಒಂದು ಅರ್ಧ ಇಂದ್ರಪ್ರಸ್ಥದಲ್ಲಿ, ಅರ್ಧ ಇಲ್ಲಿ ಹತ್ತಿನಾವತಿಯಲ್ಲಿ, ನಾಳೆ ಇನ್ನೊಂದು ಕಡೆಯಲ್ಲಿ, ಒಂದೊಂದೇ ಕವಲಾಗುತ್ತಾ ಹೋಗಿ ಬೇರೆ ಬೇರೆ ಆಗುವುದು ಬೇಡ. ಗಟ್ಟಿಯಾಗಿ ನಿಲ್ಲಲಿ. ಈಗ ತಪ್ಪ ಬೇರೆ ಬೇರೆ ಆಗುದು? ಬೇರೆ ಬೇರೆ ಆದ್ರೆ ಅಖಂಡತೆ ಉಳಿಯುವುದಿಲ್ಲ. ಈಗ ರಾಮ ಮಾಡ್ಲಿಲ್ವಾ? ಹೌದು, ರಾಮ ಹಿರಿಯಾಣ ಕಾಲದಲ್ಲಿ ರಾಮ 8 ಮಕ್ಕಳಿಗೆ 8 ಪಾಲು ಮಾಡಿ ಕೊಡ್ಲಿಲ್ವಾ? ಯಾರಾದ್ರೂ ಅಧರ್ಮ ಅಂತ ಹೇಳಿದ್ರ? ಅಧರ್ಮ ಅಲ್ಲ, 8 ಪಾಲು ಮಾಡಿದ ಮೇಲೆ ಇತಿಹಾಸ ಇಲ್ಲಿವರೆಗೆ ಉಂಟಾ? ಪಾಲು ಮಾಡಿದ್ರೆ ಹಾಗೆ ಆಗುದು, ಕವಲಾಗಿ ಹೋಗುದು. ಅಧರ್ಮವೋ ಧರ್ಮವೋ ಎನ್ನುವುದು ವಿಷಯ ಅಲ್ಲ. ಕವಲು ಮಾಡಿ ಹೋದ್ರೆ ಈಗ ಅಯೋಧ್ಯೆಯಲ್ಲಿದ್ದ ವೈಭವ ಮತ್ತೆ ಕುಶಾವತಿಯನ್ನು ಕುಶ ಆಳಿದಾಗಲೋ ಅಥವಾ 8 ಜನರಿಗೆ ಒಬ್ಬೊಬ್ಬರಿಗೆ ಒಂದೊಂದು 2 ಮಕ್ಕಳು ಕೊಟ್ಟ ಮೇಲೆ ನೋಡು, ಒಂದು ಸೂರ್ಯವಂಶದ ಇತಿಹಾಸ ಎಲ್ಲಿಯಾದ್ರೂ ಸಿಗಲಿ ಒಂದು ಪುಟದಲ್ಲಿ? ಅದು ತ್ರೇತಾಯುಗ ಮುಗಿಯುತ್ತಾ ಬರುವಾಗ ಸೂರ್ಯವಂಶ ಕ್ಷೀಣಿಸಿದೆ. ಇನ್ನು ದ್ವಾಪರ ಹೋಗುವಾಗ ಚಂದ್ರವಂಶವು ಬೆಳಗುತ್ತದೆ ಅಂತ ಏನೂ ಇಲ್ಲ. ಈಗ ವಂಶದ ಅಖಂಡ ರಾಜತ್ವದ ಅಡಿಯಲ್ಲಿದ್ರೆ ಖಂಡಿತವಾಗಿಯೂ ಇನ್ನು ಕೆಲವು ತಲೆಮಾರಿ ಇರ್ತದೆ. ಆ ಒಂದು ಭವ್ಯವಾದಂತಹ ಭೌಮವಾದಂತಹ ಒಂದು ಸ್ಥಿತಿ ನಿನ್ನಲ್ಲಿ ಉಂಟು ಅಂತ ಇದ್ರೆ ಯಥಾರ್ಥವಾಗಿಯೂ ಧರ್ಮದ ಅಡಿಯಲ್ಲಿ ಮಾಡೋಣ. ಧರ್ಮ ಚಿಂತನೆಯನ್ನು ಮಾಡಿ ಏನು ಧರ್ಮ ಚಿಂತನೆಯನ್ನು ಮಾಡುವುದಿದ್ರೆ ಹಸ್ತಿನಾವತಿಯಲ್ಲಿ ಯೌವರಾಜ್ಯ ಅಭಿಷೇಕ ಆದದ್ದು ಧರ್ಮರಾಯನಿಗೆ. ಹಸ್ತಿನಾವತಿಯಲ್ಲಿ ರಾಜಸೂಯಾಧರವನ್ನು ಮಾಡಿ ಪೂರ್ಣವಾಗಿ ಅಧಿಕಾರ ಪೀಠಕ್ಕೆ ಅರ್ಹ ಅಂತಾದದ್ದು ಧರ್ಮರಾಯ. ನೋಡು, ಅವನ ತಮ್ಮಂದಿರಾಗಿ ಬದುಕಿ ಅವನಿಗೆ ಜ್ಯೇಷ್ಠತ್ವವೂ ಇದೆ, ಅವನಿಗೆ ಮೂಲದಿಂದ ಸಂಸ್ಕಾರವೂ ಆಗಿದೆ. ನೋಡು, ಅವನ ತಮ್ಮಂದಿರಾಗಿ ಅಖಂಡತ್ವವನ್ನು ಉಳಿಸಿಕೊಂಡು ಏಕತ್ರವಾಗಿ ಬದುಕುವಂತಹ ಒಂದು ಸೂತ್ರ ಅವನ ತಮ್ಮಂದಿರಾಗಿ ಬದುಕು. ಈಗ ಅಷ್ಟು ಪಾರದರ್ಶಕವಾಗಿ ಪ್ರಕರಣ ಇಲ್ಲ. ನೀನು ಹೇಳಿದ ಕೇಳೋದು ನಾನು. ಈಗ ಅಶರೀರವಾಣಿಯೋ ಯಾವ ರಾಜ್ಯಾಭಿಷೇಕವೋ ಪ್ರಮಾಣ ಆಗೋದು ಯಾವಾಗ ಅಂತ ಕೇಳಿದ್ರೆ ಸರಿಯಾಗಿ ಪಾರದರ್ಶಕವಾಗಿ ಒಂದು ಪ್ರಕರಣ ಇದ್ರೆ ರಾವಣ ರಾಮರಲ್ಲಿ ಯಾರು ಸರಿ? ರಾಮನೇ ಸರಿ.
ಕೌರವ ಪಾಂಡವರಲ್ಲಿ ಹಾಗೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆ ಹೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ, ಈಗ ಅಶರೀರವಾಣಿ ಆದಂತಹ ವಿಷಯ ಅಜ್ಜನಿಗೆ ಗೊತ್ತಿಲ್ಲ ಅಂತ ಹೇಳ್ತೀಯ ನೀನು. ಗೊತ್ತುಂಟು. ಗೊತ್ತಿದ್ರು ಅವರು ಕರೆಸಿಕೊಂಡ್ರ? ಈಗ ಹಸ್ತಿನಾವತಿಯಲ್ಲಿ ಧರ್ಮರಾಯ ಯವರಾಜ್ಯಾಭಿಷೇಕವನ್ನು ಪಡೆಯುವುದಕ್ಕೆ ದೇವಕಲ್ಪವೇ ಪ್ರಮಾಣ ಅಂತ ನೀನು ಹೇಳಿಕೊಂಡು ಮುಂದುವರಿಸುವುದಿದ್ರೆ, ಈಗ ಅಶರೀರವಾಣಿಯಿಂದ ಒಪ್ಪಿದ ಧರ್ಮರಾಯನನ್ನು ಎರಡೂ ಕೈಗಳಿಂದ ಹುಟ್ಟಿದ ಕೆಲವೇ ದಿನಗಳಲ್ಲಿ ಭೀಷ್ಮಾಚಾರ್ಯರಾದರೂ ಸ್ವಾಗತಿಸಿ ಪುರಸ್ಕರಿಸಿದ್ರು. ಯಾಕೆ ಸ್ವಾಗತಿಸಲಿಲ್ಲ? ಯಾಕೆ ಸ್ವಾಗತಿಸಲಿಲ್ಲ? ಇದೇ ಕುಟುಂಬದಲ್ಲಿ ಸ್ವಲ್ಪ ಹಿಂದೆ ಹೋಗು. ದುಷ್ಯಂತ, ಹೌದಾ? ಹೌದು. ಆ ಪ್ರಣಯ ಪ್ರಕರಣದಲ್ಲಿ ಶಕುಂತಳೆ ಹೆರುವ ಮಗುವಿಗೆ ತಾನೇ ಗಂಡ ಅಪ್ಪ ಅಂತ ಗೊತ್ತಿದ್ರು, ದೇವವಾಣಿ ಆಗುವಲ್ಲಿವರೆಗೆ ಅವ ಸ್ವೀಕರಿಸಲಿಲ್ಲ. ಅದೇ ಹೌದಾದ್ರೆ ಇವರು ಅಶರೀರವಾಣಿ ಆಗುವಾಗ ಸ್ವೀಕರಿಸಬೇಡ? ಅಶರೀರವಾಣಿ ಆಗಿದೆ, ಆದ್ರೂ ಸ್ವೀಕರಿಸಲಿಲ್ಲ. ಅಶರೀರವಾಣಿ ಎಲ್ಲಿ ಆಗಿದೆ? ಎಲ್ಲಿ ಆಗಿದೆ? ಕಾಡಿನಲ್ಲಿ ಆಗಿದೆ. ಹೌದು. ಅಶರೀರವಾಣಿ ಯಾರ ವ್ಯಾಪ್ತಿಯಲ್ಲಿ ಆಗಿದೆ? ಯಾರ ವ್ಯಾಪ್ತಿಯಲ್ಲಿ? ಧರ್ಮಜಾದಿಗಳಿದ್ದ ವ್ಯಾಪ್ತಿಯಲ್ಲಿ. ಭೀಷ್ಮರಿಗೆ ಕೇಳಿ ಆದದ್ದಲ್ಲ ಅದು, ಅಲ್ಲಿ ಆಗಿದೆ. ಹೌದಯ್ಯ. ಅದನ್ನು ಋಷಿಮುನಿಗಳು ಪ್ರಮಾಣ ಪೂರ್ವಕವಾಗಿ ಕರ್ಕೊಂಡು ಬಂದಾಗ ಪಾಂಡು ಚಕ್ರವರ್ತಿ ಬದುಕಿರುವಲ್ಲಿವರೆಗೆ ಅವನ ಹೊಣೆಯಾಗಿತ್ತು. ಯಾರದ್ದು? ಪಾಂಡುವಿನ ಹೊಣೆಯಾಗಿತ್ತು. ಅಲ್ಲಿ ಭೀಷ್ಮರಿಲ್ಲ. ಪಾಂಡು ಹೋದ ಮೇಲೆ ಆ ಮಕ್ಕಳು ಏನು ಎನ್ನುವುದನ್ನು ಕಾಲಜ್ಞಾನಿಗಳಾದಂತಹ ಋಷಿಮುನಿಗಳು ತಂದರು. ಸರಿ, ಈಗ ಹಾಗಾಗಿ ನಿನ್ನ ವಾದಕ್ಕೆ ಹೇಳಿದ್ದು ನಾನು. ಈಗ ಇಲ್ಲಪ್ಪ, ಈಗ ನಾನು ವಾದಕ್ಕೆ ಹೇಳುವ. ಈಗ ಅಶರೀರವಾಣಿಯಾಗಿ ಆಮೇಲೆ ಪ್ರಮಾಣ ಸಿಕ್ಕಿದಾಗ ಋಷಿಮುನಿಗಳೆಲ್ಲ ತಂದು ಕರ್ಕೊಂಡು ಬಂದು ಕೊಟ್ರು. ಹೌದು. ಈಗ ದೇವತೆಗಳ ಅಶರೀರವಾಣಿ ಯಾವುದು ಬೇಕು ಅಂತ ಕಾಣ್ತದೆ ಹಾಗೆಲ್ಲ ಆಗ್ಲಿಲ್ವಾ? ಆಗಿದೆ. ಆಗ್ಲಿಲ್ವಾ? ಆಗಿದೆ. ಈಗ ಪರಶುರಾಮ ಭೀಷ್ಮರಿಗೆ ಯುದ್ಧ ಆಗುವಾಗ ಆಗ್ಲಿಲ್ವಾ? ಆಗಿದೆ. ಆಗ್ಲಿಲ್ವಾ? ಈಗ ಯವರಾಜ್ಯಾಭಿಷೇಕವನ್ನು ಮಾಡಿಸಿಕೊಂಡ ಧರ್ಮರಾಯ ರಾಜಸೂಯಾಧ್ವರವನ್ನು ಮಾಡಿ ಸರ್ವಜಿತ್ ಸರ್ವ ಸಾಮ್ರಾಟನಾಗಿ ದೇವತೆಗಳ ಮನಸ್ಸಿನಂತೆ ರಾಜಸೂಯಾಧ್ವರದಲ್ಲಿ ಗೆದ್ದದ್ದು ಹೌದಾದ್ರೆ, ದ್ಯೂತ ಪ್ರಕರಣದಲ್ಲಿ ಅವ ಸೋತು ಹೋಗುವಾಗ ಯಾವ ಅಶರೀರವಾಣಿಯೋ ಯಾವ ದಿವ್ಯತ್ವವೋ ಅವನನ್ನು ಉಳಿಸಿತೋ? ಇಲ್ಲ. ಯಾಕೆ ಉಳಿಸಲಿಲ್ಲ ಅಂತ ಕೇಳಿದ್ರೆ, ಅಷ್ಟು ಪಾರದರ್ಶಕವಾಗಿ ಇಲ್ಲ. ಇದು ಯುದ್ಧದಿಂದಲೇ ನಿರ್ಣಯವಾಗಬೇಕು ಎನ್ನುವುದು ಮೊದಲೇ ನಿರ್ಣಯವಾದ ವಿಷಯ. ಅಷ್ಟು ಸುಲಭದಲ್ಲಿ ಕೌರವ ಹಾಳು ಧರ್ಮರಾಯ ಸರಿ ಎನ್ನುವುದಾಗಿ ಹೇಳುವ ಹಾಗಿಲ್ಲ ಪ್ರಕರಣ. ಅಲ್ಲ ಕೌರವ, ಮಾಂದೇಯರು ಎನ್ನುವ ಮೋಡಗಳಿದ್ದಾವೆ. ಅದು ಸೂರ್ಯನನ್ನು ಕೆಲವು ಸಲ ಭೂಮಿಗೆ ಕಾಣದಂತೆ ಅಡ್ಡ ಬಂದು ಬಿಡುತ್ತದೆ. ಹೌದು. ಸೂರ್ಯ ಇಲ್ಲ ಅಂತ ಅರ್ಥವಾ? ಇಲ್ಲ. ಒಂದೊಂದು ಪ್ರಕರಣದಲ್ಲಿ ಯಾವುದೋ ಒಂದು ಪ್ರಕರಣವನ್ನು ಹಿಡ್ಕೊಂಡು ನೀನು ಮಾತಾಡಿದರೆ ಧರ್ಮರಾಯ ಒಳ್ಳೆಯವ ಅಲ್ಲ ಅಂತ ವಾದ ಆಗುವುದಿಲ್ಲ. ಸ್ಥಾಪನೆ ಒಳ್ಳೆಯವ ಬೇರೆ, ಒಳ್ಳೆಯವ ಬೇರೆ, ಆಡಳಿತಕ್ಕೆ ಅರ್ಹ ಬೇರೆ. ಒಳ್ಳೆಯವ ಅಲ್ಲ ಒಳ್ಳೆಯವ ಹೌದು ಅಂತ ನಿರ್ಣಯ ಮಾಡಿ ನನಗೆ ಏನೂ ಆಗ್ಬೇಕಾದಿಲ್ಲ. ನನಗೆ ಅಧಿಕಾರಿ ಹೌದು ಅಲ್ವಾ? ಕೌರವನನ್ನು ಬರೇ ಕೆಟ್ಟವ ಅಂತ ಲೋಕ ಎಲ್ಲ ಹೇಳಿದ್ರು ದೊಡ್ಡ ವಿಷಯ ಅಲ್ಲ. ಹಸ್ತಿನಾವತಿಯ ಪೀಠ ಸಿಕ್ಕಿದ್ರೆ ಆಯ್ತು. ನನಗೆ ಏನಾಗಬೇಕಾದ್ದು ಗೊತ್ತುಂಟ? ಏನು? ಅರ್ಹತೆಯೂ ಬೇಕು, ಯೋಗ್ಯತೆಯೂ ಬೇಕು, ಪ್ರಾಮಾಣಿಕತೆಯೂ ಬೇಕು. ಅದನ್ನು ನಾನು ನಿರೀಕ್ಷೆ ಮಾಡುದು ಅಲ್ಲ. ನೀನು ಪೀಠಕ್ಕೊಬ್ಬ ಆದ್ರೆ ಸಾಲದು. ನೀನು ಏನು ನಿರೀಕ್ಷೆ ಮಾಡು, ನಿನ್ನ ನಿರೀಕ್ಷೆ ಬಿಡು. ಈಗ ಅಜ್ಜ ಹೇಳುವಾಗಲೇ ನಾನೆಲ್ಲ ಹೇಳಿದ್ದೇನೆ, ಅದೆಲ್ಲ ಆಗುದಿಲ್ಲ ಅಜ್ಜ, ಅದೆಲ್ಲ ಆಗುದಿಲ್ಲ. ಹಾಗಾಗಿ ಅಲ್ವಾ ಅಜ್ಜ ಕೆಲವೊಮ್ಮೆ ಅವರು ಹೇಳಿದ್ದನ್ನು ಬಿಟ್ಟು ನಾನು ಹೇಳಿದಾಗೆ ಕೇಳುದು. ಯಾಕಂದ್ರೆ ಅವರಿಗೂ ಗೊತ್ತುಂಟು ಇವನಿಗೆ ಬೇಕಾದ ಕೇಳುವುದಲ್ಲದೆ ಅವರು ಹೇಳಿದ್ದನ್ನು ಕೇಳುವುದಿಲ್ಲ ಅಂತ. ಈಗ ನೀನೊಂದು ಸುಮ್ಮನೆ ಪ್ರಯತ್ನ ಮಾಡಬೇಡ. ಯಾವುದೋ ಮರುಭೂಮಿಯಲ್ಲಿ ರಾಜಾನ್ನವನ್ನು ಬಿತ್ತಿ ಒಂದು ಬೆಳೆ ತೆಗೀತೇನೆ ಅಂತ ಹೊರಡಬೇಡ. ನಿನ್ನಲ್ಲಿ ಧರ್ಮಶ್ರವಣಕ್ಕೆ ಬಂದದ್ದಲ್ಲ, ನಾವು ಯುದ್ಧ ಮಾಡ್ಲಿಕ್ಕೆ ಬಂದದ್ದು. ನಿನಗೆ ಆಗುವುದಿದ್ರೆ ಉಭಯರಿಗೆ ಬಲ ಆಗಿ ಬಾ. ನೀನು ಎಡಪಂಥೀಯನಾಗಿ ಮಾತಾಡಬೇಡ. ಇದರಲ್ಲಿ ಎರಡರಲ್ಲಿ ಯಾವುದರಲ್ಲಿ ಆದ್ರೂ ಮಾತಾಡ. ನಿನ್ನ ತೀರ್ಮಾನ. ಹೌದು. ಅವ ಆಗಲೇ ಬಂದಿದ್ದಾರೆ. ಯಾರು? ಅವ. ನಾನು ಅವನಲ್ಲಿ ಮಾತಾಡಿಸಲೇ ಇಲ್ಲ. ಹೌದಾ? ಈ ಯಥಾರ್ಥಕ್ಕಾದ್ರೂ ಅವ ಯಾಕೆ ಬಂದದ್ದು ಅಂತಲೇ ನನಗೆ ಗೊತ್ತಿಲ್ಲ. ಹೌದಾ? ನೀನು ಬಂದದ್ದು ಗೊತ್ತಾಯ್ತಲ್ಲ. ಹೌದು. ಅವನಲ್ಲೊಂದು ಕೇಳಿಬಿಡುವ. ಕೇಳು. ಅರ್ಜುನ, ನೀ ಯಾಕೆ ಬಂದದ್ದು? ಪ್ರಶ್ನೆಯ ಅಲ್ಲ, ಕೇಳಿದ್ದನು ಯಾಕೆ ಬಂದದ್ದು. ಅವ ಹೇಳಿದ ಅವ ಬಂದದ್ದು ಯಾಕೆ ಅಂತ. ನಿನಗೊಂದು ಅವಕಾಶ ಬೇಡವೆ? ನೀನ್ ಯಾಕೆ ಬಂದೆ ಅಪ್ಪ? ಆಲಿಸ್ತೀಯ? ಓ, ನಮ್ಮಯ ಮತವೇ ಎಮ್ಮಣ್ಣನ ಮತವಿದು ಸಮ್ಮತವೋ ನಮ್ಮಯ ಮತವೇ ನಮ್ಮಯ ಮತವೇ ಮಣ್ಣನದ ಮತವಿದೋ ಸಮ್ಮತ ಉಭಯರಿಗೂ ಸಮ್ಮತ ಉಭಯರಿಗೂ ನಿಮ್ಮನು ನಯವೇ ನಿಜವು ಸ್ವತಂತ್ರಗಳು ಎಮ್ಮೊಳಗೆ ಇಲ್ಲೆನಲೋ
ಅನುಗುಣ ಕೃಷ್ಣ ದೇವರ ದೇವ, ಏನಪ್ಪಾ? ಕೈ ಮುಗಿದೇ ನಿಂತುಕೊಂಡಿದ್ದೇನೆ. ಒಳ್ಳೇದಾಗ್ಲಿ, ಹೇಳು. ಪ್ರಾರಂಭದಲ್ಲಿ ಯಾವ ಸ್ಥಿತಿಯಲ್ಲಿದ್ದೇನೋ ಹ್ಮ್. ಅದೇ ಸ್ಥಿತಿಯಲ್ಲಿ ಇನ್ನೂ ಇದ್ದೇನೆ, ಇನ್ನೂ ಇರ್ತೇನೆ. ಇರ್ಲಿ. ನಿನ್ನ ಮುಂಭಾಗದಲ್ಲಿ ಅದೇ ಸ್ಥಿತಿಯನ್ನು ನಾ ಮುಂದುವರಿಸದೆ ಹೋದರೆ ಹ್ಮ್. ನಮ್ಮ ಜೀವನದ ಸ್ಥಿತಿ ಎಲ್ಲಿವರೆಗೆ ಬರ್ತದೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಅವರವರ ಭಾವಕ್ಕೆ ಆ, ಅವರವರ ದೈವ ಅನುಕೂಲವಾಗಿ ನಿಲ್ತದೆ. ಆ ಅನುಕೂಲವನ್ನು ಒದಗಿಸಿಕೊಟ್ಟವನೇ ನೀನು ಎನ್ನುವ ಹಾಗೆ ಸ್ಪಷ್ಟ. ಹ್ಮ್ ನಾ ಬಂದಂತಹ ವಿಚಾರವನ್ನು ಈಗ ಕೇಳುವುದಕ್ಕೆ ತೊಡಗಿದೆ. ಹ್ಮ್ ಬಹಳಷ್ಟು ಸಂತೋಷವಾಯಿತು. ಹ್ಮ್ ನಾನೇ ಹೇಳಬೇಕಾಗಿತ್ತು, ಆದರೆ ಅವಕಾಶಗಳಲ್ಲಿ ಒದಗಿ ಬರಲಿಲ್ಲ. ಈಗ ನೀನೇ ಕೇಳಿದಾಗ ಹೇಳದೇ ಇದ್ರೆ ನನ್ನದ್ದೇ ಅಪರಾಧವಾದೀತು. ಅಲ್ಲ, ನಾನು ಕೇಳದೆ ವಿಧಿ ಇಲ್ಲ, ಒಂದು ತೀರ್ಮಾನಕ್ಕೆ ಬಂದಾಯ್ತು. ಹೌದು, ಈಗ ನೀನು ಬಂದು ನಿತ್ಯ ಇರುವುದಾ ನಾವಿಬ್ರು ಮಾತಾಡುವಾಗ? ಹೌದು. ಹ್ಮ್. ಪ್ರಾರಂಭದಲ್ಲಿ ಬಂದಿದ್ದೇನೆ ಹ್ಮ್ ಎನ್ನುವ ಹಾಗೆ ನೀ ಮಾತಾಡ್ತಿ ಅಂತ ನಾನು ಆಡುವುದಲ್ಲ. ಹ್ಮ್ ನಮ್ಮ ಮತ ಏನುಂಟು ಹ್ಮ್ ಅದರ ಕುರಿತಾಗಿ ಆಡುವುದಕ್ಕೆ ಬಂದಿದ್ದೇನೆ. ಏನು ಮತ? ಈಗ ನಾ ಬಂದದ್ದು ಅಣ್ಣನ ಮುಖವಾಗಿ ಬಂದದ್ದು, ಧರ್ಮರಾಯನ ಮುಖ. ಧರ್ಮರಾಯನ ಮುಖವಾಗಿ ಬಂದೆ. ಮುಖವಾಗಿ ಬಂದರೆ ಮಾತು ಬರುವುದು ಬಾಯಿಂದ, ಅದೇ ಮುಖದಿಂದ. ಹಾಗಾಗಿ ಇದು ಅಣ್ಣನ ವಾಣಿ ಅಂತಲೇ ನೀ ಸ್ವೀಕರಿಸಬೇಕು. ಅಣ್ಣನನ್ನು ಬೆಂಬಲಿಸುತ್ತಾ ಇದ್ದವರು ನಾವು. ಅಣ್ಣ ಏನ್ ಆಡ್ತಾನೆ ಅದಕ್ಕೆ ಪ್ರತಿಯಾಗಿ ಮತ್ತೊಂದು ಆಡಿದರೂ ಒಂದು ಕ್ಷಣದಲ್ಲಿ ಆ ಬಳಿಕ ಅಣ್ಣನದ್ದೇ ಸರಿ ಎನ್ನುವ ಹಾಗೆ ವಾದಿಸುವವರು ನಾವು. ಒಂದೊಮ್ಮೆ ಕೆಲವು ಸಲ ವ್ಯತ್ಯಾಸ ಬರುವಾಗ ಹೌದು, ಸರ್ವತೋಮುಖವಾಗಿ ಕಟ್ಟ ಕಡೆಯದ್ದು ಯಾವುದು ಅಂತ ಕೇಳುವಾಗ ಒಟ್ಟಿಗೆ ಆದ್ರೆ ಆಯ್ತು ಅಷ್ಟೇ. ಮೂಲ ಉದ್ದೇಶ ಯಾವುದುಂಟು ಅದು ನೆರವೇರಿದ್ರೆ ಸಾಕು. ಈಗ ಒಂದು ಮನೆಯಲ್ಲಿ ಕಾರ್ಯಕ್ರಮ ಆಗುವಾಗ 10 ವಿಷಯ 10 ಮಂದಿಗಳ ಮುಖದಿಂದ ಬರ್ತದೆ. ಕಡೆಗೆ 10 ಆಗ್ಲಿಕ್ಕೆ ಉಂಟ, ಒಂದೇ ಆಗುದು. ಹೌದು. ಹಾಗಾಗಿ ನಮ್ಮ ಮತ ಏನುಂಟು ಇವತ್ತು ಅದು ನಮ್ಮ ಅಣ್ಣನ ಮತ, ಮೂಲವಾಗಿ ನಮ್ಮ ಅಣ್ಣನ ಮತವಾದ್ದರಿಂದ ಇಲ್ಲಿಯವರೆಗೆ ಬರುವುದಕ್ಕೆ ಕಾರಣವಾದದ್ದು ನಿನ್ನ ಸಾಂಗತ್ಯ ಎನ್ನುವುದು ನಮಗೆ ಬೇಕು ಅಂತ. ಓ, ನಿಮಗೂ ಬಲ ಬೇಕು ಅಂತ. ಬಲ ಬೇಕು ಅಂತ. ಯಾವ ಬಲವನ್ನು ನಾವು ನಂಬಿದ್ದೆವೋ ಆ ಬಲ ಇದುವರೆಗೂ ನಮ್ಮನ್ನು ಬೆಂಬಿಡದೆ ಬರುತ್ತಾ ಇದೆ. ಆ ಬಲವು ನಮಗೆ ಬಲವಾದ ಕಾರಣ ಈ ಹೊತ್ತಿಗೆ ನಾವು ಬಲವಾಗಿ ನಿಂತಿದ್ದೇವೆ ಎನ್ನುವುದಕ್ಕೆ ಅದು ಸಾಕ್ಷಿ. ಹಾಗಾಗಿ ಈ ಬಲದೊಂದಿಗೆ ನಿನ್ನ ಸಾಂಗತ್ಯ ಎನ್ನುವಂತಹ ಬಲ, ನಿನ್ನ ದರ್ಶನ ಎನ್ನುವಂತಹ ಬಲ ಇದ್ದರೆ ನಮಗದು ನೆರವೇರುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ನೀನೇ ಬರಬೇಕು ಅಂತ. ನೀವಿಬ್ಬರು ನನ್ನ ಬಲ ಕೇಳ್ತೀವಿ. ಹೌದು. ನಾನೇನು ಬಲ್ಲೆ? ಏನು? ಚಿನುಮಯನು ಸುರಿದ ಅಂದಿಂದಿಗೂ ಕಳರನು ಕೊಲ್ಲುವರೆ ರಣದಿ, ಕಳರನು ಕೊಲ್ಲುವರೆ ರಣದಿ. ಅಯ್ಯೋ ಚಿನುಮಯ ಸುರಿದ ನಂದಿಂದಿಗೂ ಕಳರನು ಕೊಲ್ಲುವರೆ ರಣದಿ, ಕಳರನು ಕೊಲ್ಲುವರೆ ರಣದಿ. ರಣದಿ ಸೆಣಸಿದು ನಿಶ್ಚೈತನ್ಯದೊಳಿಗೆ
ರಣದಲ್ಲಿ ಸೆಣಸಿದು ನಿಶ್ಚೈತನ್ಯದೊಳಿಗೆ ಕಾಮಿನಿಯರ ಕೈಗುಣದಿ ಕಾಮಿನಿಯರ ಕೈಗುಣದಿ ರಣದಿ ಸೆಣಸಿದ ನಿಶ್ಚೈತನ್ಯಗಳಿಗೆ ಕಾಮಿನಿಯರ ಗುಣದಿ ಭಂಡಾರಿಸಿತು ಸುದರ್ಶನ ಹರೆಯದು ಮಿಂಡೆಯರೀವರಿಗೆ ಭಂಡಾರಿಸಿತು ಸುದರ್ಶನ ಹರೆಯದು ಮಿಂಡೆಯರೀವರಿಗೆ ಉಂಡಾಡಿಯ ಭಟರೆನ್ನುವ ಪೆಸರಿಟ್ಟುಕೊಂಡಿಗರೇ ನಮಗೆ ಉಂಡಾಡಿಯ ಭಟರೆನ್ನುವ ಪೆಸರಿಟ್ಟುಕೊಂಡಿಗರೇ ನಮಗೆ ನಮಗೆ ಮಯನು ಸುರಿದ ನಂದಿಂದಿಗೂ ಕಳರನು ಕೊಲುವರೆ ರಣದಿ ಕಳರನು ಕೊಲುವರೆ ರಣದಿ ಕೌರವ, ಓ ಅರ್ಜುನ, ಓ ಯಥಾರ್ಥ ಹೇಳುವುದಿದ್ರೆ ಹುಟ್ಟುವ ಪೂರ್ವದಲ್ಲಿಯೇ ನನ್ನ ಹುಟ್ಟು ಎನ್ನುವುದು ಬಹಳಷ್ಟು ಸಂಘರ್ಷಕ್ಕೆ ಅವಕಾಶ ಮಾಡಿಕೊಟ್ಟದ್ದು. ಹಾ ಹುಟ್ಟುತ್ತಲೇ ನನಗೆ ಕಾರ್ಯಭಾರ ಬಹಳಷ್ಟು ಭಾರವಾಗಿಯೇ ತಲೆ ಮೇಲೆ ಕೂತದ್ದು. ಹುಟ್ಟುವ ಮೊದಲೇ ಒಂದು ನಿರ್ಣಯ ಮಾಡಿದ್ದಾರೆ ಹೀಗೆ ಮಾಡ್ತಾನೆ ಅಂತ. ಯಥಾರ್ಥಕ್ಕಾದರೂ ಹಾ. ಒಂದು ಕೂಗಲಿಕ್ಕೆ ಹೊತ್ತು ಸಿಕ್ಕಲಿಲ್ಲ ನನಗೆ ಅಂತ. ಹೌದೌದು. ಅರೆ ತುಂಬ ಹೊತ್ತು ಉಳಿದವರನ್ನು ಕೂಗಿಸಿದ್ದಿ. ಏನು ಮಾಡುವ, ಹಾಂ ನನ್ನ ಹಣೆ ಬರದಲ್ಲಿ ಆದದ್ದಷ್ಟೇ. ಹೌದೌದು. ಎಲ್ಲ ಕೊಲ್ಲುವುದು ಕೊಲ್ಲುವುದು ಕೊಲ್ಲುವುದು, ಎಲ್ಲಿ ಹೋದರೂ ಹಾಂ ನಮಗೆ ವಿರೋಧಿಗಳು. ಹಾಂ ಉಣ್ಣುವ ಅನ್ನದಲ್ಲಿ ಹಾಂ ತಾಯ್ತನದ ಸೊಬಗಿನಲ್ಲಿ ಹಾಂ ನಮಗೆ ಸಿಕ್ಕಿದ್ದು ವಿಷ. ಹೌದು. ಆದರೂ ನಿನಗೇನಾಗಲಿಲ್ಲ. ನನಗೆ ಆಗಲಿಲ್ಲ. ಹೌದು. ಆದರೂ ಯಾರಿಗಾದರೂ ಬರ್ಬಹುದಾ? ಹೌದೌದು. ನನಗೆ ಆಗಲಿಲ್ಲ ಎನ್ನುವುದಕ್ಕಿಂತಲೂ ಹಾ. ಯಾರಿಗಾದರೂ ಅಂತಹ ಒಂದು ದುಸ್ಥಿತಿ ಬರ್ಬೋದು. ಬರಬಾರ್ದು. ಇನ್ನೊಂದು, ನಿನಗೆ ಮೊದಲೇ ಹೋಗಬಹುದಿತ್ತು. ಆ ಸಾಯುವುದಾದ್ರೂ ಕೆಲವು ಶಿಶುಗಳು ಉಳಿತಿತ್ತು. ಹೌದಲ್ಲ? ಹೌದೌದು. ಅವಳು ಬೇರೆಯವರನ್ನು ಕೊಂದೇ ಬಂದದ್ದು. ಹೌದು ಅವಳು ಪ್ರಯೋಗ ಮಾಡ್ತಾ ಬಂದದ್ದು ಎಷ್ಟು ಪರಿಣಾಮ ಕೊಡ್ತದೆ ಅಂತ. ಹೌದು. ಅಲ್ಲಿಗೆ ಬರುವಾಗ ಯಥಾರ್ಥ ಭಾವ ಅಲ್ಲಿಗಾಗುವ ವಿಷ ಮುಗ್ದಿತ್ತು ಹೇಗೆ? ಅಲ್ಲ, ಮುಗಿಸಿದ್ದು ನಾನು. ಹಾಂ ಸರಿ. ಪೂರ್ತಿ ಮುಗಿದಿರ್ಲಿಲ್ಲ, ಸರಿ. ನಾ ಪೂರ್ತಿ ಮುಗಿಸಿದೆ. ಸರಿ, ಇಡುವ, ಬಿಡುವ. ಸುಮಾರಾಯಿತು. ಹೌದು. ಇತ್ತೀಚೆಗೆ ಏನಾಗಿದೆ ಕೇಳಿದರೆ, ಹಾ. ನನ್ನ ಸುದರ್ಶನವೇ ಹಾಂ ಒಂಥರ ಹಾ. ಬಂಡಾರಿಸಲ್ಪಟ್ಟಿದೆ. ಹಾಂ 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 ಈಗ ಹಾಂ ಉಂಡಾಡಿ ಗುಂಡ ಅಂತ ಹೇಳುವ ಹಾಗೆ ಯಾರನ್ನು? ನನ್ನನ್ನು ಹಾಂ 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 ದಿಂಡೆಯರ ಊರೊಳಗೆ ಉಂಡಾಡುವ ಭಟರೆನ್ನುವರೆನ್ನ. ಹೌದಾ? ಹಾಂ 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 ದಿಂಡೆಯರ ಊರೊಳಗೆ ಹಾ. ಉಂಡಾಡುವ ಭಟರೆನ್ನುವರು. ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ. ಎಂತದಕ್ಕೂ ಪ್ರಯೋಜನ. ಸರಿ. ಯಾಕೆ? ಮೊದಲು ಮಾಡಿದ ಕೆಲಸ ಹಾ. ಅಷ್ಟಾಗಿದೆ. ಹಾ. ನಾನು ಸ್ಪಷ್ಟ ಹೇಳಿಬಿಡ್ತೇನೆ, ಹಾ. ವಿಳಂಬ ಮಾಡುವುದಿಲ್ಲ. ಹಾ. ಆದರೂ ಈಗ ನಾನು ಒಬ್ಬನ ಸಹಾಯಕ್ಕೆ ಇದ್ದೇನೆ. ಈಗ ಸುದರ್ಶನ ಇಲ್ಲದ್ರೆ ಬೇರೆ ಉಂಟಲ್ಲ, ನೀನು ಒಮ್ಮೆ ಕೂತಿದ್ರೆ ದೊಡ್ಡ ಬಿಲ್ಲೆಲ್ಲ ಬರ್ತದೆ. ಇಲ್ಲ, ಇಲ್ವಾ? ನಾನು ಎಲ್ಲ ಬದಿಗಿಟ್ಟಿದ್ದೇನೆ. ಹಾಂ ಸರಿ. ಆದರೂ ಹಾ. ನಿಮ್ಮನ್ನು ನಿರಾಶೆ ಮಾಡುವುದಿಲ್ಲ. ಹಾಂ ಇಲ್ಲಿ ನಾರಾಯಣ ಸೇನೆ, ಯಾದವಿ ಸೇನೆ, ಒಬ್ಬ ನಮ್ಮಣ್ಣನಾದಂತಹ ಬಲಭದ್ರ, ನಾನು ಒಟ್ಟಂದದಲ್ಲಿ ನೋಡಿದರೆ ಎಲ್ಲವೂ ಸಮಷ್ಟಿಯಲ್ಲಿ ಇಲ್ಲಿ ದ್ವಾರಾವತಿಯಲ್ಲಿ ಇರಬಹುದಾದಂತಹ ಎಲ್ಲವೂ. ಹಾಂ ಅದರಿಂದ ನಾನು ಹೊರಗೆ ಬಂದು ನಿಲ್ತೇನೆ.
ಹ? ಯಾರಿಗೆ ಹೋರಾಡುವ ಹುಮ್ಮಸ್ಸುಂಟು ಹ. ಅವರು ಒಂದು ಪಕ್ಷ. ಪಕ್ಷ. ನಾನು ಹೋರಾಟವೇ ಮಾಡುವುದಿಲ್ಲ, ಹ. ನಾನೊಂದು ಪಕ್ಷ. ಅದು ಸರಿ ಆಗ್ತದೆ ಪಾಲು. ಅಲ್ಲ, ಬೇಕಾದ್ರೆ ಆಯ್ಕೆ ಮಾಡೋರಿಗೆ ಬಿಟ್ಟದ್ದು ಅಂತ. ಸರಿ ಸರಿ ಸರಿ. ಆಯ್ಕೆ ಮಾಡೋರಿಗೆ ಬಿಟ್ಟದ್ದು. ಹ. ಈಗ ನೀನು ಅದಕ್ಕೆ ನೀನು ಸಮ ಅಂತ ಹೇಳುವುದಾ ಅಲ್ಲ, ನಾನು ಸಮ ಅಂತಲ್ಲ. ಅಲ್ಲ, ನನಗೆ ಎರಡು ಸಮಸ್ಯೆ ಬರುದಿಲ್ಲ. ಇಲ್ಲ, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ನನಗೆ ಹೋರಾಟದಲ್ಲಿ ಮನಸ್ಸಿಲ್ಲ. ಅಲ್ಲ, ಆಗಲ್ಲ. ಹ. ಈಗ ಎರಡು ಸಮಸ್ಯೆ ಬರುದಿಲ್ಲ. ಹ. ಒಂದು, ಹ. ಅವರು ಮಾಡಿದಷ್ಟನ್ನು ನೀನು ಮಾಡ್ತೀ ಎನ್ನುವ ಅರ್ಥ. ಇಲ್ಲ. ಇನ್ನೊಂದು, ಅವರು ಆಯ್ದ ಇದ್ದು ಏನು ಮಾಡುವುದಿಲ್ಲ ಅಂತ ಅರ್ಥ. ಎರಡೂ ಅಲ್ಲ ಅಲ್ವಾ? ಎರಡೂ ಅಲ್ಲ. ಆ. ಮನಸ್ಸಿಲ್ಲದೆ ಇರುವಂತಹ ನಾನು ಅವರಿಂದ ವಿಭಜಿಸಲ್ಪಟ್ಟು ಆ. ಪ್ರತ್ಯೇಕ ನಿಲ್ಲುವ ನಾನೊಬ್ಬ. ಹ. ಅದು ನಿಶ್ಚಸತ್ರನಾಗಿ. ಆ. ನಾನು ಶಸ್ತ್ರವೇ ಹಿಡಿಯುವುದಿಲ್ಲ. ಹ. ಶಸ್ತ್ರವೇ ಇಲ್ಲದಿರುವ ನಾನು ಆ. ಒಂದು ಪಕ್ಷದಲ್ಲಿ. ಒಂದು ಪಕ್ಷದ. ಶಸ್ತ್ರ ಹಿಡಿಯದೆ ನಾನೇನು ಮಾಡಬಹುದು ಆ. ಅದನ್ನು ಮಾಡ್ತೇನೆ. ಆ. ನನಗೆ ಕೆಲವು ವಿದ್ಯೆಗಳೆಲ್ಲ ಗೊತ್ತುಂಟು. ಹೌದೌದು. ಅದು ಉಪಯೋಗಕ್ಕೆ ಬೀಳುವುದಿದ್ರೆ, ಅವರಿಗೆ ಉಪಯುಕ್ತ ಆಗುವುದಿದ್ರೆ ನನ್ನನ್ನು ಅದರಲ್ಲಿ ಬಳಸಿಕೊಳ್ಬಹುದು. ಸಲಹೆ ಸೂಚನೆ. ಯುದ್ಧದ ಭಟನಾಗಿ ಹೋರಾಟ ರಂಗದಲ್ಲಿ ಮತ್ತೊಬ್ಬನನ್ನು ಯೋಧನಾಗಿ ಇರಿಯುವುದಕ್ಕೆ ನಾನಿಲ್ಲ. ಹ್ಮ್. ಇನ್ನೊಂದು, ಯಾದವಿ ಸೇನೆ ಸಮಸ್ತ ಹ್ಮ್. ಅಣ್ಣನನ್ನು ಅದರಲ್ಲಿ ಅಣ್ಣನನ್ನು ಒಳಗೊಂಡು. ಹಾ, ಸರಿ ಸರಿ. ಆದರೆ ಒಂದು, ಓ, ಏನು? ಸಣ್ಣ ಭಾವ, ಹಾ. ಮೊದಲು ಬಂದ ಭಾವ. ಮೊದಲು ಬಂದವ ಇರ್ಲಿ. ಆ, ಸಣ್ಣ ಭಾವ ಅಂತ ಹೇಳಿದ್ರೆ ಅವ ಹೇಳಿದಲ್ವಾ, ಆ, ನಮ್ಮಯ ಮತ ಕೇಳ ಅಣ್ಣನ ಮತ ಇರ್ಲಿ. ಆದ್ರೂ ಅಣ್ಣನ ಮುಖವಾಣಿಯಾಗಿ ಬಂದ ಭಾವ. ಹಾ, ಸರಿ. ಆಯ್ಕೆ ಪ್ರಾರಂಭದವನಿಗೆ. ಹಾ, ಪ್ರವರಣ ಅಂತೂ ಬಾಲಾನಾಂ. ಹೌದು 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 ಮೊದಲಿಗೆ ಬಾಲಕರಿಗೆ. ಆ ಬಾಲಕರಿಗೆ. ಅದೇ ನನಗೆ ಸಮಸ್ಯೆ. ಈಗ ಧರ್ಮರಾಯನಿಗೆ ಆದ್ರೆ ಆಗುದಿಲ್ಲ. ಆಗುದಿಲ್ಲ. ಈಗ ಇವನನ್ನೇ ನೋಡಿದ್ರೆ ಆದೀತು. ಬಹುಶಃ ಧರ್ಮರಾಯನ ನೋಡಿದ್ರೆ ನಾನು ಬಾಲಕ. ಬಹುಶಃ ಹೌದು. ಧರ್ಮರಾಯ ಇವನನ್ನು ಕಳಿಸಿದ್ದೆ ಅದಕ್ಕೆ. ಯಾಕೆ? ಅವನಿಗೆ ಮೊದಲು ಆಯ್ಕೆ ಸಿಗ್ತದೆ ಅಂತ. ನಿನಗೂ ಯಾರನ್ನಾದ್ರೂ ಕಳಿಸಬಹುದಿತ್ತು, ನೀನೇ ಬಂದು. ಕಳಿಸಲಿಕ್ಕೆ ಅವರನ್ನು ಕಳಿಸಿದ್ರೆ ಆಗ್ಬೋದಿತ್ತು. ಯಾರನ್ನು? ಭೀಮನನ್ನು. ಇಷ್ಟು ಮಾತುಕತೆ ಆಗ್ತಿರ್ಲಿಲ್ಲ, ಬೇರೆ ಆಗ್ತಿಲ್ಲ. ಹೌದಾ? ಅವ್ ಮಾತಾಡೋ ಜಾತಿ ಅಲ್ಲ. ಹೌದು. ಅಲ್ಲ, ಅವು ಮಾತಾಡ್ತಾನೆ. ಹೌದಾ? ಕೆಲವು ಪ್ರಸಂಗದಲ್ಲೆಲ್ಲ ಅವ್ನು ಮಾತಾಡ್ತಾನೆ. ನನ್ನನ್ನು ನೋಡುವಾಗ ಅವು ಮಾತಾಡುದಿಲ್ಲ, ಬೇರೆ ಮಾಡುದು. ಇರ್ಲಿ, ಹೌದು. ಅದು ಇವ ಬಂದದ್ದು ಒಳ್ಳೇದಾಯ್ತು. ಹೌದು. ಆದ್ದರಿಂದ ನಾವು ಈಗ ಆಯ್ಕೆ ಅವನಿಗ ತುಂಬಾ ವಿಳಂಬಿಸುವುದು ಬೇಡ. ಸರಿ. ಆಯ್ಕೆ ಅವನಿಗೆ. ಹಾ. ಅವ ಹೇಳಿ ಹಾ, ಸರಿ. ಅವನಿಗೆ ಯಾವುದು ಬೇಕು ಅಂತ. ಹಾ. ಉಳಿದದ್ದು ನಿನಗೆ ಮತ್ತೆ ಕೇಳಲಿಕ್ಕೆ ಇಲ್ಲ. ಅಲ್ಲ, ಅದು ಹೇಳಲಿಕ್ಕಿಲ್ಲ. ಹೌದು, ಅವ ಬಿಟ್ಟದ್ದು ಆ, ಹೇಗೆ ಭಾವ? ಈಗ ಧರಣಿಯ ನಿನಗೆ ಕುರಿತಾಗಿ ಸರಿ ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ಈ ವಿಷಯ ಇರುವುದು ಧರಣಿಯ ಮೂಲಕ ಅಲ್ಲ? ಹೌದು. ಅದೇ ಕಾರಣದಿಂದಲೇ ಹೇಳ್ತೇನೆ. ಧರಣಿ ಧನಾದಿಗಳ ಗ್ರಜಗಾಯಿತು ತಿರಿದುಂಬೆವು ನಾವು, ವರೆಯದು ಸೈನಿಕ ಶರಧಿಯ ನಿಂತಾಧರಿಸುವೆವೇ ತಿಳಿದು, ಬಡವರು ನಾವೇ ನೀವೇ ನಮ್ಮಯ ಕಡೆಗಿರಬೇಕೆನಲು, ಒಡವಿಪ ಕೌರವ ಮಗುಳಿಂತೆಂದನು ಜಡರ್ವ ನೇತ್ರನುಳು. ಓ ಕೃಷ್ಣಸ್ವಾಮಿ, ಆ ಆಯ್ಕೆಯನ್ನು ಕೊಟ್ಟಿದ್ದೀರಿ, ಬಹಳಷ್ಟು ಒಳ್ಳೆಯದಾಯ್ತು. ಆ, ಯಾಕೆ ಕೇಳಿದ್ರೆ, ಆಯ್ಕೆಯನ್ನು ನೀವಾಗಿಯೇ ಕೊಡ್ತೀರಿ ಅಂತಾದ್ರೆ ಆಲೋಚಿಸುವಲ್ಲಿ ಒಂದು ಹೆಜ್ಜೆಯನ್ನಾದರೂ ನಾವು ಜಾಗರೂಕತೆಯಿಂದ ಇಡಬೇಕು. ಹಾ. ವಸ್ತುವನ್ನು ಆಲೋಚಿಸುವಾಗ ಎಲ್ಲವೂ ಪ್ರದರ್ಶನಕ್ಕಾಗಿರುವುದು. ಅದರಿಂದ ಯಾವುದೋ ಒಂದನ್ನು ನಮಗೆ ತೆಗೆದುಕೊಳ್ಳುವುದಕ್ಕೆ ಬರ್ತದೆ, ಎಲ್ಲವನ್ನು ತೆಗೆದುಕೊಳ್ಳುವುದಕ್ಕೆ ಬರ್ತದೆ. ಇಲ್ಲಿ ಹಾಗಲ್ಲ. ಎರಡು ತಕ್ಕಡಿಯ ಮೇಲಿಟ್ಟ ಹಾಗೆ ಯಾವುದು ಮೇಲೆ ಹೋಗ್ತದೆ, ಯಾವುದು ಕೆಳಗೆ ಬರ್ತದೆ ಎನ್ನುವ ಹಾಗೆ ಪ್ರಶ್ನೆ ಬರುವುದಿಲ್ಲ. ಇಲ್ಲಿ ಯಾವುದೋ ಒಂದನ್ನು ಆಯ್ಕೆ ಮಾಡುತ್ತಾ ಮತ್ತೊಂದನ್ನು ನಿರಾಕರಿಸಬೇಕೆ ಎನ್ನುವುದು ಸ್ಪಷ್ಟ. ಹಾಗಾಗಿ ಒಂದನ್ನು ಆಯ್ಕೆ ಮಾಡುವಲ್ಲಿ ಹೊರಟರೆ ನಾವು ನಿನ್ನನ್ನೇ ಆಯ್ಕೆ ಮಾಡುತ್ತೇವೆ. ಓ, ಯಾಕೆ? ಯಾಕೆ ಕೇಳಿದರೆ, ಧರಣಿ ಧನಾದಿಗಳು ಇವುಗಳೆಲ್ಲವೂ ಕೂಡ ಈ ಅಗ್ರಭವರಿಗೆ ಆಯ್ತು. ಯಾಕೆಂದ್ರೆ ಹಿರಿಯವರು ಅವರಿದ್ದಾರೆ, ಅವರಿಗೆ ಆಯ್ತು. ಹೇಗಿದ್ದರೂ ಅವರು ಶ್ರೀಮಂತರಿದ್ದಾರೆ. ಒಂದು ಧರಣಿ ಇರ್ತದೆ, ಅವರಲ್ಲಿ ಧನಾದಿಗಳು ಸಾಕಷ್ಟು ಇರ್ತವೆ ಅಂತಾದ್ರೆ ಯಾವುದನ್ನಾದ್ರೂ ಪೊರೆಯುವುದಕ್ಕಾದ್ರೆ ಅವರಲ್ಲಿ ಹಿಂಜರಿಕೆ ಇರುವುದಿಲ್ಲ. ಸುವಸ್ತುಗಳು ಅಷ್ಟು ಇರ್ತವೆ, ಅದನ್ನು ಸಂಭಾಳಿಸಿಕೊಳ್ಳುವುದಕ್ಕೆ ಅದಕ್ಕೆ ಬೇಕಾದಂತ ಅರ್ಹತೆಗಳು ಅವರಲ್ಲಿ ಇರ್ತದೆ. ಆದ್ರೆ ನಮ್ಮ ಜೀವನವನ್ನೇ ನಾವು ನೋಡಿಕೊಂಡು ಬಂದೆವು ಎಂದಾದರೆ, ಇದುವರೆಗೂ ಬೇಡುತ್ತಾ ಬಂದವರು ನಾವು ಯಾವುದೇ ಶ್ರೀಮಂತಿಕೆಯನ್ನು ಧನಗಳಲ್ಲಿ ನಾವು ಸಂಗ್ರಹಿಸಿದವರಲ್ಲ. ಮನಸ್ಸಿನಲ್ಲಿ ನಮಗೆ ಶ್ರೀಮಂತಿಕೆ ಉಂಟೋ ಕೇಳಿದ್ರೆ ಉಳಿದವರು ಆಡುವುದಕ್ಕೆ ತೊಡಗಿಕೊಂಡರು. ಹಾಗಾಗಿ ನಿರಾಕರಣೆ ನಮಗೆ ಯಾದವ ಸೇನೆಯ ಮೇಲೆ ಯಾಕೆ? ಅವರನ್ನು ಸಂಭಾಳಿಸುವುದಕ್ಕೋ ಅಥವಾ ಅವರನ್ನು ನೋಡಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಅಷ್ಟು ಸಂಪತ್ತುಗಳು ನಮ್ಮಲ್ಲಿಲ್ಲದ ಕಾರಣಕ್ಕಾಗಿ ಆ ಯಾದವ ಸೇನೆಯನ್ನು ನಿರಾಕರಣೆ ಮಾಡಿದ್ದೇವೆ. ಮತ್ತೊಂದು 100 ಆಗಬೇಕು ಅಂತಾದರೆ
99 ಇದ್ರೆ ಸಾಕಾಗುವುದಿಲ್ಲ ಅಲ್ವ? ಆ ಒಂದು ಎನ್ನುವುದು ಬೇಕಾಗುತ್ತದೆ. ಆ ಒಂದೇ ನೀನಾಗಿರುವಾಗ ಆ ಒಂದನ್ನೇ ನಾನು ಆಯ್ಕೆ ಮಾಡಿಕೊಳ್ತೇನೆ. ಇಲ್ಲಿ 2-0 ಬಲಬದಿಯಲ್ಲಿ ನೀನು ಒಂದು ಸೇರಿಸಿದ್ದಿ ಅಂತ ಆಯ್ತು. ಏನು ಬಾವಾ ಈಗ ಅಲ್ಲ, ಏನು ಭಾವ ಅಂತ ನೀನು ಕೇಳುವುದಕ್ಕಿಂತ ಮೊದಲು ಅಲ್ಲ, ನಮಗೆ ಮೊದಲೇ ಒಂದು ಅನುಮಾನ ಇತ್ತು, ಅದನ್ನು ನಿರ್ಣಯ ಮಾಡಿಬಿಟ್ಟೆ, ಬಗೆಹರಿದು ಬಿಟ್ಟಿತು. ಹರಿಯೇ ಹರಿಯೇ ನೀ ಪಾಂಡವರ ಪಕ್ಷವೇ ಹೊರದುಯೋ ನಮ್ಮೊಳಗಾಗುವೆಯೋ. ಆದರೂ ಒಂದು ನಿರ್ಬಂಧ ಉಂಟು. ಹೊಕ್ಕಿರಿಯಲಾರೆದು ರಣದಿ ನೀನೆಂದೆನುತ ಬೀಳ್ಕೊಂಡು ಓ ಓ ಹರಿಯೇ, ನನಗೆ ಈಗ ಒಂದು ಸಂಶಯ ಬರುದು. ನಿಜವಾಗಿ ನೀನು ಮಲಗಿದ ಮೇಲೆ ಇವ ಬಂದದ್ದ? ನೀನು ಇವನಲ್ಲಿ ಮಾತಾಡಿ ನೀನು ಮಲಗಿದ್ದ? ಆ ಸಂಶಯವೇ ಬೇಡ, ನಾ ಮಲಗಿದ ಮೇಲೇ ಬಂದದವ. ನಾನು ಅವನಲ್ಲಿ ಮೊದಲು ಮಾತಾಡಿದ್ದೇನೆ, ನಿನ್ನಲ್ಲಿ ಮಾತಾಡಿದ್ದೇನಲ್ಲ. ಹಾಗಲ್ಲ, ಇವತ್ತು ಕೇಳಿದ್ದು. ಇವತ್ತು ಯಾಕಂದ್ರೆ ನೀನು ಚಿವುಟಿದ ಹಾಗೆ ಮಾಡೋದು, ಅವ ಅತ್ತ ಹಾಗೆ ಮಾಡೋದು, ನೀನು ಹೊಡೆದ ಹಾಗೆ ಮಾಡೋದು, ಅವ ರೋಧಿಸಿದ ಹಾಗೆ ಮಾಡೋದು, ಇದೆಲ್ಲ ನಾಟಕ ಎಂಥದ್ದಂತೆಲ್ಲ ಗೊತ್ತಾಗೋದಿಲ್ಲ ನನಗೆ. ಅಲ್ಲ, ನನಗೆ ಒಳ್ಳೇದಾಯ್ತು, ಅವ ಈ ಕಡೆ ಎದ್ದು ಕೇಳಲಿಲ್ಲ ಅಲ್ಲ, ನಿನ್ನನ್ನೇ ಕೇಳಿದಲ್ವ. ನಮಗೆ ಈಗ ನನಗೆ ಮೊದಲೇ ಆಯ್ಕೆ ಕೊಡ್ತಿದ್ರು, ನಾನು ಕೇಳ್ತಿದ್ದದ್ದು ಇದನ್ನೇ. ನೀನು ಯಾವತ್ತಿದ್ದರೂ ಪಾಂಡವರ ಪಕ್ಷವೇ ಹೊರತು ನಮ್ಮೊಳಗಾಗುವೆಯ ಯೋಚಿಸಲಿಕ್ಕೆ ಇಲ್ಲ. ನಮಗೊಂದು ಯಾಕೆ ಈ ಒಂದು ನಿರೀಕ್ಷೆ ಹುಟ್ಟಿದ್ದು ಅಂತ ಕೇಳಿದ್ರೆ, ನಾನೀಗ ಅವರೊಳಗಲ್ಲ, ಮತ್ತೆ ನಾನು ಪಕ್ಷ ಅಷ್ಟೇ. ನಿನ್ನೊಳಗೆ ನಾನು ಯಾರೊಳಗೂ ಆಗ್ಲಿಕ್ಕಿಲ್ಲ, ಅಲ್ಲಲ್ಲ, ಎಲ್ಲ ನನ್ನೊಳಗೆ. ಹೌದಪ್ಪ, ಇರ್ಲಿ, ಹಾಗೆ ನಂಬಿದವರು ಅವರು. ನಾವು ಹಾಗಲ್ಲ, ಯಾವುದಿದ್ರು ನಮ್ಮ ಒಳಗೆ ಬರಬೇಕು ಅಂತ ಹೊರಡುವವರು. ಆದ ಕಾರಣ ನಾನು ಬೇಡ ನಿನಗೆ. ಬೇಡ, ಯಾಕೆ ಬೇಡ ಅಂತ ಕೇಳಿದ್ರೆ, ಯಜಮಾನನಾಗಿರುವವನ ಅಧೀನಕ್ಕೆ ಬರುವ ಯಾಜಮಾನ್ಯ ಮಾಡಿದ ಕಷ್ಟ. ನೀನು ಹೇಳಿದ್ದದೇ ಅಂತ. ಪೀಠದಲ್ಲಿ ನೀನು ಕುಳಿತುಕೋ ತಮ್ಮ, ನಮ್ಮ ಗುರುಗಳು ಹೇಳಿದಂತೆ. ಬೇಡಣ್ಣ ಅದು ನಿನಗೆ ಅಂತ ಹೇಳುದು ಮಾತ್ರ, ಸುಧಾರಿಸುವುದೆಲ್ಲ ನೀನೆ. ಈ ಕೆಲವು ಪೀಠದಲ್ಲಿ ಕುಳಿತುಕೊಂಡವರಿಗಿಂತ ಹೆಚ್ಚು ಅವರನ್ನು ನಿಯಂತ್ರಿಸುವವರೇ ಎಲ್ಲ ಮಾಡುವುದು, ಅದು ಸಮಸ್ಯೆ ಆಗುದು. ನಮ್ಮದು ಹಾಗಲ್ಲ, ನಾವು ತೋರ್ಪಡಿಕೆಗೆ ಒಬ್ಬ ಸೂತ್ರದ ಗೊಂಬೆ ಆಗಿದ್ದು ಹೊರಗೆ ಹಿಂದಿನಿಂದ ಸೂತ್ರಕ್ಕೆ ಮತ್ತೊಬ್ಬನನ್ನು ಇರಿಸುವ ಕ್ರಮ ಇಲ್ಲ, ಎಲ್ಲವೂ ನಮ್ಮದೇ, ಏನಿದ್ರು ಒಂದೇ. ಇದು ಅವರಿಗೆ ನೀನು ಮೊದಲೇ ನಿರ್ಣಯ ಆದರೂ ಕೂಡ ಕೇಳಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಮೊನ್ನೆ ಉಪಪ್ಲವ್ಯದಲ್ಲಿ ಮಾತಾಡಿದ್ಯಂತೆ. ಧರ್ಮಂ ಯುಕ್ತಂ ಯಶಸ್ಕರಂ, ಯಾರಿಗೆ? ಅವರಿಗೆ ಮಾತ್ರ ಅಲ್ಲ, ಉಭಯ ಪಕ್ಷಕ್ಕೆ. ಹಾಗಾಗಿ ಒಂದು ದೊಡ್ಡ ವಿಷಯ ಅಲ್ಲ. ನಿನ್ನ ಬಗ್ಗೆ ಈಗ ನಾನು ಅಹಿತವಾದದ್ದನ್ನಲ್ಲಿ ಮಾತಾಡಲಿಲ್ಲ. ಹೌದು, ಅದು ಕೇಳಿದ್ದೆ. ಅದರ ಬಗ್ಗೆ ನನಗೆ ಇಬ್ಬರಿಗೂ ಯಶಸ್ಕರವಾಗುವಂತೆ ಒಂದು ವಿಷಯವನ್ನು ಮಾತಾಡುವುದಕ್ಕೆ ಪ್ರಾಜ್ಞರನ್ನು ಕಳುಹಿಕೊಡಿ. ಅಲ್ಲಿ ಸ್ವಲ್ಪ ದಪ್ಪ ಮಾತಾಡಿದವನೇ ಸಾತ್ಯಕಿ. ಅದು ಆ ಕೃತರವರ್ಮನನ್ನು ನೋಡಿದ್ರೆ ಅವನಿಗೆ ಆಗುವುದಿಲ್ಲ, ಅದಷ್ಟೇ ಇರ್ಲಿ. ಅದು ಅವರ ವೈಯಕ್ತಿಕವಾದ ದ್ವೇಷ ಕೆಲವು ಪ್ರಸಂಗದಲ್ಲಿ ಎದ್ದು ಬಿಡುದು. ಈಗ ನಿನ್ನ ಸಭೆಯಲ್ಲಿ ಯಥಾರ್ಥ ಹೇಳು, ನಿನ್ನ ಸಭೆ ಪ್ರಾರಂಭ ಆಗುವಾಗ ಒಂದು ಕರ್ಣನಿಗೂ ಅಶ್ವತ್ಥಾಮನಿಗೆ ಯಾವಾಗಲೂ ಗಲಾಟೆ ಇಲ್ವಾ? ಅದು ನಿಲ್ಲಿಸುವುದೇ ಕೆಲಸ ನನಗೆ. ಅದು ನಿಜವಾಗಿ ಅಶ್ವತ್ಥಾಮನಿಗೆ ಬೈಯುವುದಲ್ಲ, ಅಲ್ಲ ಅವದ್ರೋಣನಿಗೆ ಬೈಯುವುದು, ಎದ್ದು ನಿಲ್ಲುವುದು ಅಶ್ವತ್ಥಾಮ. ಇರ್ಲಿ. ಈಗ ನಾನು ಹೇಗಿದ್ರು ಆಯ್ಕೆ ಮಾಡುವುದನ್ನೇ ಬಿಟ್ಟಿದ್ದಾನೆ ಅವ ಕೃಷ್ಣ. ಆದರೆ ಒಂದುಂಟು, ಗಳಿಗೆಗೊಂದು ಮಾತಾಡಬಾರ್ದು. ಇಲ್ಲ, ಒಂದೇ ಮಾತೆ ಇಲ್ಲ. ಬಲವಾಗಬೇಕು ಉಭಯರಿಗೆ ಅಂತ ಹೇಳಿದ್ದು ಆಗ್ತದೆ. ಒಂದು ನಮಗೆ ಬಲ ಯಾವುದು? ನಮ್ಮೊಟ್ಟಿಗೆ ಒಬ್ಬ ಬಂದ್ರೆ ಬಲ. ಇನ್ನೊಂದು, ಎದುರಿರುವವ ಬಲವನ್ನು ಉಪಯೋಗಿಸದಿದ್ರೂ ನಮಗೆ ಬಲ. ಹೊಕ್ಕಿರಿಯಲಾಗದು ರಣದಿ. ಬಲವಾಗಬೇಕು ಉಭಯರಿಗೆ ಎನ್ನುವುದನ್ನು ನಾನು ಅನ್ವಯ ಮಾಡುವ ಕ್ರಮ ಹೇಗೆ? ನೀನು ಅವರ ಪಕ್ಷದಲ್ಲಿರು, ಆಯುಧ ಪ್ರಯೋಗ ಮಾಡದಿದ್ರೆ ಅದೇ ನಮಗೆ ಬಲ. ಅವರಿಗೆ ನೀನು ಹೋಗುವ ಮೂಲಕ ಬಲ, ನೀನು ಆಯುಧ ಪ್ರಯೋಗ ಮಾಡಿದ್ರೆ ಅದೇ ನಮಗೆ ಬಲ. ಸರಿ ಆಯ್ತಲ್ಲ, ನೀನು ಕೇಳಿದ್ದು ಆಯ್ತಲ್ಲ. ಇನ್ನು ಕೊರಳು ಕೊಯ್ಯೋ ಕೆಲಸ ಮಾಡಬೇಡ ಇನ್ನು. ಅಲ್ಲ, ನಾಳೆ ಎಲ್ಲಿಯಾದ್ರೂ ಹಾಗೆ ಮಾಡಿದ್ರೆ ನನ್ನನ್ನು ಹೇಳಲಿಕ್ಕಿಲ್ಲ, ಲೋಕದವರು ನಿನ್ನನ್ನು ಹೇಳಿ ಯಾರು? ಲೋಕದಲ್ಲಿ ಈಗ ನೋಡು, ನಿನಗೆ ಲೋಕ ಸಿಕ್ಕಬೇಕು ಅಂತ ನೀನು ಹೊರಟದಲ್ವಾ? ಆ ಲೋಕ ಸಿಕ್ಕುವುದಿದ್ರು ನೀನು ಕೃಷ್ಣ ಕುರುಕ್ಷೇತ್ರದಲ್ಲಿ ಆಯುಧ ಹಿಡಿದು ಒಬ್ಬನನ್ನು ಘಾತಿಸಿದ್ದಾನೆ ಅಂತ ನೀ ಹೇಳಿದ್ರೆ, ನೀ ಹೇಳಿದ ಹಾಗೆ ನಾನು ಮಾಡುವುದಿಲ್ಲ. ಅಷ್ಟು ಸಾಕು. ಮತ್ತೆ ನಮಗೆ ಮತ್ತೆ ಇಂಥದ್ದು ಬೇಕು. ಇದು ಗುರುಗಳಲ್ಲಿಗೆ ಹೋಗ್ಬೋದಲ್ವಾ? ಧಾರಾಳ ಧಾರಾಳ. ನಾನು ಕಳಿಸಿದ್ದು ಅಂತ ಹೇಳಬೇಡ. ಈಗ ಹೇಗೆ ಇನ್ನು ನಾನು ಪಕ್ಷ ಮಾಡಿದ್ದೇನೆ, ಅವರನ್ನು ಬೇರೆ ಬೇರೆ ಮಾಡಿದ್ದೇನೆ, ಮೊದಲೇ ಅವರಿಗೆ ಸಿಟ್ಟು ಬರ್ತದೆ. ಹಾಗಲ್ಲ. ಈಗ ಹೇಗಿದ್ದಾರು? ಯಾರು? ಸಾಯಂಕಾಲ ಆಗುವಾಗ, ಮಧ್ಯಾಹ್ನದ ಮೇಲೆ ಸ್ವಲ್ಪ ಕಷ್ಟ ಅವರಲ್ಲಿ. ನೀ ಹೋಗು, ನಿನ್ನ ಗುರುಗಳಲ್ವಾ, ಹೇಗಿದ್ರು ನಿನ್ನ ಗುರುಗಳಲ್ವಾ? ಅದೊಂದು ಹೌದು. ಮತ್ತೆ ನನ್ನ ಬಗ್ಗೆ ಒಂದು ಬಹಳ ಪ್ರೀತಿ ಅವರಿಗೆ. ಅಯ್ಯೋ ಹೌದೌದು.
ಅವರು ಹೇಗಿದ್ದಾರೆ ಅಂತ ನೋಡು. ಅವರಲ್ಲಿ ಮಾತಾಡ್ಲಿಕ್ಕೆ ನೀನು ಸ್ವಲ್ಪ ಹಾಗೇ ಆಗು, ಮತ್ತೆ ಮಾತಾಡು. ಹಾಗೆ ಅಂತ ಹೇಳಿದ್ರೆ ತಕೊಂಡು ಹೋದ್ರೆ ನಾವು ಹೇಳುವುದು ಹೇಳಲಿಕ್ಕೆ ಆಗಲಿಕ್ಕಿಲ್ಲ. ಹಾಗಲ್ಲ, ನಾಳೆ ಮಾತಾಡು. ಮಾತಾಡಿದ ಮೇಲೆ ತಗೊಳ್ಳು. ನಾಳೆ ಇದು ಮಾತಾಡು. ನಾನು ಹಾಗಾದ್ರೆ ಹೊರಡ್ತೇನೆ. ಆಯ್ತು. ನಾನು ಹೇಳಿದ್ದು ನೆನಪಿರ್ಲಿ. ಓ. ಹೊಕ್ಕಿರಿಯಲಾಗದು ರಣದಿ. ಹೊಕ್ಕು ಇರಿಯುವುದೂ ಇಲ್ಲ, ಇರಿಯುವುದಕ್ಕಾಗಿ ಹೋಗುವುದೂ ಇಲ್ಲ. ಹೌದಲ್ಲ? ಹೊರಟ ನಾನು. ಇದು ಊಟ ಮಾಡ್ಲಿಕ್ಕೆ ಆಗುದಿಲ್ಲ ನನಗೆ. ಬೇಡ. ಆಗುದಿಲ್ಲ ಅಂತ ಹೇಳಿದ್ರೆ ನಿಷಿದ್ಧ ಅಲ್ಲ, ಹೌದು. ಗೊತ್ತಿಲ್ಲ. ಹೌದು. ಮಾತಾಡುವ ಇನ್ನು. ಆಯ್ತು. ನೀನು ನಮ್ಮಲ್ಲಿಗೆ ಒಮ್ಮೆ ಊಟಕ್ಕೆ ಬಾ. ಆಯ್ತು, ಊಟಕ್ಕೆ ಅಲ್ಲದೆ ಇದ್ರು ಹಾ. ಬರ್ತೇನೆ. ಸರಿ ಸರಿ ಸರಿ. ನರನೇ ನರನೇ ನೀನ್ಯಾಕೆ ಮರುಳೋದು ದುರಗಿಯ ಬಿಸುಡು ಹೊರೆಯನಂಗೀಕರಿಸುವಂತೆ ದುರಧೀರ ರಾಮಾದಿ ಆದವರನುಳಿದೀಗ ಬರೆದು ನಂಬಿದೆ ನಮ್ಮ ನಿರದ. ನರನೇ ಪ್ರಭು. ಸುರಗಿಯನ್ನು ಬಿಸುಟು ಯಾವುದೋ ಒಂದು ವಿಷಯವನ್ನು ಹೊರೆಯನ್ನು ಅಂಗೀಕರಿಸಿದ ಹಾಗೆ ಕಡಿಬೇಕಾದ ಕತ್ತಿಯನ್ನು ನೀನು ಬಿಟ್ಟಿದ್ದಿ, ಇರಿಸಬೇಕಾದಂತಹ ಹೊರೆಯನ್ನು ಮಾತ್ರವೇ ಸ್ವೀಕರಿಸಿದ್ದಿ. ಎಷ್ಟೊಳ್ಳೆಯ ಸೇನೆ, ಎಷ್ಟೊಳ್ಳೆಯ ವ್ಯವಸ್ಥೆ, ಏನೆಲ್ಲ ಇತ್ತು. ನಿನಗೆ ಆಯ್ಕೆ ಕೊಟ್ಟದ್ದೇ ನೀನು ಬೇಕಾದದ್ದನ್ನು ಪಡೆ ಅಂತ. ನೀನು ನನ್ನೊಬ್ಬನನ್ನು, ಅದು ಆಯುಧ ವಿಹೀನನಾಗಿರುವ, ಹೋರಾಡುವುದಿಲ್ಲ ಅಂತ ಇದ್ದ ನನ್ನನ್ನು ನೀನು ಪಡೆದಿಯಲ್ಲ. ನಿನಗೆ ಏನಾದರೂ ಲಾಭ ಉಂಟು ಅರ್ಜುನ ಇದರಲ್ಲಿ? ಯಾಕೆ ಹೊಂದಿದೆ ಹೇಳು? ಏನು ಸ್ವಾಮಿ? ನರನುಡಿದ ನೀನೆಂದ ಕೌತುಕವ ಬಲ್ಲೆ ಮೃಗಧರ ಕಿರಣದಿಂದಲೀ ಕ್ಷಿತಿಯೋ ಬೆರೆವುದ ಗಣಿತ ತಾರೆಗಳಲ್ಲೇನು ಬಲವುಂಡ್ರಪ ನರಿಯನಿ ನಿನ್ನ ಮಹಿಮೆಯನೋ ದೇವಾ. ದೇವಾ, ಎಂತಹ ಪ್ರಶ್ನೆಯನ್ನು ಕೇಳುವುದಕ್ಕೆ ಮುಂದಾದೆ. ಇದುವರೆಗೂ ಮಾತನಾಡಿದ್ದಕ್ಕೂ ಈಗ ಮಾತನಾಡುವುದಕ್ಕೂ ಅಜಗಜಾಂತರವಿದೆ. ಏನದು? ಸೇನೆ ದೊಡ್ಡದು ಅಥವಾ ನನ್ನನ್ನು ಯಾಕೆ ಸ್ವೀಕರಿಸಿದೆ? ಸೇನೆ ಇತ್ತಲ್ಲ, ನಿಮಗೆ ಬೇಕಾಗುವುದು ಸೇನೆ ಅಂತ ಆಡುವುದಕ್ಕೆ ತೊಡಗಿದೆ. ಪ್ರಭು, ಸೂರ್ಯ ಎಷ್ಟೇ ಪ್ರಕಾಶಮಾನವಾಗಿ ಬೆಳಗಿದ್ರು ಆ ಸೂರ್ಯ ರಶ್ಮಿ ನಮಗೆ ಸೋಕಿದರೆ ಮಾತ್ರ ಅದರ ಅನುಭವ ನಮಗಾಗುವುದು. ಸರಿ. ಒಂದು ವೇಳೆ ಅದರಲ್ಲಿ ರಶ್ಮಿಯೇ ಇಲ್ಲ ಅಂತಾದರೆ ಆ ಸೂರ್ಯ ಇದ್ದು ಫಲವೇನು, ಇಲ್ಲದಿದ್ದರೆ ಫಲವೇನು? ಕಿರಣವಿಲ್ಲದ ಸೂರ್ಯ, ಹರಣವಿಲ್ಲದ ಕಾಯ, ಇದು ಇದ್ದು ಪ್ರಯೋಜನವಿಲ್ಲ. ಹಾಗಾಗಿ ನಿನ್ನಲ್ಲೇ ಆಯ್ಕೆ ಮಾಡುವಲ್ಲಿ ಹೊರೆಯನ್ನೇ ನೀ ತೆಗೆದುಕೊಂಡೆ, ಇಡುವಂತಹ ಕತ್ತಿಯನ್ನು ಅದರಲ್ಲಿ ಇರಿಸಿಕೊಳ್ಳಿಲ್ವಲ್ಲ ಅಂತ ಆಡಿದ್ರೆ ಪ್ರಭು, ಇದ್ದಂತಹ ಕತ್ತಿ ಎಷ್ಟು ನೈಪುಣ್ಯತೆಯನ್ನು ತೋರಿಸ್ತದೆ ಅಂತ ಇರುವುದು. ಅದರ ಒಳಗಿಡುವಂತಹ ಕತ್ತಿ ಇಡುವವರು ಯಾರು, ಇಟ್ಟಂತಹ ಕತ್ತಿ ಎಷ್ಟು ಬಲವಾಗುಂಟು, ಹರಿತವಾಗುಂಟು ಎನ್ನುವುದೇ ನಮ್ಮ ಮೂಲ ಉದ್ದೇಶ. ನಮಗೆ ಯುದ್ಧಕ್ಕೆ ಹೋಗುವಾಗ ಹೊರೆ ಅಲ್ಲೂ ಬೇಕಾಗುವುದು, ನಮಗೆ ಬೇಕಾಗುವುದು ಕತ್ತಿ. ಅದೇ ಕತ್ತಿಯನ್ನು ಬಿಸಾಡಿ ಹೊರೆಯನ್ನು ಮಾತ್ರ ಅಂಗೀಕರಿಸಿದ ಹಾಗೆ ನನ್ನನ್ನು ತಕೊಂಡಿಯಲ್ಲ ನೀನು. ಅದರ ನಿನ್ನ ಪ್ರಶ್ನೆ ಅದು ಹಾಗಾಗಬಾರದಿತ್ತು. ಕತ್ತಿಯನ್ನು ನೀ ಇನ್ನೂ ಇಡಬೇಕು. ನೀನೇ ನಮಗೆ ಕತ್ತಿಯಾಗಿ, ಕತ್ತಿ ಸದೃಶವಾಗಿ ಹರಿತವಾದಂತಹ ನುಡಿಗಳನ್ನಾಡುತ್ತಾ, ಹರಿತವಾದಂತಹ ಜ್ಞಾನಗಳನ್ನು ನಮಗೆ ಇಯುತ್ತಾ ಇರಿಸಬೇಕಾದಂತಹ ಕತ್ತಿ ಅದರಲ್ಲಿ ಬೇರೆ ಉಂಟು ಪ್ರಭು. ಈಗ ನನ್ನನ್ನು ಏನಾಗಿ ತಿಳಿದು ಬೇಕು ಅಂತ ಆಶಿಸಿದೆ ಅರ್ಜುನ? ನೀ ಹೇಗೆ ಬೇಕು ಬಲ್ಲೆ? ಪರಮೇಶ ಸುಪ್ರೀತ ಪಂಕಜೋದ್ಭವತಾತ್ ಸುರಪಾಲ ನಮಿತ ಶ್ರೀನಾಥ ಸುರಪಾಲ ನಮಿತ ಶ್ರೀನಾಥ ಶರಣನ ನಿನಗೆಂಬ ಕರುಳವೀಗ, ಶರಣನ ನಿನಗೆಂಬ ಕರುಣವಿರಲೀಗ, ಅನುಕರಿಸು ಸಾರಥಿತನವನಿಂದ ದೇವೋ. ಯಾವ ನೆಲೆಯಲ್ಲಿ ಕಂಡೆ, ಹೇಗೆ ಕಂಡೆ ಅಂತ ನೀ ಪ್ರಶ್ನೆಯಾಗಿ ಕೇಳುವುದೇ? ಇದುವರೆಗೂ ನಿನ್ನನ್ನು ಕಂಡದ್ದು ಕೇವಲ ಸಂಬಂಧದ ನೆಲೆಯಿಂದ ಮಾತ್ರವಲ್ಲ, ದೇವನ ಸಂಬಂಧದಿಂದ ನಾವು ನಿನ್ನನ್ನು ಕಂಡವರು ಅಲ್ಲ. ಧರ್ಮಜ ಪೂಜಿಸಿದಂತಹ ನೆಲೆಯಿಂದ ಅಥವಾ ಭೀಷ್ಮರು ಕಂಡಂತಹ ನೆಲೆಯಿಂದ ನಿನ್ನನ್ನು ಕಾಣುವುದಕ್ಕೆ ತೊಡಗಿದೆವು ಎಂದಾದರೆ ನಿನ್ನ ಮಹಿಮೆಯನ್ನು ವಿಸ್ತರಿಸುವುದಕ್ಕೆ ಸಾಧ್ಯ ಉಂಟೇ ಹೇಳು ಪ್ರಭು. ಜಯಸ್ತು ಪಾಂಡವಾನಾಂ ಯೇಷಾಂ ಪಕ್ಷೇ ಜನಾರ್ದನ. ಇದು ಎಲ್ಲ ಜನಜನಿತವಾದಂತಹ ಮಾತುಗಳು. ಪಾಂಡವರ ಪಕ್ಷದಲ್ಲಿ ಕೃಷ್ಣ ಒಂದಿದ್ದರೆ ಸಾಕು, ಆ ಕಾಲಕ್ಕೆ ಪಾಂಡವರಿಗೆ ನಿತ್ಯವೂ ಜಯವು ಲಭಿಸುವುದಕ್ಕೆ ಸಾಧ್ಯ. ಕೃಷ್ಣನಿಲ್ಲದೆ ಹೋದರೆ ಯಾವುದಕ್ಕೂ ಜಯ ಬರುವುದಕ್ಕೆ ಸಾಧ್ಯವಿಲ್ಲ. ನಿನ್ನನ್ನು ಮೆಚ್ಚಿಕೊಂಡವರು ಎಷ್ಟು ಮಂದಿ ಇದ್ದಾರೆ, ನೆಚ್ಚಿಕೊಂಡವರು ಎಷ್ಟು ಮಂದಿ ಇದ್ದಾರೆ. ಆಡುವುದಕ್ಕೆ ಭಾಗವತೋತ್ತಮರೇ ಆಡಿಕೊಂಡರ
ಜಗತ್ರಯ ವಿರತ ನಾಟಕ, ವಸ್ತುತಂತ್ರ, ಪ್ರಸ್ತಾವನ ಪ್ರತಿಸಮಾಪನ, ಸೂತ್ರಧಾರ ಅಂತ ನಿನ್ನನ್ನು ಕೊಂಡಾಡಿದ್ರು. ಜಗತ್ತು ಯಾವುದೇ ಇರಲಿ, ಆ ಒಂದು ಅದಕ್ಕೆ ತಂತ್ರವನ್ನು ಹೆಣೆಯದೇ ಇದ್ರೆ ಒಂದು ರಂಗ ಎನ್ನುವುದು ಸಿದ್ಧವಾಗುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೊಂದು ಪೀಠಿಕೆಯನ್ನು ಕೊಡಬೇಕು, ಮತ್ತೊಂದು ಉಪಸಂಹಾರ ಎನ್ನುವುದು ಮಾಡಬೇಕು. ಇಷ್ಟರ ಮಧ್ಯದಲ್ಲಿ ಉಂಟಲ್ವೋ ಅದನ್ನು ನೀ ನಮ್ಮ ಮೂಲಕ ಮಾಡಿಸುತ್ತಿ ಎನ್ನುವಂತಹ ಬಲವಾದ ಉದ್ದೇಶದಿಂದಲೇ ನಿನ್ನನ್ನು ಆರಿಸಿಕೊಂಡಿದ್ದೇವೆ. ಓ ಮುರಾರಿ, ನಿನ್ನನ್ನು ಯಾವ ರೀತಿ ಕೊಂಡಾಡಲಿ? ಇರುವುದು ಒಂದೇ ಅಭಿಲಾಷೆ, ನೀ ನನ್ನ ಸಾರಥಿಯಾಗಿ ಬರುವೆಯಾ? ಪದಪದ್ಮಗಳಿಗೆ ಪೊಡಮಟ್ಟೆಯ ಪೊಡಮಟ್ಟಿದ್ದೇನೆ. ಪಾದಾಂಬುರುಹದಿ ಪೊಡಮಟ್ಟು ನುತಿಸುವ ನರನ ಮಾಧವನು ತಕ್ಕೈಸುತ್ತಾಗ ನೀ ಧೈರ್ಯನಾಗು ಸಾರಥಿತನವ ಮಾಳ್ಪಿನಿಂದ ಧನಂಜಯನೊಡನೆ ಪೊರಟಾದ ಪಾಂಡವ ಪಂಚಕರಲ್ಲಿ ನಾನೇ ಧನಂಜಯನಿದ್ದೇನೆ ಅಂತ ಇದು ಮೊದಲೇ ಘೋಷಿಸಿದ ವಿಚಾರ. ಅರ್ಜುನ, ಓ ಸುರಗಿಯನ್ನು ಬಿಸುಟು ಕೇವಲ ಹೊರೆಯನ್ನು ಮಾತ್ರವೇ ಅಂಗೀಕರಿಸಿದೆ ನೀನು ಅಂತ ನಾ ಹೇಳಿದೆ. ಆಗಲಿ, ಆಯುಧಗಳು ನೀವು, ನಿಮ್ಮ ಬಾಯಿ ಹೋಗದಂತೆ ನೀವು ರಕ್ಷಾ ಕವಚಗಳಾಗಿ ನಾನು ನಿಮಗೆ ಉಪಯೋಗನಾಗ್ತೇನೆ. ನಿಮ್ಮಂತಹ ಆಯುಧವನ್ನು ಇರಿಸುವುದಕ್ಕೆ ಈ ಹೊರೆ ಪೊರೆಯಾಗಿ ಒದಗಿತು ಅಂತಾದ್ರೆ ನನ್ನ ಅತ್ತೆಯಾದ ಕುಂತಿದೇವಿಗೆ ನಾ ಕೊಟ್ಟ ಮಾತು ಊರ್ಜಿತವಾಗುತ್ತದೆ, ಸತ್ಯವಾಗುತ್ತದೆ. ಕೇವಲ ನಿನ್ನ ಬಂಡಿಯ ಬೋವನಾಗಿ ಅಲ್ಲ, ನಿನ್ನ ಜೀವನದ ಭಾವನಾಗಿ, ನಿನ್ನ ಬದುಕಿನ ದೇವನಾಗಿ, ನಿನ್ನ ಬಂಡಿಯ ಭೋವನಾಗಿ ನಿನ್ನನ್ನು ಅನವರ್ತವು ರಕ್ಷಿಸ್ತೇನೆ. ಪ್ರಪಂಚ ಇದನ್ನು ನೋಡಿ ನರಗ ಸಾರಥಿಯಾದ ಹರಿ ಕೊಂಡಾಡಲಿ ಕೊಂಡಾಡಲಿ. ಕಲಾವಿದರು ವೇದಿಕೆಯಲ್ಲಿ ಒಂದು ಕ್ಷಣ ದಯಮಾಡಿ ನಿಲ್ಲಬೇಕು. ಪಾರ್ಥಸಾರಥ್ಯ ಪ್ರಸಂಗ ಸುಸಂಪನ್ನವಾಯಿತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಕಲಾವಿದರಿಗೆ ಒಂದು ಪುಸ್ತಕ ಹಾಗೂ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಇವತ್ತಿನ ಕಾರ್ಯಕ್ರಮದ ರೂವಾರಿ ವಿಜಯ್ ಕುಮಾರ್ ಶೆಟ್ಟಿ ಮೈಲೂಟು ಇವರು ಪ್ರತಿಯೊಬ್ಬರಿಗೂ ಸ್ಮರಣಿಕೆ ಹಾಗೂ ಒಂದು ಪುಸ್ತಕವನ್ನು ನೀಡಲಿಕ್ಕಿದ್ದಾರೆ. ಮೊದಲಿಗೆ ಭಾಗವತರಾದಂತಹ ಪ್ರಖ್ಯಾತ್ ಶೆಟ್ಟರಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಕಲಾವಿದರನ್ನು ದಯವಿಟ್ಟು ಅಭಿನಂದಿಸಿ. ಅದೇ ರೀತಿಯಲ್ಲಿ ಇವತ್ತು ನಮ್ಮೊಂದಿಗೆ ಚೆಂಡೆ ವಾದನದಲ್ಲಿ ಸಹಕರಿಸಿದಂತಹ ಮುರಾರಿ ಕಡಂಬಳಿ ತಾಯರಿಗೆ, ಅದೇ ರೀತಿಯಲ್ಲಿ ರೋಹಿತ್ ಕುಮಾರ್ ಉಚ್ಚಿಲ ಇವರಿಗೆ, ಅದೇ ರೀತಿಯಲ್ಲಿ ನಮ್ಮ ಚಂದ್ರಾಚಾರ್ಯ ಪಡುಬಿದ್ರಿ ಇವರಿಗೆ, ಅದೇ ರೀತಿಯಲ್ಲಿ ಮುಮ್ಮೇಳದಲ್ಲಿ ಕಲಾವಿದರಾಗಿ ಪಾಲ್ಗೊಂಡಂತಹ ಕೃಷ್ಣನ ಪಾತ್ರವನ್ನು ನಿರ್ವಹಿಸಿದ ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ ಇವರಿಗೆ ಸ್ಮರಣಿಕೆ ಹಾಗೂ ಪುಸ್ತಕದ ಗೌರವ. ಅದೇ ರೀತಿಯಲ್ಲಿ ಕೌರವನ ಪಾತ್ರವನ್ನು ಮಾಡಿದಂತಹ ಗಣೇಶ್ ಶೆಟ್ಟಿ ಕನ್ನಡಿಗಟ್ಟೆ ಇವರಿಗೂ ಕೂಡ ಪುಸ್ತಕ ಹಾಗೂ ಸ್ಮರಣಿಕೆಯ ಗೌರವವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕೃಷ್ಣನ ಪಾತ್ರವನ್ನು ಮಾಡಿದಂತಹ ಅರ್ಜುನನ ಪಾತ್ರವನ್ನು ಮಾಡಿದಂತಹ ಗುರುತೇಜ ಕೃಷ್ಣ ಒಡಿಯೂರು ಇವರಿಗೂ ಕೂಡ ಸ್ಮರಣಿಕೆ ಹಾಗೂ ಪುಸ್ತಕವನ್ನು ನೀಡುವುದರ ಮೂಲಕ ಗೌರವಾರ್ಪಣೆ. ವೇದಿಕೆಯಲ್ಲಿ ಮುಂದೆ ಮಹಿಳಾ ಯಕ್ಷಗಾನ ಬಯಲಾಟ ನಡೆಯುವುದಕ್ಕುಂಟು.